तिरवनचारी जय राधा माधव कुंज बिहारी गोपी जन वल्लभ गिरिवरधारी जय राधा माधव कुंज बिहारी गोपी जन वल्लभ गिरिवरधारी यशोदानंदना व्रज जनरंजना यशोदानंदना व्रज जनरंजना यमुना तीरवनचारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय जय प्रभुपाद जय जय प्रभुपाद जय श्री हरिनाम संकीर्तनम की जय, श्री रामचंद्र भगवान की जय, श्रील प्रभुपाद की निताय गौर प्रेमानंदे। ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय। नारायणं नमस्कृत्य नरं चैव नरोत्तमं, देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया
भगवती उत्तमश्लोके भक्तिर्भवति नैष्टकी। लोकाभिरामं रणरङ्गधीरं हरि राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। ಹರೇ ಕೃಷ್ಣ. ಸೊ ಇವತ್ತಿನ ದಿನ ವಾಲ್ಮೀಕಿ ರಾಮಾಯಣದಿಂದ ನಾವು ಚರ್ಚೆ ಮಾಡೋಕ್ಕೆ ಸೇರಿದ್ದೀವಿ. ಸೊ ರೀಸೆಂಟಾಗಿ ರಾಮನವಮಿ ನಡೀತಲ್ಲ, ಸೊ ಅದರಿಂದ ಮದನ್ ಮೋಹನ್ ಪ್ರಭು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ, ಇವತ್ತಿನ ದಿನ ಭಾಗವತ ಬದಲು ರಾಮಾಯಣ ಮಾತಾಡಿದ್ರೆ ಹೇಗೆ ಅಂತ. ಅವರು ತುಂಬ ಚೆನ್ನಾಗಿರುತ್ತೆ ಮಾತಾಡಿ ಅಂತ. ಸೊ ರಾಮಾಯಣ ಅಂದರೆ ಲಿಟ್ರಲ್ ಮೀನಿಂಗ್ ಏನು? ರಾಮಾಯಣ ಅಂದರೆ ಏನು? ರಾಮ ನಡೆದ ದಾರಿ. ಇಲ್ಲಿ ರಾಮಾಯಣ ಅನ್ನೋದು ಎರಡು ಪದಗಳ ಸೇರಿ ಆಗಿರೋದು. ರಾಮ ಪ್ಲಸ್ ಲಾಸ್ಟ್ ಟೈಮು ಕನ್ನಡ ಗ್ರಾಮರ್ ಕ್ಲಾಸ್ ಮಾಡಿದ್ವಿ ಅಲ್ವಾ, ಜ್ಞಾಪಕ ಇದೆಯಾ? ಯಾವ ಸಂಧಿ? ರಾಮಾಯಣ ಸವರ್ಣ ದೀರ್ಘ ಸಂಧಿ. ಸೊ ಇಲ್ಲಿ ರಾಮ ಪ್ಲಸ್ ಅಯನ, ಆ ಪ್ಲಸ್ ಆ ಸೇರಿ ರಾಮಾಯಣ ಆಗುತ್ತೆ. ಸೊ ಅಯನ ಅಂದ್ರೇನು? ನಯನ ಅಂದರೆ ಕಣ್ಣು, ಅಯನ ಅಂದರೆ ಮೂಮೆಂಟ್. ಉತ್ತರಾಯಣ, ದಕ್ಷಿಣಾಯನ. ಉತ್ತರಾಯಣ ಅಂದರೆ ಸೂರ್ಯ ಉತ್ತರದಲ್ಲಿ ಮೂಮೆಂಟ್ ಆಗೋದು. ಉತ್ತರ ಅಂದರೆ ನಾರ್ತ್ ಇಂಡಿಯಾ ಅಲ್ಲ, ಅದು ಇಡೀ ಈ ಸೋಲಾರ್ ಸಿಸ್ಟಮ್ ಏನಿದೆ, ಕನ್ನಡದಲ್ಲಿ ಏನಂತೀವಿ ಸೋಲಾರ್ ಸಿಸ್ಟಮ್ಗೆ? ಸೌರಮಂಡಲ. ಸೌರಮಂಡಲದಲ್ಲಿ ಸೂರ್ಯನ ಮೂಮೆಂಟ್ ನಾರ್ತಲ್ಲಿ, ಅಂದರೆ ಮಕರದಿಂದ ಕಟಕವರೆಗೂ ಏನು ಮೂಮೆಂಟ್ ಆಗುತ್ತೆ? ಮಕರ ಸಂಕ್ರಾಂತಿಯಿಂದ ನಮಗೆ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ. ಮಕರ ಯಾಕಂದ್ರೆ ಗೊತ್ತಾ? ಮಕರ ಆದಮೇಲೆ ಏನು ಬರುತ್ತೆ ಅಂತ? ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ. ಈ ಮಕರದಿಂದ ಕಟಕವರೆಗೂ ಯಾವಾಗ ಸೂರ್ಯ ಮೂಮೆಂಟ್ ಆಗ್ತಾನೆ ಆವಾಗ ಅದನ್ನು ಉತ್ತರಾಯಣ ಅಂತಾರೆ. ಅದೇ ಕಟಕದಿಂದ ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ ಮತ್ತು ತಿರ್ಗ ಮಕರ, ಅಲ್ಲಿವರೆಗೂ ಅದು ದಕ್ಷಿಣಾಯನ. ಇದು ಸೂರ್ಯನ ಒಂದು ಚಲನೆ. ಸೊ ಸೂರ್ಯ ನಡೆಯುವ ದಾರಿಯನ್ನು ಅಯನ, ಉತ್ತರಾಯಣ, ದಕ್ಷಿಣಾಯನ ಅಂತೀವಿ. ಅದಕ್ಕೆ ರಾಮಾಯಣ ಅಂದರೆ ರಾಮನ ಮೂಮೆಂಟ್ಸ್, ರಾಮನ ಹೇಗೆ ನಡೆದಿರ್ತಾನೆ, ಎಲ್ಲೆಲ್ಲಿ ಹೋಗಿರ್ತಾನೆ, ಅದು ರಾಮಾಯಣ. ಅದಕ್ಕೆ ರಾಮನ ಅಯನ, ರಾಮ ಅಯನ, ಅದು ಮೂಮೆಂಟ್ ಆಫ್ ರಾಮ್. ಸೊ ಅದು ರಾಮಾಯಣ. ಸೊ ಇಲ್ಲಿ ಇಡೀ ರಾಮಾಯಣದಲ್ಲಿ ರಾಮನ ಮೂಮೆಂಟ್ ಏನಿದೆ ಅದು ಎಲ್ಲೆಲ್ಲಿ ಆಗುತ್ತೆ? ರಾಮಾಯಣದಲ್ಲಿ 3 ಇಂಪಾರ್ಟೆಂಟ್ ಜಾಗದಲ್ಲಿ ನಡೆಯುತ್ತೆ. ಅಯೋಧ್ಯ, ಕಿಷ್ಕಿಂಧ, ಲಂಕಾ. ಸೊ ಈ 3 ಜಾಗದಲ್ಲಿ ರಾಮನ ಇಂಪಾರ್ಟೆಂಟ್ ಮೂಮೆಂಟ್ಸ್ ನಡೆಯುತ್ತೆ. ಸೊ ಇಲ್ಲಿ ನಾವು ಇದನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅಯೋಧ್ಯದಲ್ಲಿ ಯಾವ ಥರ ಜನ ಇರ್ತಾರೆ? ಅಯೋಧ್ಯದಲ್ಲಿರೋ ಜನಗಳ ನಡವಳಿಕೆ ಹೇಗಿರುತ್ತೆ? ಸಾತ್ವಿಕವಾಗಿರುತ್ತೆ. ಅಲ್ಲಿ ಪ್ರೀತಿ,
ವಿಶ್ವಾಸ, ನಂಬಿಕೆ, ನಿಸ್ವಾರ್ಥತೆ. ಕರೆಕ್ಟ್ ಅಲ್ವಾ? ಇದೆಲ್ಲ ಅಯೋಧ್ಯೆಯಲ್ಲಿ ಇರೋವಂಥ ಒಂದು ಸಂಸ್ಕೃತಿ. ಅದೇ ಅದರ ಆಪೋಸಿಟ್ ಏನಂದರೆ ಅದು ಲಂಕಾದಲ್ಲಿ ಹೇಗಿರುತ್ತೆ? ತಾಮಸ ಗುಣ, ಸ್ವಾರ್ಥ, ಮೋಸ, ದ್ವೇಷ, ಎಲ್ಲ ನಕಾರಾತ್ಮಕ ವಿಚಾರಗಳೆಲ್ಲ ನಿಮಗೆ ಲಂಕಾದಲ್ಲಿ ಸಿಗುತ್ತೆ. ಆಮೇಲೆ ಕಿಷ್ಕಿಂಧದಲ್ಲಿ ಏನು ಸಿಗುತ್ತೆ? ಕಿಷ್ಕಿಂಧದಲ್ಲಿ ಎರಡು ಮಿಕ್ಸ್. ಕೆಲವು ಟೈಮ್ ಒಳ್ಳೆಯದು ಸಿಗುತ್ತೆ, ಕೆಲವು ಟೈಮ್ ಕೆಟ್ಟದ್ದು ಸಿಗುತ್ತೆ. ಸೊ ನಮ್ಮ ಜೀವನಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಒಳಗೂ ಕೂಡ ಈ 3 ರಾಮಾಯಣ ಏನಿದೆ, 3 ರಾಮ ನಡೆದಿರೋ ದಾರಿ ಜಾಗ, ಆ ಒಂದು 3 ಜಾಗ ನಮ್ಮಲ್ಲೂ ಇದೆ. ಅಯೋಧ್ಯ, ಲಂಕಾ ಮತ್ತು ಕಿಷ್ಕಿಂಧ. ನೀವು ಎಷ್ಟು ಜನ ಇಲ್ಲಿ ಅಯೋಧ್ಯಕ್ಕೆ ಸೇರ್ತೀರಾ? ಯಾವಾಗಲೂ ಒಳ್ಳೆಯ ಗುಣ, ಸ್ವಾರ್ಥ ಇಲ್ಲ. ಲಂಕಾದಲ್ಲಿ ಬರೀ ಲಂಕಾದಲ್ಲಿ ಫುಲ್ ಸ್ವಾರ್ಥತೆ, ಅಯೋಧ್ಯದಲ್ಲಿ ನಿಸ್ವಾರ್ಥತೆ. ಸೊ ಎಷ್ಟು ಜನ ಅಯೋಧ್ಯಕ್ಕೆ ಸೇರಿರೋರು ಇಲ್ಲಿ? ಎಷ್ಟು ಜನ ಲಂಕಾಕ್ಕೆ ಸೇರಿರೋದು? ಪರವಾಗಿಲ್ಲ, ಎಷ್ಟೋ ಜನ ಕೈ ಎತ್ತಾ ಇದ್ದೀರಾ. ಆ್ಯಕ್ಚುಲಿ ನಾವೇ ಜನರಲಿ ನಾವೆಲ್ಲಿಗೆ ಸೇರ್ತೀವಿ ಅಂದರೆ ವಾಸ್ತವವಾಗಿ ನಾವೆಲ್ಲರೂ ಕಿಷ್ಕಿಂಧಾಗೆ ಸೇರ್ತೀವಿ. ಕೆಲವು ಟೈಮ್ ಒಳ್ಳೆಯದೂ ಇದೆ, ಕೆಲವು ಟೈಮ್ ಕೆಟ್ಟದ್ದೂ ಇದೆ ಅಲ್ವಾ? ದೇವಸ್ಥಾನದ ಒಳಗಡೆ ಇದ್ದರೆ ಅಯೋಧ್ಯ, ಹೊರಗಡೆ ಹೋಗಿದ ತಕ್ಷಣ ಲಂಕಾ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ? ಸೊ ನಮ್ಮ ಗುರಿ ಲೈಫಲ್ಲಿ, ನಮ್ಮ ಗುರಿ ಜೀವನದಲ್ಲಿ ಏನಪ್ಪ ಅಂದರೆ ಅದು ಲಂಕಾದಿಂದ ನಾವು ಅಯೋಧ್ಯೆಗೆ ಹೋಗಬೇಕು. ಸೊ ನಾವೆಲ್ಲ ಕಿಷ್ಕಿಂಧದಲ್ಲಿ ಇರೋದಲ್ವಾ? ಸೊ ಅದಕ್ಕೆ ಕಿಷ್ಕಿಂಧದಲ್ಲಿ ನಮ್ಗೆ ಉದಾಹರಣೆ ಸಿಗುತ್ತೆ. ಇಬ್ಬರು ಫೇಮಸ್ ವ್ಯಕ್ತಿಗಳು ಯಾರಪ್ಪ ಅಂದರೆ ವಾಲಿ ಮತ್ತು ಸುಗ್ರೀವ. ಸೊ ವಾಲಿ ಯಾರು ಸಂಘ ಮಾಡ್ತಾನೆ? ರಾವಣನ ಸಂಘ ಮಾಡ್ತಾನೆ. ರಾವಣನ ಸಂಘ ಮಾಡಿ ಅವನ ಕೊನೆಗೆ ಏನು ಸಿಗುತ್ತೆ? ನಾಶ ಆಗ್ತಾನೆ. ಅದೇ ಸುಗ್ರೀವ ಅಂದರೆ ವಾಲಿ ಲಂಕಾದಲ್ಲಿರೋ ರಾವಣನ ಸಂಘ ಮಾಡಿ ನಾಶ ಆಗ್ತಾನೆ. ಸುಗ್ರೀವ ಅಯೋಧ್ಯೆಯಲ್ಲಿರೋ ರಾಮನ ಜೊತೆ ಸಂಘ ಮಾಡಿ ಲಂಕಕ್ಕೆ ಈಶ್ವರ, ಲಂಕೇಶ್ವರ, ಲಂಕಾಧೀಶನಾಗ್ತಾನೆ. ಸೊ ನಾವೆಲ್ಲೇ ಇದ್ರೂ ಕೊನೆಗೆ ಯಾರು ಸಂಘ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೆಸ್ಟಿನಿ, ನಮ್ಮ ಗೋಲ್, ನಮ್ಮ ಗುರಿ ಚೇಂಜ್ ಆಗುತ್ತೆ ಅಲ್ವಾ? ಒಪ್ಕೊತೀರಾ? ಸೊ ಇವಾಗ ನಾವೆಲ್ಲ ಎಲ್ಲಿದ್ದೀವಿ? ಕಿಷ್ಕಿಂಧ. ನಾವೆಲ್ಲ ಹೋಗಬೇಕು? ಅದಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ರಾಮನ ಸಂಘ, ರಾಮನ ಭಕ್ತರ ಸಂಘ, ರಾಮನಂತಹ ಒಳ್ಳೆ ವ್ಯಕ್ತಿಗಳ ಸಂಘ ಮಾಡಿದಾಗ ಮಾತ್ರ ನಾವು ಅಯೋಧ್ಯೆಗೆ ಹೋಗೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಇಷ್ಟು ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಕೊಟ್ಟು ಇವಾಗ ಆ್ಯಕ್ಚುಯಲ್ ರಾಮಾಯಣಕ್ಕೆ ಬರೋಣ. ಸೊ ರಾಮಾಯಣದಲ್ಲಿ ಏನಾಗುತ್ತೆ? ದಶರಥ. ಸೊ ಅಯೋಧ್ಯೆ ಯಾವ ವಂಶ? ರಘುವಂಶ, ಸೂರ್ಯವಂಶ. ಸೊ ಸೂರ್ಯವಂಶದಲ್ಲಿ ದಶರಥ ಇರ್ತಾನೆ. ದಶರಥ ಮದುವೆ ಆಗ್ತಾನೆ. ದಶರಥ ಯಾರನ್ನ ಮದುವೆ ಆಗ್ತಾನೆ ಫಸ್ಟು? ಆ್ಯಕ್ಚುಲಿ ಹೇಳಬೇಕಂದ್ರೆ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ತಾಯಿ ಯಾರು? ಕೌಸಲ್ಯ ಹೆಸರೇ ಮೆನ್ಷನ್ನೇ ಮಾಡಿಲ್ಲ. ಸೊ ರಾಮನ ತಾಯಿ ಹೆಸರು ಕೌಸಲ್ಯ ಅಲ್ಲ. ಶಾಕ್ ಅಲ್ವಾ? ಏನಿದೆ, ನಾವು ಇಡೀ ಜೀವನದಲ್ಲಿ ಅದನ್ನೇ ಕೇಳ್ಕೊಂಬಂದಿದ್ವಿ, ಇವ್ರು ಉಲ್ಟಾ ಹೇಳ್ತಾ ಇದ್ದಾರಲ್ಲಪ್ಪ ಅಂತ. ಕೌಸಲ್ಯ ಹೆಸರು ಏನಕ್ಕೆ ಬಂತು ಅಂದರೆ ಅವಳು ಕೋಸಲ ದೇಶದಿಂದ ಬಂದವಳು. ಅದಕ್ಕೆ ಶಿ ಈಸ್ ಐಡೆಂಟಿಫೈಡ್ ಆ್ಯಸ್ ಕೌಸಲ್ಯ. ಬಟ್ ಆ್ಯಕ್ಚುಲಿ ಅವ್ರಿಗೆ ಬೇರೆ ಹೆಸರು ಇರುತ್ತೆ. ಉದಾಹರಣೆಗೆ ಪಾರ್ಥ ಅಂದರೆ ಯಾರು? ಪಾರ್ಥ ಅಂದರೆ ಅರ್ಜುನ ಅಲ್ಲ. ಹಾಂ ಹಾಂ ಹಾಗಾದ್ರೆ ಪಾರ್ಥ ಅಂದರೆ ಯಾರು? ಪಾರ್ಥ ಅಂದರೆ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನ. ಇವ್ರು 3 ಜನನೂ ಪೃಥೆ ಮಕ್ಕಳು. ಬರೀ ಅರ್ಜುನ ಅಲ್ಲ. ಕೌಂತೆಯ ಅಂದರೆ ಯಾರು? ಕುಂತಿ ಮಕ್ಕಳು. ಯಾರು? 5 ಜನನಾ? 3 ಜನ. ಯಾರ್ಯಾರು? ಯುಧಿಷ್ಠಿರ, ಭೀಮ, ವೈಶ್ ತಗೋ ಫೋನು. ಸೊ ನಕುಲ ಸಹದೇವ ಮಾದ್ರಿ ಮಕ್ಕಳು, ಪಾಂಡುವಿನ 2ನೇ ಹೆಂಡತಿ ಮಕ್ಕಳು. ಸೊ ಅದರಿಂದ ಕೌಂತೆಯ ಅಥವಾ ಪಾರ್ಥ ಅಂದರೆ ಇವ್ರು 3 ಜನ ಆಗ್ತಾರೆ. ಸೊ ಅದೇ ರೀತಿ ಕೌಸಲ್ಯ ಅಂದರೆ ಕೋಸಲ ದೇಶದಿಂದ ಬಂದವರು, ಅವ್ರನ್ನ ಐಡೆಂಟಿಫೈ ಮಾಡೋದು, ಅವ್ರನ್ನ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಅದನ್ನು ಕೌಸಲ್ಯ ಅಂತಾರೆ. ಆದರೆ ಕೌಸಲ್ಯ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ.
ಆದರೆ ಅಯೋಧ್ಯೆಗೆ ಅವಳು ಅಲ್ಲಿಂದ ಬರ್ತಾಳಲ್ಲ ರಾಜ್ಕುಮಾರಿ, ಅದರಿಂದ ಅವಳನ್ನ ಕೌಸಲ್ಯ ಅಂತ ಇದಾಗುತ್ತೆ. ಭರತನ ತಾಯಿ ಯಾರು? ಅವಳ ಹೆಸರು ಇಡೀ ರಾಮಾಯಣದಲ್ಲಿ ಮೆನ್ಷನ್ ಮಾಡಿಲ್ಲ. ಅವಳನ್ನ ಕೈಕೇಯಿ ಅಂತ ಏನಕ್ಕೆ ಅಂತಾರೆ ಅಂದರೆ, ಅವಳು ಕೇಕೇಯ ಅನ್ನೋ ರಾಜ್ಯದಿಂದ ಬಂದಿರೋಳು, ಅದಕ್ಕೋಸ್ಕರ ಅವಳನ್ನ ಗುರುತಿಸೋದು ಕೈಕೇಯಿ ಅಂತ. ಆದರೆ ಅವಳ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಲಕ್ಷ್ಮಣ ಶತ್ರುಘ್ನ ತಾಯಿ ಹೆಸರೇನು? ಸುಮಿತ್ರ, ಅವಳ ಹೆಸರು ಮೆನ್ಷನ್ ಮಾಡಿದೆ. ಸೊ ಇದೇನಕ್ಕೆ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ, ಇವ್ರ ಹೆಸರು ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ಒಂದು ದೊಡ್ಡ ಕಥೆ ಇದೆ, ಮುಂದೆ ತಿಳ್ಕೊಳ್ಳೋಣ ಅದನ್ನು. ಸೊ ಇಲ್ಲಿ ದಶರಥ ಫಸ್ಟು ಕೌಸಲ್ಯನ ಮದುವೆ ಆಗ್ತಾನೆ, ಮಕ್ಕಳೇ ಆಗಲ್ಲ. ಅವ್ರಿಗೆ ಮಕ್ಕಳೇ ಆಗಲ್ವಾ? ಆಗ್ತಾರೆ, ಅರೆ ಹೆಣ್ಮಕ್ಳಾಗ್ತಾರೆ, ಗಂಡು ಮಕ್ಕಳಾಗಲ್ಲ. ಸೊ ಗಂಡು ಮಕ್ಕಳಾಗಲ್ಲ ಅಂತ ಪ್ರಾಬ್ಲಮ್ ಆಯ್ತಲ್ಲ, ರಾಜವಂಶ ಬೆಳಿಬೇಕು. ಸೊ ಅದಕ್ಕೆ ದಶರಥ ಏನು ಮಾಡ್ತಾನೆ, IVF ಸೆಂಟ್ರ್ ಹೋಗ್ತಾನೆ, ಡಾಕ್ಟ್ರ್ ಹತ್ರ, ನಮಗೊಂದು ಗಂಡು ಮಗು ಬೇಕೆಂದರೂ ಮಾಡಿ ಅಂತ. ಹೋಗಲ್ವಾ? ಮಕ್ಕಳಾಗಿಲ್ಲ, ನಾವೆಲ್ಲ ಎಲ್ಲ ಹೋಗ್ತೀವಿ ಜನಗಳು, ನಮ್ಮ ಇವಾಗಿರೋರು ಎಲ್ಲರೂ ಡಾಕ್ಟ್ರ್ ಹತ್ರ ಹೋಗ್ತಾರೆ, IVF ಸೆಂಟರ್ಸ್ಗೆ ಹೋಗ್ತಾರೆ. ಆದರೆ ದಶರಥಂಗೆ ಗಂಡು ಮಗು ಆಗಿಲ್ಲ ಅಂತ ಯಾವ IVF ಸೆಂಟ್ರಿಗೆ ಹೋಗಿಲ್ಲ, ಅವನು ವಸಿಷ್ಠ ಮುನಿಗಳ ಹತ್ರ ಹೋಗ್ತಾನೆ. ವಸಿಷ್ಠ ಮುನಿಗಳ ಹತ್ರ ಹೋಗಿ ಕೇಳ್ತಾನೆ, ನನಗೆ ಒಂದು ಗಂಡು ಮಗು ಬೇಕು, ಏನು ಮಾಡಬೇಕು ಹೇಳಿ ಅಂತ. ಆವಾಗ ವಸಿಷ್ಠ ಮುನಿ ಏನು ಹೇಳ್ತಾರೆ, ನೀನೊಂದು ಯಜ್ಞ ಮಾಡಬೇಕು ಅಂತ. ಸೊ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಬೇಕು. ಸರಿ ನೀವು ಮಾಡಿಸಿ ಅಂತಾನೆ. ಇಲ್ಲ ಅದು ಮಾಡಬೇಕಾದ್ರೆ ತುಂಬ ಪವರ್ ಬೇಕು. ಅದಕ್ಕೆ ಯಾವ ಥರ ಪವರ್ ಬೇಕು? ಯಾರು ಈ ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತಾರೆ ಅವರು ತುಂಬ ಲೈಫಲ್ಲಿ ಪ್ಯೂರಾಗಿರಬೇಕು, ಕಾಮದ ವಾಸನೆಯೇ ಇರಬಾರ್ದು. ಅಂಥ ಪ್ಯೂರ್ ವ್ಯಕ್ತಿ ಏನಾದರೂ ಯಜ್ಞ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇವಾಗ ನೀವು ಯಾವ್ದಾದ್ರು ಪೂಜಾರಿ ಯಾರಾದರೂ ಹೋಗಿ ಏನಾದರೂ ಕೇಳಿ, ಅವ್ರು ಏನು ಕೇಳಿದ್ರೆ ಎಲ್ಲ ನಾನು ಮಾಡಿಸ್ತೀನಿ ಬನ್ನಿ ಅಂತಾರೆ. ನನಗೆ ಯೋಗ್ಯತೆ ಇಲ್ಲ ಅಂತ ಯಾರು ಹೇಳೋರೇ ಇಲ್ಲ. ಇಲ್ಲಿ ವಸಿಷ್ಠ ಮುನಿಗಳು, ಸೂರ್ಯವಂಶದ ಕುಲ ಗುರುಗಳು, ಅವ್ರು ಹೇಳ್ತಾ ಇದ್ರೆ ನನಗೆ ಯೋಗ್ಯತೆ ಇಲ್ಲ ಮಾಡೋಕ್ಕೆ ಅಂತ. ಆದರೆ ನಾವೆಲ್ಲ ಏನು ಯೋಚನೆ ಮಾಡ್ತೀವಿ, ಏನು ಮಾಡೋಕ್ಕೆ ನನಗೆ ಯೋಗ್ಯತೆ ಇದೆ, ನಾನು ಮಾಡ್ತೀನಿ ಬನ್ನಿ ಅಂತ ಹೇಳ್ತಾರೆ ಅಲ್ವಾ? ಸೊ ಎಸ್ಪೆಷಲಿ ಯಾರು ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ತಾರೆ, ಜ್ಯೋತಿಷಿ ಏನೋ ಒಂದು ಹೇಳ್ತಾರೆ, ಅದನ್ನು ಯಾವುದೋ ಒಂದು ಹೋಮ ಯಜ್ಞ ಮಾಡಬೇಕಂತ ಯಾರು ಬೇಕಾದರೂ ಮಾಡೋಕ್ಕೆ ರೆಡಿಗಿರ್ತಾರೆ. ಅವ್ರು ಬಾಯಲ್ಲಿ ಪಾನ್ ಪರಾಗ ಹಾಕ್ಕೊಂಡೇ ಬರ್ತಾರೆ, ಅಲ್ಲೋ ಹೊರಗಡೆ ಉಗಿದ್ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡಿಸೋದು. ಆ ಪೂಜೆ ಆ ಪರಿಹಾರಗಳು ನಿಜವಲ್ಲೂ ವರ್ಕ್ ಆಗುತ್ತಾ? ಅದು ಅಷ್ಟೊಲ್ಲದು ನನಗೆ ಕ್ವೆಶ್ಚನ್ ಮಾರ್ಕ್ಸ್ ಇದೆ ಎಷ್ಟೋ ವಿಷಯಗಳಲ್ಲಿ. ಸೊ ಈ ಥರ ಯಾವುದೇ ಒಂದು ಯಜ್ಞ ಕಾರ್ಯಗಳು ಮಾಡಬೇಕಂದ್ರೆ ಅಲ್ಲಿ ತುಂಬ ಶುದ್ಧತೆ ಇರಬೇಕು, ಪ್ಯೂರಿಟಿ ಇರಬೇಕು. ಇದರಿಂದ ನಾವು ಕಲಿಬೋದು. ರಾಮಾಯಣ ಆಗಲಿ, ನಾವು ಮಹಾಭಾರತ ಆಗಲಿ, ಯಾವುದೇ ಶಾಸ್ತ್ರ ಓದಬೇಕಾದ್ರೆ ನಾವು ನಮ್ಮ ಜೀವನದಲ್ಲೂ ಕೂಡ ಪ್ರಾಕ್ಟಿಕಲಾಗಿ ನಮ್ಗೆ ಏನು ಬೇಕು ಅನ್ನೋದು ಸಿಗುತ್ತೆ. ನಾವು ಸ್ವಲ್ಪ ಕಣ್ಣು ತೆರೆದು ನೋಡಬೇಕಷ್ಟೆ ಅಲ್ವಾ? ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಕಣ್ಣು ಮುಚ್ಚಿ ಕಿವಿ ಮುಚ್ಚಿನೇ ಬಂದು ಕಥಾ ಹೇಳ್ತೀವಿ. ನಾವು ಕಣ್ಣು ತೆರೆದಾಗ ನಿಜವಾಗ್ಲೂ ಅಲ್ಲಿ ನಮಗೆ ರಿಯಾಲಿಟಿ ಏನು, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ, ಈ ಒಂದು ಯಜ್ಞ ಮಾಡೋಕ್ಕೆ ನನ್ನ ಕೈಲಾಗೋದಿಲ್ಲ, ನೀನು ಒಬ್ಬ ಒಳ್ಳೆ ವ್ಯಕ್ತಿ, ಶುದ್ಧವಾಗಿರೋ ಯಾರಿದ್ದಾರೆ. ಆವಾಗ ಅಲ್ಲಿ ಅಯೋಧ್ಯೆ ಹೊರಗಡೆ ಒಂದು ಕಾಡಲ್ಲಿ ಒಬ್ಬ ಮುನಿ ಇರ್ತಾನೆ, ಅವನು ಋಷ್ಯಶೃಂಗ ಅಂತ ಇರ್ತಾನೆ, ನೀವು ಅವನನ್ನು ಕರೆಸಿ ಅಂತ. ಆ ಋಷ್ಯಶೃಂಗ ತಂದೆ ಇವನು ಈ ಭೌತಿಕ ಜಗತ್ತಲ್ಲಿ ಕನೆಕ್ಷನ್ ಸಿಕ್ಕಿದ್ರೆ ಅವ್ರು ಹಾಳಾಗೊಟ್ಟೋಗ್ತಾರೆ. ಸೊ ಅಲ್ಲಿ ಮೊಬೈಲು, ಸೋಷಿಯಲ್ ಮೀಡಿಯಾ ಇದೆಲ್ಲ ಬೇಡ, ಕಾಡಲ್ಲೇ ಇರಲಿ ಅಂದ್ಬಿಟ್ಟು ಅವನು ಯಾವುದೇ ಒಂದು ಹೆಣ್ಣನ್ನು ತೋರಿಸಿರೋದಿಲ್ಲ. ಆ ಹುಡುಗ ಬೆಳೀತಾ ಹೇಗೆ ಬೆಳೆದಿರ್ತಾನೆ ಅಂದರೆ ಬರೀ ಜಪ ತಪ ಮಾಡ್ಕೊಂಡು ಬೆಳೆದಿರ್ತಾನೆ. ಅವನಿಗೆ ಆಪೋಸಿಟ್ ಸೆಕ್ಸ್ ಯಾರು, ಒಂದು ಹೆಣ್ಣಂದ್ರೆ ಏನು ಗಂಡಂದ್ರೆ ಡಿಫ್ರೆನ್ಸೇ ಗೊತ್ತಿರೋದಿಲ್ಲ. ಎಲ್ಲರೂ ಒಬ್ಬರೇ ಅಂದ್ಕೊಂಡು ಆ ಲೆವೆಲ್ ಪ್ಯೂರಿಟಿಲಿ ಬೆಳೆಸಿರ್ತಾನೆ. ಸೊ ಇವಾಗ ಅವನನ್ನು ಹೆಂಗಾನ ಮಾಡಿ ಕರೆಸಬೇಕು, ಅವ್ನಿಗೆಲ್ಲೂ ಹೊರಗಡೆ ಬರೋಕ್ಕೆ ಇಷ್ಟ ಇಲ್ಲ, ಅವ್ನು ಕಾಡಲ್ಲೇ ಇದ್ದು ಅಲ್ಲೇ ಬೆಳೆದು ತುಂಬ ಇದಿರುತ್ತೆ. ಕೊನೆಗೆ ದಶರಥ ಅವ್ರ ಮಗಳಿರ್ತಾನೆ ಶಾಂತಿ ಅಂತ, ಅವಳನ್ನ ಕಳಿಸ್ತಾರೆ. ಅಲ್ಲಿ ಅವರು ಫ್ರೆಂಡ್ ಆಗಿ ಕೊನೆಗೆ ಅವನು ತುಂಬ ಕ್ಲೋಸ್ ಆಗ್ತಾನೆ. ಯಾವತ್ತೂ ನೋಡಿರಲ್ಲ, ನೋಡಿದ ತಕ್ಷಣ ಅವನಿಗೂ ಅಟ್ರಾಕ್ಟ್ ಆಗುತ್ತೆ. ಸೊ ಅವಾಗ ನೀನು ನನ್ನ ಮದುವೆ ಮಾಡ್ಕೊಂತ ಹಂಗೆ ಕರ್ಕೊಂಬರ್ತಾರೆ ಅಯೋಧ್ಯೆಗೆ. ಕರ್ಕೊಂಬಂದಮೇಲೆ ಸೊ ಅಲ್ಲಿ ಮದುವೆನೂ ಆಗುತ್ತೆ, ಈ ಕಡೆ ಯಜ್ಞ ಮಾಡಬೇಕಂದ್ರೆ ನಾವು ಒಪ್ಕೊತಾನೆ. ಸೊ ಆವಾಗ ಅಲ್ಲಿ ಯಜ್ಞ ನಡೆಯುತ್ತೆ. ಏನು ಯಜ್ಞ? ಪುತ್ರ ಕಾಮೇಷ್ಟಿ ಯಜ್ಞ ನಡೆಯುತ್ತೆ. ಸೊ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಜೀವನದ ಗುರಿ ಕೂಡ ಒಂದು ಯಜ್ಞ. ನಮ್ಮ ಇಡೀ ಜೀವನ ಏನಪ್ಪ ಅಂದರೆ ಯಜ್ಞದಲ್ಲಿ ಯಜ್ಞದಲ್ಲಿ ಏನು ನಡೆಯುತ್ತೆ? ಒಬ್ಬ ಯಜಮಾನ ಇರ್ತಾನೆ, ಯಜ್ಞ ಮಾಡ್ಸೋಕೆ ಒಬ್ಬ ಯಜಮಾನ ಇರ್ತಾನೆ. ಅವನು ಸ್ವಾಹ ಕೊಡ್ತಾನೆ. ಅಲ್ಲಿ ನಾವು ಏನಕ್ಕೆ ಸ್ವಾಹ ಕೊಡ್ತಾನೆ? ಅವನಿಗೆ ಏನೋ ಒಂದು ಬೇಕು, ಪಡಿಬೇಕು. ಅದೇನು? ತಥಾಸ್ತು. ನಮ್ಮ ಇಡೀ ಜೀವನನೇ ಇಷ್ಟೇ. ನಮ್ಮ ಇಡೀ ಜೀವನ ಯಜಮಾನ ಇರ್ತಾನೆ, ಅವನು ದೇವತೆಗಳಿಗೆ ಸ್ವಾಹ ಕೊಡ್ತಾನೆ. ದೇವತೆಗಳನ್ನ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವನಿಗೆ ಆಶೀರ್ವಾದ ಕೊಡ್ತಾರೆ, ತಥಾಸ್ತು ಅಂತ. ಇಲ್ಲಿ ಯಜಮಾನ ಕೊಡ್ತಾನೆ,
ದೇವತೆಗಳು ತೊಗೊತಾರೆ, ಆಮೇಲೆ ದೇವತೆಗಳು ಕೊಡ್ತಾರೆ, ಯಜಮಾನ ತೊಗೊತಾನೆ. ಇಷ್ಟೇ ಲೈಫು. ಸ್ವಲ್ಪ ಡೀಪಾಗಿ ಅನಲೈಸ್ ಮಾಡಿದ್ರೆ ನಮ್ಮ ಇಡೀ ಜೀವನದಲ್ಲಿ ನಾವು ಇಷ್ಟೇ ಮಾಡ್ತಾ ಇರೋದು. ನಾವೇನು ಮಾಡ್ತಾಯಿದ್ದೀವಿ? ನೀವೇನೇ ಕೆಲಸ ತೊಗೊಳ್ಳಿ, ಅದರಲ್ಲಿ ಇಷ್ಟೇ ಇರೋದು. ಇದೊಂದು ಯಜ್ಞ ಥರ ಮಾಡ್ತಾಯಿದ್ದೀವಿ. ನಾವೇನೇ ಮಾಡಿದ್ರು, ನಾವು ಆಫೀಸ್ಗೆ ಹೋಗ್ತೀವಾ, ಸ್ಕೂಲ್ಗೆ ಹೋಗ್ತೀವಿ, ಏನಕ್ಕೆ ಹೋಗೋದು? ಸ್ಕೂಲ್ಗೆ ಏನಕ್ಕೆ ಹೋಗ್ತೀವಿ? ಓದೋಕ್ಕೆ ಅಲ್ವಾ? ಅಲ್ಲೇನು ನಾವು ಸ್ವಾಹ ಕೊಡ್ತೀವಿ, ದುಡ್ಡು ಸ್ವಾಹ ಕೊಡ್ತೀವಿ, ಟೈಮ್ ಸ್ವಾಹ ಮಾಡ್ತೀವಿ, ಎನರ್ಜಿ ಸ್ವಾಹ ಮಾಡ್ತೀವಿ. ಕೊನೆಗೆ ರಿಸಲ್ಟು ಸ್ಕೂಲಿಂದ ತಥಾಸ್ತು ಏನು ಸಿಗುತ್ತೆ? ಸರ್ಟಿಫಿಕೇಟ್, ಪಾಸ್. ರಿಸಲ್ಟ್ ಬರುತ್ತಲ್ಲ, ಏಪ್ರಿಲ್ 10ನೇ ತಾರೀಕು ರಿಸಲ್ಟ್ ಬರುತ್ತೆ. ಸೊ ತಥಾಸ್ತು, ಪಾಸ್. ಆಮೇಲೆ ಕೆಲಸಕ್ಕೆ ಏನಕ್ಕೆ ಹೋಗ್ತೀವಿ? ಹಾಂ, ಕೆಲಸದಲ್ಲಿ ನಾವೇನು ಸ್ವಾಹ ಕೊಡ್ತೀವಿ? ನಮ್ಮ ಟೈಮು, ಎನರ್ಜಿ, ಬುದ್ಧಿ ಏನೇನಿದೆಯೋ ಎಲ್ಲ ಅಲ್ಲಿ ಸ್ವಾಹ ಆಗ್ತೀವಿ. ಅಲ್ಲೇನು ತಥಾಸ್ತು ಏನು? 1ನೇ ತಾರೀಕು ಸ್ಯಾಲ್ರಿ ಬರುತ್ತಲ್ಲ, ಸಂಬಳ, ಅದು ನಮಗೆ ತಥಾಸ್ತು. ಇಷ್ಟೇ ಲೈಫ್. ಸೊ ನಾವು ಕೊನೆಗೇನಾಗುತ್ತೆ ಅಂದರೆ ದೇವತೆಗಳಿಗೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ಸೊ ದೇವತೆಗಳು ಯಾವಾಗಲೂ ರಿಸೀವರ್ ಆಗ್ತಿರ್ತಾರೆ. ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ದೇವತೆ ಆಗೋಕ್ಕೆ ಇಷ್ಟ, ಎಲ್ಲರಿಗೂ ನಾವು ತಗೊಳ್ಳೋಕ್ಕೆ ಇಷ್ಟ, ಪಡೆಯೋಕ್ಕೆ, ಯಾರಿಗೂ ಕೊಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಜರ್ನಿ ಒಂದು ಲೆಕ್ಕಾಚಾರದಲ್ಲಿ ನಮ್ಮ ದೇವತೆಯ ಮನೋಭಾವದಿಂದ ನಾವು ಯಜಮಾನನ ಮನೋಭಾವಕ್ಕೆ ಬರಬೇಕು. ಯಜಮಾನ ಅಂತ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಸ್ವಾಹ ಕೊಟ್ಟಾಗ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ನಾವೆಲ್ಲರೂ ದೇವತಾ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಅಲ್ಲಿಂದ ನಾವು ಕೆಳಗಡೆ ಬಂದು ಯಜಮಾನನ ಮೈಂಡ್ಸೆಟ್ಟಿಗೆ ಬರಬೇಕು. ಅದು ನಾವು ಕೊಡೋಕ್ಕೆ ರೆಡಿ ಆಗಬೇಕು. ಸೊ ಅದೇ ರೀತಿಯಲ್ಲಿ ಸೊ ಆಧ್ಯಾತ್ಮಿಕ ಜಗತ್ತಲ್ಲಿ ಏನು, ಆಧ್ಯಾತ್ಮಿಕದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅದು ಅಷ್ಟೇ. ನಾವು ಸ್ವಾಹ ಯಜ್ಞ, ಅಲ್ಲಿಂದ ನಮಗೆ ಪಡೆಯೋಕ್ಕೆ ಏನಾರು ಒಂದು ಪಡಿಬೇಕು, ತಥಾಸ್ತುಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಯಜಮಾನ ಯಾರು? ದಶರಥ. ಸೊ ಇಲ್ಲಿ ಅವನು ಯಜ್ಞ ಮಾಡ್ತಾ ಇದ್ದಾನೆ, ಪುತ್ರಕಾಮೇಷ್ಟಿ. ತಥಾಸ್ತು ಏನು ಬೇಕು ಅವನಿಗೆ? ಮಗು ಬೇಕು. ಸೊ ಕೊನೆಗೆ ಯಜ್ಞ ಮಾಡ್ತಾನೆ. ಋಷಿಶೃಂಗ ಯಜ್ಞ ತುಂಬ ಅದ್ಭುತವಾಗಿ ಶುದ್ಧ ಮನಸ್ಸಿನಿಂದ ಮಾಡ್ತಾನೆ. ಅಲ್ಲಿ ಅದಕ್ಕೆ ಸಕ್ಸಸ್, ತಥಾಸ್ತು ಸಿಗುತ್ತೆ. ಅದೇನು ಅಂದರೆ ಅಗ್ನಿದೇವನೇ ಬರ್ತಾನೆ, ಸ್ವಯಂ ಅಗ್ನಿದೇವ ಬಂದು ಒಂದು ಪಾಯಸ ಕೊಡ್ತಾನೆ. ಇದೆಲ್ಲ ಕತೆ ಕೇಳಿದ್ದೀರಲ್ವಾ? ಸೊ ಪಾಯಸ ಕೊಡ್ತಾನೆ. ಇಲ್ಲಿವರೆಗೂ ಕೇಳಿದ್ದೀರಾ? ಇದಾದಮೇಲೆ ಏನಾಯಿತು ಅಂತ ಯಾರು ಹೇಳ್ತೀರಾ? ಸೊ ಈ ಪಾಯಸ, ಅಗ್ನಿದೇವ ಪಾಯಸ ಕೊಟ್ಟಾಗ ದಶರಥಂಗೆ ಹೇಳ್ತಾನೆ, ನೀನು ಇದನ್ನು ನಿನ್ನ 3 ಜನ ಹೆಂಡ್ತಿರಿಗೆ ಕೊಡು, ಗಂಡು ಮಕ್ಕಳಾಗತ್ತೆ ಅಂತ. ಇವಾಗ ದಶರಥ ಏನು ಮಾಡ್ತಾನೆ ಯಾರು ಗೊತ್ತು? ಯಾರು ಕರೆಕ್ಟಾಗಿ ವಾಲ್ಮೀಕಿ ರಾಮಾಯಣ ಓದಿರ್ತಾರೆ ಅವ್ರು ಮಾತ್ರ ಇದು ಆನ್ಸರ್ ಮಾಡೋಕ್ಕಾಗೋದು. ಅರ್ಧ ಭಾಗ ಕೌಸಲ್ಯ ಕೊಡ್ತಾನೆ. ಹಾಂ, ತಪ್ಪು. ತಪ್ಪು. ಹಾಂ ಹೇಳಿ ಪ್ರಭು, ನೀವೊಂದು ಟ್ರೈ. ಹಾಂ, ಈ ಪಾಯಸ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಮಾಡಿದಾಗ ನೀವು ಓದಿದ್ರೆ, ಅದು ಓದಿರೋದು ಅಲ್ಲಿ ಏನು ಬರೆದಿರ್ತಾರೆ ವಾಲ್ಮೀಕಿ ರಾಮಾಯಣ, ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಗೆ ಎಂಟೈರ್ ಹಿಸ್ಟ್ರಿ ಗೊತ್ತಿರಬೇಕು. ಹಿಸ್ಟ್ರಿ ಯಾವುದರ ಇತಿಹಾಸ? ಕೌಸಲ್ಯದ ಇತಿಹಾಸ, ಕೈಕೇಯಿ ಇತಿಹಾಸ, ಸುಮಿತ್ರಾ ಇತಿಹಾಸ, ದಶರಥ ಹೇಗೆ ಮದುವೆ ಆದ, ಅದೆಲ್ಲ ಗೊತ್ತಾದರೆ ಇಲ್ಲಿ ಪಾಯಸ ಡಿವಿಷನ್ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲ್ ಪಾಯಸ ಡಿವಿಷನ್ ಹೇಗಾಗುತ್ತೆ ಗೊತ್ತಾ? ಫಸ್ಟು ದಶರಥ ಪಾಯಸ ತೊಗೊತಾನೆ. ಪಾಯಸದಲ್ಲಿ ಏನಿರುತ್ತೆ ಅದರಲ್ಲಿ ಒಂದು ಭಾಗ ಅದನ್ನು ಕೌಸಲ್ಯ ಕೊಡ್ತಾನೆ. ಸೊ ಇನ್ನೆಷ್ಟು ಉಳಿದಿರುತ್ತೋ? ಇನ್ನೊಂದು ಭಾಗ, ಅರ್ಧ ಭಾಗ, 1/2 ಅಲ್ವಾ, ಹಾಫ್ ಕೌಸಲ್ಯಕ್ಕೆ ಹೋಗುತ್ತೆ. ಇನ್ನು ಹಾಫು, 2ನೇ 1 ಭಾಗ ಅವನ ಹತ್ರ ಇರುತ್ತೆ. ಇವಾಗ ಅದನ್ನು ಅವನೇನು ಮಾಡ್ತಾನೆ, ಅವನಿಗೆ ತುಂಬ ಟೆನ್ಷನ್ ಇರುತ್ತೆ. ಈ ಎಲ್ಲ ಟೆನ್ಷನ್ ಅರ್ಥ ಮಾಡ್ಕೊಂಡ್ರೆ ಏನಕ್ಕೆ ಈ ಟೆನ್ಷನ್ಲಿದ್ದಾನೆ ದಶರಥ ಅಂತ ಅರ್ಥ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ. ಸೊ ಇವಾಗ ಈ ಪಾಯಸದ ಸ್ಟೋರಿ ಜ್ಞಾಪಿಸಿ, ನಾನು ಫಸ್ಟ್ ಸ್ವಲ್ಪ ಇತಿಹಾಸದ ಬಗ್ಗೆ ಡಿಸ್ಕಸ್ ಮಾಡೋಣ. ಇತಿಹಾಸ ಏನಾಗುತ್ತೆ ಅಂದರೆ, ಕೌಸಲ್ಯನ ಮದುವೆ ಆಗ್ತಾನೆ, ಕೌಸಲ್ಯಿಂದ ಗಂಡು ಮಗು ಆಗಲ್ಲ. ಆವಾಗ ಯೋಚನೆ ಬರುತ್ತೆ, ರಾಜವಂಶ ಅಲ್ವಾ, ಅವ್ರಿಗೆ ಗಂಡು ಮಗು ತುಂಬ ಇಂಪಾರ್ಟೆಂಟು. ಎರಡನೇ ಮದುವೆ ಆದರೆ ಆಗ್ಬೋದು ಅಂತ ಥಾಟ್ ಬರುತ್ತೆ. ಆದರೆ ಎರಡನೇ ಹೆಂಡತಿ ಮದುವೆ ಆಗಬೇಕಾಗಿಲ್ವ ಅಂತ ಅವನಿಗೂ ಕ್ವಶನ್ ಮಾರ್ಕ್ಸ್ ಇರುತ್ತೆ. ಆವಾಗ ಅಲ್ಲಿ ಅವನಿಗೊಂದು ಚೀಟಿ ಬರುತ್ತೆ. ಆ ಚೀಟಿ ಏನಪ್ಪ ಅಂದರೆ, ಕೈಕೇಯಿಯ ರಾಜ್ಯದಲ್ಲಿ ರಾಜಕುಮಾರಿ ಕೈಕೇಯಿನ ಸ್ವಯಂವರಕ್ಕೆ ಕರೆದಿದ್ದಾರೆ. ಯಾರ್ಯಾವ ರಾಜರು ಇರ್ತಾರೆ ಅವರೆಲ್ಲ ಬಂದು ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮದುವೆ ಆಗ್ಬೋದು. ಕೈಕೇಯಿಗೆ ಇಷ್ಟ ಆದರೆ, ಸ್ವಯಂವರ ಸಕ್ಸಸ್ ಆದರೆ ನೀವು ಮದುವೆ ಆಗ್ಬೋದು ಅಂತಾರೆ.
ಕೈಕೇಯಿ ಭಾವಚಿತ್ರ ನೋಡಿದ ತಕ್ಷಣ ದಶರಥನಿಗೆ ತುಂಬ ಆಸೆ ಆಗುತ್ತೆ. ಯಾಕಂದರೆ ಕೈಕೇಯಿ ಆ ಸಮಯದಲ್ಲಿ ಅತಿ ಲೋಕ ಸುಂದರಿ, ಮಿಸ್ ಯೂನಿವರ್ಸ್ ಏನಂತಾರಲ್ಲ, ಆ ಟೈಮಲ್ಲಿ ಅವಳು ಮಿಸ್ ಯೂನಿವರ್ಸ್. ಯಾರೇ ಒಬ್ಬರು ಕೈಕೇಯಿ ನೋಡಿದ್ರೆ ಹಂಗೆ ಬಿದ್ದೋಗ್ಬಿಡ್ಬೇಕು ಕೆಳಗಡೆ, ಅಷ್ಟು ಸೌಂದರ್ಯ. ಇವಾಗ ಇವಾಗ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಯಾರು ಇರ್ತಾರಲ್ಲ, ಅವರು ಕೈಕೇಯಿ ಮುಂದೆ ನಿಂತ್ಕೊಂಡ್ರೆ ಒಂದು ಜಿರಳೆ ಥರ ಕಾಣಿಸ್ತಾಯಿದ್ರು. ಅಂದರೆ ಅವ್ಳ ಬ್ಯೂಟಿ ಒಂದು ಜಿರಳೆ ಥರ ಇತ್ತು ಅಷ್ಟೇ. ಆದರೆ ಅವಳು ಅಷ್ಟು ಸೌಂದರ್ಯಕ್ಕೆ ಇನ್ನೊಂದು ಹೆಸರಿದ್ರೆ ಅದು ಕೈಕೇಯಿ. ಆ ಲೆಕ್ಕಾಚಾರದಲ್ಲಿ ಮಾತುಕತೆ ಆಗ್ತಾಯಿತ್ತು. ಸೊ ದಶರಥನಿಗೆ ಕೈಕೇಯಿ ನೋಡಿ, ಆ ಭಾವಚಿತ್ರ ನೋಡಿದ ತಕ್ಷಣ ಅಷ್ಟು ಖುಷಿಯಾಗುತ್ತೆ. ಏನಾದರೂ ಮಾಡಿ ನಾನು ಇವಳನ್ನ ಪಡಿಲೇಬೇಕು ಅಂತ ಸ್ವಯಂವರಕ್ಕೆ ಹೋಗ್ತಾನೆ. ಅಲ್ಲಿ ಎಷ್ಟೋ ರಾಜರು ಬಂದಿರ್ತಾರೆ. ಅಲ್ಲಿ ಕೈಕೇಯಿ ತಂದೆ ದಶರಥ ಬಂದಮೇಲೆ ಬೇರೆ ಯಾವ ರಾಜನೂ ಕನ್ಸಿಡರೇ ಮಾಡಲ್ಲ. ಎಲ್ಲರೂ ಸೈಡ್ಗೆ ಹೋಗಿ ಫಸ್ಟು ದಶರಥ ಹತ್ರ ಮಾತಾಡ್ತೀನಿ ಅಂತಾನೆ. ಸೊ ದಶರಥ ಹತ್ರ ಮಾತಾಡ್ತಾರೆ, ಏನು ಸಮಾಚಾರ, ಈ ಥರ ನಾನು ಬಂದಿದ್ದೀನಿ ಸ್ವಯಂವರಕ್ಕೆ ಅಂತ. ಬಟ್ ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಕೈಕೇಯಿ ತುಂಬ ಯೌವನದಲ್ಲಿರ್ತಾಳೆ, ತುಂಬ ಚಿಕ್ಕ ವಯಸ್ಸಿರುತ್ತೆ. ದಶರಥಂಗೆ ಆಲ್ರೆಡಿ ತುಂಬ ವಯಸ್ಸಾಗ್ಬಿಡುತ್ತೆ, ಆಲ್ಮೋಸ್ಟ್ 20-30 ವರ್ಷ ಡಿಫ್ರೆನ್ಸ್ ಇರುತ್ತೆ, 20-25 ವರ್ಷ ಡಿಫ್ರೆನ್ಸ್ ಇರುತ್ತೆ. ಸೊ ಅವಾಗೆಲ್ಲ ಮದುವೆ ಆಗ್ತಾಯಿದ್ರು 10-15-20 ವರ್ಷ ಡಿಫ್ರೆನ್ಸಲ್ಲಿ. ಸೊ ಆದರೂ ಬರ್ತಾನೆ. ಸೊ ಅವಾಗ ಕೈಕೇಯಿ ತಂದೆ ಕೇಳ್ತಾನೆ ದಶರಥನಿಗೆ, ನೀನು ಇಷ್ಟು ವಯಸ್ಸಾಗಿದೆ, ಅದು ಓಕೆ ಕನ್ಸಿಡರ್ ಮಾಡ್ತೀವಿ, ಬಟ್ ನಿಂಗೆ ಆಲ್ರೆಡಿ ಮದುವೆ ಆಗಿದೆಯಲ್ಲ, ಸೊ ಮದುವೆ ಏನಾಗ ಕ್ಷತ್ರಿಯ ಅಂದರೆ ಇನ್ನೊಂದು ಮದುವೆ ಆಗ್ಬೋದಲ್ಲ ಅಂತ ಹೇಳ್ತಾನೆ. ಆಗ್ಬೋದು, ಅದೇನು ತೊಂದರೆ ಇಲ್ಲ, ಆದರೆ ನಾವು ರಾಜವಂಶದಿಂದ ಬಂದಿರೋದು, ಇವಾಗ ನೀನು ಮದುವೆ ಆಗ್ತೀಯಾ, ನಾವು ಕೊಡ್ತೀವಿ, ಓಕೆ ನಮಗೇನು ತೊಂದರೆ ಇಲ್ಲ, ಮದುವೆ ಮಾಡಿಕೊಡ್ತೀವಿ. ಆದರೆ ಕೈಕೇಯಿನ ಹುಟ್ಟೋ ಗಂಡು ಮಗು ಹುಟ್ಟಿದ್ರೆ ಆ ಗಂಡು ಮಗುನೇ ನೀನು ರಾಜ ಮಾಡ್ತೀಯ ಅಂತ ಏನು ಗ್ಯಾರಂಟಿ? ಯಾಕೆ ನಾವು ವಂಶದಿಂದ ಬಂದಿರೋದು, ನಮಗೆ ನನ್ನ ಮಗಳು ಎಲ್ಲಾದರೂ ಹೋದರೆ ಅವಳ ಮಗನೇ ರಾಜ ಆಗಬೇಕು, ಇಲ್ಲಾಂದರೆ ಏನು ನಮ್ಮ ವಂಶಕ್ಕೂ ಒಂದು ಕೆಟ್ಟ ಕಳಂಕ ಬರುತ್ತೆ ಅಂತ ಅವನು ಕಂಡೀಷನ್ ಆಗ್ತಾನೆ. ಆವಾಗ ದಶರಥ ಹೇಳ್ತಾನೆ, ಅಯ್ಯೋ ಅಷ್ಟೇನಾ, ನಾನು ಮದುವೆ ಆಗ್ತಾ ಇರೋದೇ ಏನಕ್ಕೆ ಗಂಡು ಮಗು ಬೇಕು ಅಂತ, ಸೊ ತೊಂದರೆ ಇಲ್ಲ, ಕೈಕೇಯಿ ಹುಟ್ಟೋ ಮಗುನೇ ಹುಟ್ಟೋ ಗಂಡು ಮಗುನೇ ನಾನು ರಾಜ ಮಾಡ್ತೀನಿ ಅಂತ ಅಲ್ಲಿ ಪ್ರಾಮಿಸ್ ಕೊಡ್ತಾನೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇನ್ನೊಂದು ಪಾಠ ಏನು ಕಲಿಬೇಕಂದ್ರೆ, ದಶರಥಂಗೆ ಕೈಕೇಯಿ ನೋಡಿದ ತಕ್ಷಣ ಅವನ ಇಂದ್ರಿಯಗಳನ್ನೇ ಮರಿತಾ ಇದ್ದಾನೆ. ತುಂಬ ಖುಷಿ, ತುಂಬ ಸಂತೋಷ. ಅದಕ್ಕೆ ಹೇಳ್ತಾರೆ, ತುಂಬ ಸಂತೋಷವಾಗಿರ್ಬೇಕಾದ್ರೆ ಯಾರಿಗೂ ಪ್ರಾಮಿಸ್ ಮಾಡಬೇಡಿ. ನಾವು ಮೈಂಡ್ ಕಾಮನ್ ಬೇಸಿಕ್ ಗ್ರೌಂಡಿಗೆ ಬಂದ ಮೇಲೆ ನಾವು ಪ್ರಾಮಿಸ್ ಮಾಡಬೇಕು. ಇಲ್ಲಿ ದಶರಥ ಮಾಡಿದ ಫಸ್ಟ್ ಮಿಸ್ಟೇಕ್ ಏನಪ್ಪ ಅಂದರೆ, ಅವಳು ನೋಡಿ ತುಂಬ ಖುಷಿಯಾದ, ಆತುರನಾದ. ಆ ಆತುರದಲ್ಲಿ ಏನು ಮಾಡೋಕ್ಕೂ ರೆಡಿಗಿದ್ದೀನಿ, ಕೈಕೇಯಿ ಹುಟ್ಟೋ ಮಗು ಅಂತಲೇ ರಾಜ ಮಾಡೋದು ನಾನು ಮಾಡ್ತೀನಿ, ಪ್ರಾಮಿಸ್ ತಗೊಳ್ಳಿ, ಪ್ರಮಾಣ, ನನಗೆ ಕೈಕೇಯಿ ಕೊಡಿ ಸಾಕು ಅಂತ ಹೇಳ್ತಾನೆ. ಸೊ ಕೈಕೇಯಿ ತಂದೆ, ಇದು ಎರಡು ಕುಲ, 2 ವಂಶದ ಮಧ್ಯೆ ನಡೆದ ಒಂದು ಘಟನೆ, ಒಂದು ಪ್ರಮಾಣ ವಚನ. ಸೊ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ ದಶರಥ. ಏನಂತ? ಕೈಕೇಯಿ ಹುಟ್ಟೋ ಮಗುನ ನಾನು ರಾಜ ಮಾಡ್ತೀನಿ. ಇಡೀ ರಾಮಾಯಣದ ಸೆಟ್ ಬ್ಯಾಕ್ ಫೌಂಡೇಶನ್ ಈ ಕತೆ ನಮ್ಗೆ ಗೊತ್ತಿಲ್ಲದಿರೋ ಬರೀ ರಾಮಾಯಣ ಅರ್ಥ ಮಾಡ್ಕೊತೀವಿ ಅಂದರೆ ರಾಮಾಯಣನ ಅಷ್ಟೊಂದು ಅರ್ಥ ಆಗಲ್ಲ. ಏನಕ್ಕೆ ದಶರಥ ಇಷ್ಟೊಂದು ಮಿಸ್ಟೇಕ್ಸ್ ಮಾಡ್ದ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇವಾಗ ಇಲ್ಲಿಂದ ನಿಮ್ಗೆ ಕನೆಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಕೈಕೇಯಿ ತಂದೆಗೆ ಪ್ರಾಮಿಸ್ ಮಾಡ್ತಾನೆ. ಆವಾಗ ದಶರಥ ಖುಷಿಯಾಗಿ ಮದುವೆ ಆಗ್ತೀನಿ ಅಂತಾನೆ. ಸೊ ಅವರು ಮದುವೆ ಮಾಡಿಕೊಡ್ತಾರೆ. ಕೊನೆಗೆ ಕೌಸಲ್ಯ ಬರ್ತಾಳೆ ಮನೆಗೆ. ಕೌಸಲ್ಯ ಎಲ್ಲಿಂದ ಬಂದಿರೋದು? ಒಂದು ದೊಡ್ಡ ರಾಜವಂಶದಿಂದ ಬಂದಿರೋದು. ಅವಳು ಸಾಧಾರಣ ವ್ಯಕ್ತಿಯಲ್ಲ, ಅವಳು ರಾಜಕುಮಾರಿ, ತುಂಬ ವಿದ್ಯೆ ತಿಳ್ಕೊಂಡಿರೋಳು, ಬುದ್ಧಿವಂತಳು. ಅವಳು ಬರ್ತಾಳೆ. ಆಮೇಲೆ 2ನೇ ಮದುವೆ ಆಗುತ್ತೆ. ಕೈಕೇಯಿನೂ ಮನೆಗೆ ಕರ್ಕೊಂಬರ್ತಾನೆ. ಇಬ್ಬರು ಹೆಂಗಸರು, ಅದರಲ್ಲೂ ಸೌದಿಯರು ಒಳಗಡೆ ಒಂದೇ ಮನೇಲಿ ಸೇರಿದ್ರೆ ಏನಾಗುತ್ತೆ? ಆರಾಮಾಗಿರ್ತಾರಲ್ಲ, ಸಂತೋಷವಾಗಿ. ರಾಮಾಯಣದಲ್ಲಿ ಮಹಾಭಾರತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಬರ್ತಾಳೆ ಕೈಕೇಯಿ, ತುಂಬ ಹಠಮಾರಿ. ಸೊ ಇಡೀ ಶಾಸ್ತ್ರದಲ್ಲಿ ನಮಗೆ ಫಸ್ಟ್ ಇನ್ಸಿಡೆಂಟ್ ಆಫ್ ಡೈವೋರ್ಸ್ ಎಲ್ಲಿ ಸಿಗುತ್ತೆ ಅಂದರೆ, ಅದು ಕೈಕೇಯಿ ತಾಯಿ ತುಂಬ ದೊಡ್ಡ ತಪ್ಪು ಮಾಡಿರ್ತಾಳೆ. ಆ ಕತೆ ಕೇಳಿದ್ದೀರಾ ನೀವು? ಕೇಳಿಲ್ಲ? ಓಕೆ, ಸ್ವಲ್ಪ ಡೈವರ್ಟ್ ಆಗಲಾ? ಓಕೆ, ಸ್ವಲ್ಪ ಡೈವರ್ಟ್ ಆದರೆ ಕಥೆಯಿಂದ ಅಲ್ಲೇನಾಗುತ್ತೆ, ಕೈಕೇಯಿ ತಂದೆ ಅವನು ಒಂದು ಋಷಿ ಮುನಿಗೆ ಸೇವೆ ಮಾಡಿ ಅವನ ಪ್ರಸನ್ನಪಡಿಸಿರ್ತಾನೆ. ಆ ಋಷಿ ಮುನಿ ಒಂದು ವರ ಕೊಟ್ಟಿರ್ತಾನೆ. ಆ ವರ ಏನಪ್ಪ ಅಂದರೆ, ನೀನು ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಏನೇ ಮಾತಾಡಿದ್ರು ಆ ಭಾಷೆ ನಿನಗೆ ಅರ್ಥ ಆಗಲಿ ಅಂತ ಅವನಿಗೊಂದು ಪವರ್ ಕೊಟ್ಟಿರ್ತಾರೆ.
ಸೊ ಕೈ ತಂದೆಗೆ ಎಲ್ಲೇ ಏನೇ ಯಾವ್ದಾದ್ರು ಒಂದು ಪಕ್ಷಿ ಮಾತಾಡ್ಕೊಂಡ್ರೆ ಅವ್ನಿಗೆ ಅರ್ಥ ಆಗ್ತಾ ಇರುತ್ತೆ. ಅವನಿಗೆ ತುಂಬ ಖುಷಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೋ ಒಂದು ಬೆಕ್ಕು ಹಾವು ಏನೋ ಮಾತಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆದರೆ ಎಷ್ಟು ಖುಷಿ ಅಲ್ಲ, ಸಂತೋಷದ ವಿಷಯ. ಆದರೆ ಅವ್ನು ಹೇಳ್ತಾನೆ, ನೀನು ಯಾರಿಗೂ ಹೇಳ್ಬಾರ್ದು, ನೀನು ಯಾರಿಗಾದ್ರೂ ಹೇಳಿದ್ರೆ ನೀನು ಸತ್ತೋಗ್ತೀಯ, ಭಸ್ಮ ಆಗೋಗ್ತೀಯ ಅಂತ ಹೇಳಿರ್ತಾನೆ. ಹೌದಾ, ಪರವಾಗಿಲ್ಲ, ಒಟ್ಟಲ್ಲಿ ನಂಗೆ ಒಂದು ಸ್ಪೆಷಲ್ ಪವರ್ ಸಿಕ್ಕಿದೆ ಅಂತ ಖುಷಿಯಾಗಿರುತ್ತೆ. ಅಲ್ಲಿ ಯಾವಾಗಾರ ಓಡಾಡ್ಬೇಕಾದ್ರೆ ಅಲ್ಲಿ ಏನೇ ಒಂದು ಮಾತಾಡ್ಕೊಂಡ್ರು ಅವ್ನು ಕೇಳಿಸ್ತಾ ಇರುತ್ತೆ, ಅರ್ಥ ಆಗ್ತಾ ಇರುತ್ತೆ. ಅವನು ಪ್ರಾಣಿ ಪಕ್ಷಿಗಳು ಈ ಥರ ಮಾತಾಡ್ಕೊತಾರೆ ಅಂತ ಖುಷಿಯಾಗಿರ್ತಾನೆ. ಒಂದಿನ ಅವನ ರಾಜ್ಯದಲ್ಲಿ ಅವನು ರೂಮಲ್ಲಿ ಕೂತಿರ್ಬೇಕಾದ್ರೆ ಒಂದು ಪಕ್ಷಿ ಬಂದು ಏನೋ ಮಾತಾಡತ್ತೆ. ಅದನಿಗೆ ಅರ್ಥ ಆಗತ್ತೆ, ನಕ್ಬಿಡ್ತಾನೆ. ಆವಾಗ ಕೈ ಅವ್ರ ತಾಯಿ ಬರ್ತಾಳೆ. ಹೇಯ್, ಒಬ್ಬನೇದು ಯಾರೂ ಇಲ್ಲ, ಏನು ನಗ್ತಾ ಇದೆಯಾ ಹೇಳು ಅಂತ ಹೇಳ್ತಾನೆ. ಏನಿಲ್ಲ ಬಿಡು ಅಂತ. ಇಲ್ಲ ನೀನು ಹೇಳಬೇಕು ಅಂತ. ಏನಿಲ್ಲ ಬಿಡು. ಇಲ್ಲ ನೀನು ಹೇಳಲೇಬೇಕು ಅಂತ. ಏನಿಲ್ಲ ಅಂತ ಹೇಳಿದ್ನಲ್ಲ ಬಿಡು. ಅವ್ನು ಹೇಳಂಗಿಲ್ಲ, ಅವ್ನಿಗೆ ಶಾಪ ಅದು. ಇವಳು ಇನ್ಸಿಸ್ಟ್ ಮಾಡ್ತಾಳೆ, ಇಲ್ಲ ನೀನು ಹೇಳಬೇಕು ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಅಮ್ಮ ತಾಯಿ, ನಾನೇನಾದರೂ ಹೇಳಿದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ. ಹೆಂಗಿರು ಸಾಯ್ತಾ, ಹೇಳ್ಬಿಟ್ಟು ಸಾಯಿ ಅಂತ ಅವಳು ಹೇಳ್ತಾಳೆ. ಅವನಿಗೆ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಇವಳು ಏನು ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಇವಳಿಗಿದೆ ಗಾಸಿಪ್ಪೇ ಬೇಕು ಅಂತ ಸಖತ್ ಬೇಜಾರಾಗುತ್ತೆ. ಆವಾಗ ನೀನು ಇಲ್ಲಿ ಇರಲೇಬೇಡ ಅಂತ ಓಡಿಸ್ಬಿಡ್ತಾನೆ. ಆವಾಗ ಫಸ್ಟು ಇಡೀ ಇತಿಹಾಸದಲ್ಲಿ ಮೊದಲನೇ ಡೈವರ್ಸ್ ನಾವೆಲ್ಲಿ ನೋಡ್ತೀವಿ ಅಂದರೆ ಅದು. ಅಂದರೆ ಅವ್ರು ಕೋರ್ಟ್ ಗೀಟ್ಗೆ ಎಲ್ಲೋ ಹೋಗಲ್ಲ, ಹಂಗೆ ಕಳಿಸ್ತಾನೆ, ನೀನು ನನ್ನ ಜೊತೆ ಇರೋಕ್ಕೆ ಆ ಯೋಗ್ಯತೆ ಎಲ್ಲ ನೀನು ಹೊರಡು ಅಂತ. ಅದು ಫಸ್ಟು ಇನ್ಸಿಡೆಂಟು. ಆವಾಗಿಂದ ಏನಾಗುತ್ತೆ, ಅಲ್ಲಿ ತಾಯಿನ ಕಳ್ಕೊತಾಳೆ ಕೈಕೇಯಿ. ಆವಾಗ ಅಲ್ಲಿದ್ದಂಥ ಸೇವಕಿ ಮಂತರೆ ಅವಳಿಗೆ ಸಾಕು ತಾಯಿ ಥರ. ಎಷ್ಟೋ ಸಲ ಮಂತರೆ ತನ್ನ ಎದೆ ಹಾಲು ಕೂಡ ಕುಡಿಸಿರ್ತಾಳೆ ಕೈಕೇಯಿಗೆ. ಸೊ ಅಲ್ಲಿಂದ ವಿಷಪಾನ ಅಂದರೆ ಕೈಕೇಯಲ್ಲಿ ಮನ್ಸು ಫುಲ್ ವಿಷ. ಇಲ್ಲಿ ಎದೆ ಹಾಲಲ್ಲಿ ಏನು ಬರೋ, ಒಳಗಡೆ ಏನಿರುತ್ತೋ ಅದೇ ಎದೆ ಹಾಲು ಮೂಲಕ ಬರುತ್ತೆ. ಅಲ್ಲಿಂದನೇ ಕೈಕೇಯಿಗೆ ವಿಷಪಾನ ಆಗಿರುತ್ತೆ. ಹಿಸ್ಟ್ರಿ ಇವಾಗ ಕನೆಕ್ಟ್ ಆಗ್ತಾ ಇದೆ ನಿಮಗೆ. ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ, ಮಂತರ ವ್ಯಾಲ್ಯೂ ಏನು ಅಂತ. ಸೊ ಅವಾಗ ಸ್ವಾಭಾವಿಕವಾಗಿ ವಾಸ್ತವವಾಗಿ ಯಾರಾದರೂ ನಮ್ಮನ್ನ ಒಂದು 2 ವರ್ಷ 3 ವರ್ಷ ನೋಡಿಕೊಂಡ್ರೆ ನಮ್ಗೆ ಎಷ್ಟು ಕೃತಜ್ಞತೆ ಇರುತ್ತೆ ಅಲ್ವಾ? ನಾವು ಯಾರೋ ಎಷ್ಟೋ ಜನ ನಿಮ್ಮಲ್ಲಿ ಅತ್ತೆ ಮನೇಲಿ, ಚಿಕ್ಕಮ್ಮನ ಮನೇಲಿ ಎಲ್ಲೋ ಬೆಳೆದಿರ್ತೀರ, ಅಜ್ಜಿ ಮನೇಲಿ ಅಲ್ವಾ, ಎಷ್ಟೋ ಜನ ಬೆಳೆದಿರ್ತೀರಲ್ವಾ? ಎಷ್ಟು ಕೃತಜ್ಞತೆ ಇರುತ್ತೆ ನಮ್ಗೆ ಅವ್ರಿಗೋಸ್ಕರ. ಇಲ್ಲಿ ಕೈಕೇಯಿ ಬರೀ ಮಂತರೆ ಕೆಳಗಡೆ ಬೆಳೆದಿರೋದಲ್ಲ, ಮಂತರೆಯ ಸ್ತನಪಾನ ಮಾಡಿದ್ದಾಳೆ. ಮಂತರೆ ಹಾಲು ಕುಡಿಸಿದ್ದಾಳೆ, ತನ್ನ ಹಾಲು ಅದರಿಂದ ಮಂತರೆ ಜೊತೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಸೊ ಹಿಂಗೆ ಬೆಳ್ಕೊಂಡು ಬರ್ತಾಳೆ. ಸೊ ಇಲ್ಲಿ ದಶರಥನ ಸೊ ಈ ಕೈಕೇಯಿ ಹಠ ಏನಕ್ಕೆ ಹೇಳಿದೆ, ಕೈಕೇಯಿ ತಾಯಿ ಸ್ಟೋರಿ ಅಂದರೆ ಕೈಕೇಯಿ ತಾಯಿ ತುಂಬ ಹಠಮಾರಿ. ನಾನು ಹೇಳಿದ್ನಲ್ಲ ಕತೆ, ಆ ಒಂದು ಕತೆಯಲ್ಲೇ ಗೊತ್ತಾಗುತ್ತೆ ನೀನು ಸತ್ರು ಪರವಾಗಿಲ್ಲ ಹೇಳ್ಬಿಟ್ಟು ಸಾಯಿ ಅನ್ನೋ ಲೆವೆಲಲ್ಲಿ ಇದ್ದಾಳೆ ಅಂದರೆ ಆ ಹಠನೇ ತನ್ನ ಮಗಳಿಗೂ ಬಂದಿರೋದು. ಸೊ ಅದಕ್ಕೆ ನಮ್ಗೆ ಏನೇ ಒಂದು ನಾವು ಕಲಿತೀವಲ್ಲ, ಅದು ಎರಡು ಫೋರ್ಸ್ ಇದೆ. ಅದೇನಪ್ಪ ಅಂದರೆ ಒಂದು ಜೆನೆಟಿಕ್ ಫೋರ್ಸ್, ಇನ್ನೊಂದು ಎನ್ವಿರಾನ್ಮೆಂಟಲ್ ಫೋರ್ಸ್. ಕನ್ನಡದಲ್ಲಿ ಏನು ಹೇಳ್ತೀವಿ? ಜೆನೆಟಿಕಲ್ ವಂಶ ಪರಂಪರೆಯಿಂದ ಬಂದಿರೋವಂಥ ಒಂದು ಗುಣಗಳು. ಇನ್ನೊಂದು ಪ್ರಕೃತಿಯಿಂದ ನಾವೆಲ್ಲಿರ್ತೀವಲ್ಲ ಅಲ್ಲಿನ ಪ್ರಕೃತಿ ನಮಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. 2 ಥರ ಇನ್ಫ್ಲುಯೆನ್ಸ್, ಒಂದು ಜೆನೆಟಿಕಲ್ ಇನ್ಫ್ಲುಯೆನ್ಸ್ ಆರ್ ಜೆನೆಟಿಕಲ್ ಫೋರ್ಸ್, ಇನ್ನೊಂದು ಎನ್ವಿರಾನ್ಮೆಂಟಲ್ ಪರಿಸರ, ನಾವು ಬೆಳೆದಿರೋ ಪರಿಸರ. ಸೊ ಇದರಿಂದ ಅವಳಿಗೆ ಇನ್ಫ್ಲುಯೆನ್ಸ್ ಆಗಿರೋದು ಜೆನೆಟಿಕ್ಸಿಂದನೂ ಜೀನ್ಸಿಂದನೂ ಬಂದಿದೆ. ಜೊತೆಗೆ ಎನ್ವಿರಾನ್ಮೆಂಟ್ ಯಾರು ಸಿಕ್ತು? ಯಾವ್ದಾದ್ರು ಒಂದು ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತೀರಾ? ಅವ್ರ ಜೆನೆಟಿಕ್ ಫೋರ್ಸು ಭಯಂಕರ, ಪರಿಸರನೂ ಭಯಂಕರ, ಆದರೂ ಅವನು ಒಳ್ಳೆ ಭಕ್ತನಾಗ್ತಾನೆ. ಪ್ರಹ್ಲಾದ ಅಮೇಝಿಂಗ್ ಎಕ್ಸ್ಟ್ರಾಡಿನರಿ ಎಕ್ಸಾಂಪಲ್ ಅಂದರೆ ಅದು ಪ್ರಹ್ಲಾದ ಜೀನ್ಸಲ್ಲಿ ಹಿರಣ್ಯಕಶಿಪು, ಪರಿಸರ ಎಲ್ಲ ರಾಕ್ಷಸರು. ಅದು ಅವನು ದೊಡ್ಡವನಾದ್ಮೇಲೆ, ಆ ದೊಡ್ಡವನಾಗಕ್ಕಿಂತ ಮುಂಚೆ ಅವನು ನಾರದ ಮುನಿ ಪರಿಸರ ಸಿಕ್ಕಿರುತ್ತೆ, ಅದರಿಂದ ಅವನು ಗ್ರೇಟ್ ಡಿವೋಟಿ ಆಗ್ತಾನೆ. ಸೊ ಇಲ್ಲಿ ಏನಾಯಿತು, ಇಲ್ಲಿದ್ವಿ ನಾವು. ಕೈಕೇಯಿ ಮನೆಗೆ ಬರ್ತಾಳೆ ಅಯೋಧ್ಯೆಗೆ. ಇಲ್ಲಿ ಕಿಚ್ ನಡೀತಾನೆ ಇರುತ್ತೆ ಕಿರಿಕಿರಿ ಕೌಸಲ್ಯಾಗೂ ಕೈಕೇಯಿಗೂ. ಯಾಕಂದರೆ ಇವನು ಮದುವೆ ಆಗಿದ್ದು ಕೌಸಲ್ಯ ದೊಡ್ಡ ರಾಜವಂಶದಿಂದ. ಅದರಿಂದ ಅವಳ ಹೆಸರು ನೋಡಿ, ಅವಳ ಸ್ವಂತ ಪರ್ಸನಲ್ ಹೆಸರು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಕೌಸಲ್ಯ ಅಂತಲೇ ಅವಳು ಫೇಮಸ್ ಆಗ್ತಾಳೆ. ಯಾಕಂದರೆ ದೊಡ್ಡ ರಾಜ್ಯ, ಕೋಸಲದ ರಾಜ್ಯದಿಂದ ಬಂದಿರ್ತಾಳೆ. ಇಲ್ಲಿ ಕೈಕೇಯಿನ ಮದುವೆ ಆಗ್ತಾನೆ, ಕೈಕೇಯದ ರಾಜ್ಯದಿಂದ ಬಂದಿರ್ತಾಳೆ. ಅದಕ್ಕೆ ಅವಳನ್ನ ಕೈಕೇಯಿ ಅಂತ ಕರೀತಾರೆ. ಅವಳ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ರಾಮಾಯಣದಲ್ಲಿ. ಕೊನೆಗೆ ಇವರಿಬ್ಬರು ಜಗಳ ಕಿರಿಕಿರಿ ಇದೆಲ್ಲ ನೋಡಿ ದಶರಥಂಗೆ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಆದರೆ ಕೈಕೇಯಿನ ಮದುವೆ ಆದಮೇಲೆ ಕೈಕೇಯಿಂದನೂ ಒಂದು ಗಂಡು ಮಗನೂ ಸಿಗೋದಿಲ್ಲ. ಕೊನೆಗೇನಾಗುತ್ತೆ, ಸಜೆಸ್ಟ್ ಮಾಡ್ತಾರೆ ಜನಗಳು ಇನ್ನೊಂದು ಮದುವೆ ಆಗಿಬಿಡಿ ಅಂತ. ಸೊ 3ನೇ ಮದುವೆ ಆಗಬೇಕು. ಕೊನೆಗೆ 3ನೇ ಮದುವೆ ಆಗೋಣ, ಯಾಕಂದರೆ ವಂಶಕ್ಕೋಸ್ಕರ ವಂಶನ ಬೆಳೆಸ್ಬೇಕಲ್ಲ. ಸೊ ಇನ್ನೊಂದು ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ತಾನೆ. ಆದರೆ
ಅವರೆಲ್ಲ ಮಿನಿಸ್ಟರ್ಸ್ಗೆಲ್ಲ ಹೇಳ್ಬಿಡ್ತಾನೆ, ನಾನು ಇನ್ನೊಂದು ಮದುವೆ ಆಗ್ತೀನಿ, ಒಂದು ಹೆಣ್ಣು ಹುಡುಕಿ, ಆದರೆ ಕಂಡೀಷನ್ ಏನು, ಅವಳು ದೊಡ್ಡ ರಾಜವಂಶದಿಂದ ಬರೋದು ಬೇಡ, ಅವಳು ಕ್ಷತ್ರಾಣಿ ಆಗಿರಬೇಕು, ಕ್ಷತ್ರಿಯ ವಂಶದಿಂದ ಬಂದಿರಬೇಕು, ಆದರೆ ಯಾವುದೋ ಒಂದು ಚಿಕ್ಕ ಮೂಲೆ ಕ್ಷತ್ರಿಯ ಫ್ಯಾಮಿಲಿಯಿಂದ ಬಂದಿದ್ದರೆ ಸಾಕು. ದೊಡ್ಡ ರಾಜ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಒಂದು ಆನೆನ ಸಾಕ್ಬಿಡ್ಬೋದು, ಈ ಥರ ಒಂದು ದೊಡ್ಡ ರಾಜ್ಯದಿಂದ ಬಂದಿರೋಳು ಹಠಮಾರಿ ಎಂಥವಳನ್ನೆಲ್ಲ ನಾನು ಸಾಕೋಕ್ಕಾಗಲ್ಲ ಅಂತ ಅವ್ರು ಎದುರ್ಕೊಂಡ್ಬಿಡ್ತಾರೆ. ಆವಾಗ ಇವ್ರು ಹುಡುಕಿ ಅದೊಂದು ಚಿಕ್ಕ ಒಂದು ಕ್ಷತ್ರಿಯ ಫ್ಯಾಮಿಲಿಲಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಯಾರನ್ನ? ಅದಕ್ಕೆ ಅವಳ ಹೆಸರು ಮೆನ್ಷನ್ ಆಗಿದೆ. ಅವಳು ದೊಡ್ಡ ರಾಜ್ಯದಿಂದ ಬಂದಿದ್ರೆ ಅವಳನ್ನ ಅಲ್ಲಿಂದ ಗುರುತಿಸ್ತಾ ಇದ್ದರು. ಇಲ್ಲಿ ಒಂದು ಚಿಕ್ಕ ಕ್ಷತ್ರಿಯ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಇವಳನ್ನ ಸುಮಿತ್ರಾ ಅಂತ ಹೆಸರು ಮೆನ್ಷನ್ ಆಗಿದೆ. ಗೊತ್ತಾಯ್ತಲ್ಲ ಇವಾಗ ಕತೆ ಏನಂತ? ಇವಾಗ 3 ಮದುವೆ ಆಗ್ತಾರೆ. ಇಲ್ಲಿಗೆ ಇವಳಿಗೂ ಮಗು ಆಗಲ್ಲ, ಸುಮಿತ್ರಾಗೂ ಮದುವೆ ಆಗಲ್ಲ. ಫ್ರಸ್ಟ್ರೇಷನ್ ಮಾಡಿ ನೆಕ್ಸ್ಟ್ ಏನು ಯೋಚನೆ ಮಾಡ್ತಾನೆ? 4ನೇ ಮದುವೆ ಬೇಡಪ್ಪ, ಸಾಕು 3 ಮದುವೆ. ಈ ಮದುವೆ ಆಗ್ತಾ ಹೋದರೆ ಜೀವನ ನನಗೇನೋ ಸೊಲ್ಯೂಷನ್ ಸಿಗಂಗೆ ಕಾಣಿಸ್ತಿಲ್ಲ. ಸೊ ಬೆಟರ್ ನಾವು ಒಬ್ಬ ಮಹಾನ್ ಡಿವೋಟಿ ಹತ್ರ ಹೋಗಿ ಸರೆಂಡರ್ ಆಗೋಣ ಅಂತ ಅಲ್ಲಿ ವಸಿಷ್ಠರ ಹತ್ರ ಬಂದು ಕೇಳ್ತಾರೆ. ಅವಾಗ ವಸಿಷ್ಠ ಹೇಳ್ತಾರೆ, ನೀನು ಪುತ್ರಕಾಮೇಷ್ಟಿ ಯಜ್ಞ ಮಾಡು ಅಂತ. ಆವಾಗ ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತಾರೆ. ಇಲ್ಲಿ ಪಾಯಸ ಬರುತ್ತೆ. ಆದರೆ ಕೌಸಲ್ಯ ಹುಟ್ಟಿರೋ ಮಗ ಯಾರು? ರಾಮ ಅಲ್ವೋ? ಸೊ ಆ ಪಾಯಸನ ಹೇಗೆ ಡಿವಿಷನ್ ಮಾಡ್ತಾನೆ ಅಂದರೆ, ತಲೆಯಲ್ಲಿ ಇವೆಲ್ಲ ಇದೆ. ತಲೆಯಲ್ಲಿ ಏನು ಯೋಚನೆ ಮಾಡ್ತಿದೆ ಅಂದರೆ, ಈ ಪಾಯಸನ ನಾನು ಕೈಗೆ ಕೊಟ್ಟರೆ ಏನಾಗುತ್ತೆ? ಕೈಗೆ ಮಗ ಹುಡ್ತಾರೆ, ಆದರೆ ಆ ಮಗ ಹುಟ್ಟಿದ್ದ ಮಗನೇ ರಾಜ ಮಾಡುವಂತಾರೆ. ಆದರೆ ಕೌಸಲ್ಯ ದೊಡ್ಡ ಹೆಂಡ್ತಿ, ಇವ್ನಿಗೆ ಅಷ್ಟಲ್ಲಿ ಗೊತ್ತಾಗಿರುತ್ತೆ ಕೈ ಸರಿಗಿಲ್ಲ, ಕೈ ಹುಟ್ಟೋ ಮಗನ ರಾಜ ಮಾಡಿದ್ರೆ ನಾನು ಪ್ರಾಬ್ಲಮ್ ಹಾಗೆ ಆಗುತ್ತೆ. ಸೊ ಇಷ್ಟೆಲ್ಲ ಒಳಗಡೆ ಗೊಂದಲ ನಡೀತಾ ಇರುತ್ತೆ. ಆದರೆ ದಶರಥ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಒಳಗಡೆ ಇವಾಗ ಪಾಯಸ ಅವ್ನ ಕೈಯಲ್ಲಿ ಸಿಗುತ್ತೆ. ಅವ್ನು ಯಾವ ಥರ ಡಿವಿಷನ್ ಮಾಡ್ತಾನೆ ಅಂತ ವಾಲ್ಮೀಕಿ ತುಂಬ ಚೆನ್ನಾಗಿ ಬರೀತಾರೆ. ಫಸ್ಟ್ ಪಾಯಸನ ಅರ್ಧ ಭಾಗ ಕೌಸಲ್ಯ ಕೊಡ್ತಾನೆ, ಇನ್ನು ಅರ್ಧ ಭಾಗ ಇರುತ್ತೆ. ಆ 2ನೇ 1 ಭಾಗ ಉಳಿದಿರುತ್ತೆ. ಆ 2ನೇ 1 ಭಾಗದಲ್ಲಿ ಏನು ಮಾಡ್ತಾನೆ? 1/4 ಭಾಗ ಅಂದರೆ 4ನೇ 1 ಭಾಗನ ಸುಮಿತ್ರಕ್ಕೆ ತೊಗೊಂಡೋಗಿ ಕೊಡ್ತಾನೆ. ಸೆಕೆಂಡ್ ಯಾರು ಕೊಡ್ತಾನೆ? ಸುಮಿತ್ರ ಕೊಡ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿರೋದು ನಾನು ಹೇಳ್ತಾ ಇರೋದು. ಸೊ ಕೊಟ್ಟಾದ್ಮೇಲೆ ಅದು ಇನ್ನೆಷ್ಟು ಉಳಿದಿರುತ್ತೆ? 1/4 ಭಾಗ, 4ನೇ 1 ಭಾಗ ಉಳಿದಿರುತ್ತೆ. ಅದರಲ್ಲಿ ಮತ್ತೆ ಅರ್ಧ ಮಾಡ್ತಾನೆ. ಅರ್ಧಾದ್ ಅಂತ ಮೆನ್ಷನ್ ಮಾಡ್ತಾರೆ ವಾಲ್ಮೀಕಿ. ಅರ್ಧಾದ್ ಅಂದರೆ 8ನೇ 1 ಭಾಗ, 1/8, 8ನೇ 1 ಭಾಗನ ಕೊಡ್ಲೋ ಬೇಡವೋ ಅಂತ ಕೈ ಕೊಡ್ತಾನೆ. ಮತ್ತೆ ಇನ್ನೂ ಎಷ್ಟು ಉಳಿದಿರುತ್ತೆ? ಇನ್ನೂ 8ನೇ 1 ಭಾಗ ಉಳಿದಿರುತ್ತೆ. ಅದನ್ನು ಮತ್ತೆ ತೊಗೊಂಡೋಗಿ ಸುಮಿತ್ರ ಕೊಡ್ತಾನೆ. ಏನಕ್ಕೆ ಇಷ್ಟು ಚಿಕ್ಕ ಪಾರ್ಟ್ ಮಾತ್ರ ಕೈ ಕೊಟ್ಟ? ಏನೋ ಮಾಲ್ ನ್ಯೂಟ್ರಿಷನ್ ಆಗಿ ಅವಳಿಗೆ ಮಗುನೇ ಹುಟ್ಟಬಾರ್ದು ಅಂತ ಅವನ ಮನಸ್ಸಲ್ಲಿ ಕೈ ಮಗುನೇ ಹುಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ಕೌಸಲ್ಯ ಮಗು ಆಗಬೇಕು. ಇದು ಒಂದು ಮೈಂಡ್ ಒಳಗಡೆ ಇದೆಲ್ಲ ನಡೀತಾ ಇರೋದು. ಸೊ ಇದರಿಂದ ಹೇಳ್ತಾರೆ, ಸೊ ಮೊದಲು ಯಾರು ಹುಡ್ತಾರೆ? 2ನೇ ಯಾರು? ಸೊ ಎಷ್ಟೋ ಜನ ಇದು ನಮಗೆ ಇನ್ನೂ ಯಾರಿಗೆ ಕ್ಲಾರಿಟಿ ಗೊತ್ತಿಲ್ಲ. ಕೆಲವರು ಮೊದಲು ರಾಮ ಎಲ್ಲರೂ ಒಪ್ಕೊತಾರೆ, ಕೆಲವರು ಭರತ ಅಂತಾರೆ, ಕೆಲವರು ಲಕ್ಷ್ಮಣ ಅಂತಾರೆ. ಏನು ಮಾಡೋದು? ನೀವೆಲ್ಲ ಏನು ಹೇಳ್ತೀರಾ? ಭರತ ಅಂತ ಹೇಳ್ತೀರಾ? ಓಕೆ, ಸೊ ನಾನು ನಿಮಗೆ ಕೆಲವು ಪ್ರೂಫ್ಸ್ ಕೊಡ್ತೀನಿ. ಏನು ಪ್ರೂಫ್ ಅಂದರೆ, ಈ ಪ್ರೂಫಲ್ಲಿ ಲಕ್ಷ್ಮಣ ದೊಡ್ಡವನು ಅಂತ ಹೇಳ್ತಾರೆ. ಒಬ್ಬರು ಮಧ್ವ ಸಂಪ್ರದಾಯದಲ್ಲಿ ಒಬ್ಬರು ಆಚಾರ್ಯರಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ ಇದ್ರ ಬಗ್ಗೆ. ಅವ್ರು ಹೇಳ್ತಾರೆ ಲಕ್ಷ್ಮಣ 2ನೇವನು ಅಂತ. ಇವಾಗ ಹೇಗೆ? ಫಸ್ಟ್ ಪ್ರೂಫು ಪಾಯಸ ಡಿಸ್ಟ್ರಿಬ್ಯೂಷನ್ನು. ಫಸ್ಟ್ ಯಾರು ಕೊಡ್ತಾನೆ? ಕೌಸಲ್ಯ ಕೊಡ್ತಾನೆ. ಸೆಕೆಂಡ್ ಡಿಸ್ಟ್ರಿಬ್ಯೂಟ್ ಯಾರು ಮಾಡ್ತಾನೆ? ಸುಮಿತ್ರಾಗೆ. ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮಣ ಮತ್ತು ಶತ್ರುಘ್ನ ಟ್ವಿನ್ಸ್ ಅಂತ ಇಡೀ ವಾಲ್ಮೀಕಿ ರಾಮಾಯಣದ ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ. ಏನಕ್ಕೆ ಟ್ರಾನ್ಸ್ಲೇಟ್ ಮಾಡೋರು ಏನಕ್ಕೆ ಟ್ವಿನ್ಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಅವರಿಬ್ಬರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂತ. ಆ ಒಂದೇ ನಕ್ಷತ್ರ ಪ್ರತಿ ತಿಂಗಳು ಬರುತ್ತೆ ನಕ್ಷತ್ರ. ಅವರು ಬೈ ಚಾನ್ಸ್ ಇಬ್ಬರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದ್ದು. ಆದರೆ ಎಲ್ಲರಿಗೂ ಮೊದಲು ರಾಮ ಹುಟ್ಟುತ್ತಾನೆ, ಸೆಕೆಂಡ್ ಲಕ್ಷ್ಮಣ ಹುಟ್ಟುತ್ತಾನೆ 6 ತಿಂಗಳಾದಮೇಲೆ. ಅದು 6 ತಿಂಗಳಾದಮೇಲೆ ಭರತ ಹುಟ್ಟುತ್ತಾನೆ. ಅದು 6 ತಿಂಗಳಾದಮೇಲೆ ಶತ್ರುಘ್ನ ಹುಟ್ಟೋದು. ಶತ್ರುಘ್ನ ಭರತ ಎಲ್ಲೂ ಟ್ವಿನ್ಸ್ ಅಂತ ಅವಳಿ ಜವಳಿ ಅಂತ ಎಲ್ಲೂ ಮೆನ್ಷನ್ನೇ ಮಾಡಿಲ್ಲ. ಯಾವ ಶ್ಲೋಕದಲ್ಲೂ ಒಂದು ಪದನೂ ಇಲ್ಲ ಅವಳಿ ಜವಳಿ ಅಂತ ರಾಮಾಯಣದಲ್ಲಿ. ಸೊ ಈ ಥರ ಆಗುತ್ತೆ. ಸೊ ಇದು ಒಂದು ಪ್ರೂಫ್. ಅಂದರೆ ಇನ್ನೂ ಒಂದು ಪ್ರೂಫ್ ಇದೆಯಾ? ಇನ್ನೂ ಒಂದು ಪ್ರೂಫ್ ಇದೆ ನಮಗೆ. ಈ ವಿಷ್ಣುವಿಂದ ಎಕ್ಸ್ಪ್ಯಾನ್ಷನ್ ಆಗುತ್ತಲ್ಲ, ಏನೇನು ಎಕ್ಸ್ಪೆನ್ಷನ್ ಆಗುತ್ತೆ? ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಅನಿರುದ್ಧ.
ಇದು 4 ಜನ ಮಹಾವಿಷ್ಣುವಿಂದ ಎಕ್ಸ್ಪೆನ್ಷನ್ ಆಗೋದು. ಫಸ್ಟ್ ವಾಸುದೇವ ಯಾರು? ರಾಮ. ಸಂಕರ್ಷಣ ಯಾರು? ಲಕ್ಷ್ಮಣ. ಸಂಕರ್ಷಣ ಲಕ್ಷ್ಮಣ. ಸೊ ಅದರಿಂದ ಲಕ್ಷ್ಮಣ ಎರಡನೇವನು ಅಂತ. ಇದು ಎರಡನೇ ಪ್ರೂಫಾ? ಅರ್ಥ ಆಗ್ತಾಯಿಲ್ಲ, ಎಲ್ಲರೂ ಗೊತ್ತಲ್ಲ 4 ಚತುರ್ವ್ಯೂಹ. ಇದು ಎರಡನೇ ಪ್ರೂಫು ಲಕ್ಷ್ಮಣ ದೊಡ್ಡವನು ಅಂತ ಈ ನಾವು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧದಲ್ಲಿ. ಮೂರನೇ ಪ್ರೂಫ್ ಇವ್ರಿಗೆ ಮದುವೆ ಆಗತ್ತಲ್ಲ, ರಾಮಚಂದ್ರ ಇವರಿಗೆಲ್ಲ ಮದುವೆ. ಫಸ್ಟ್ ರಾಮ ಸೀತೆನ ಗೆಲ್ತಾನೆ. ಆವಾಗ ಸೀತೆ ತಂದೆ ಯಾರು? ಜನಕ. ಸೊ ಸೀತೆ ಯಾರ ಮಗಳು? ಭೂತಾಯಿ ಮಗಳು. ಅದೊಳು ಸಿಗ್ತಾಳೆ, ಹೊಲದಲ್ಲಿ ಸಿಗ್ತಾಳೆ. ಸೊ ಅದನ್ನು ಮೊದಲನೇ ಮಗಳು ಸೀತೆ. ಆ್ಯಕ್ಚುಯಲ್ ಮಗಳು ಯಾರು ಜನಕಾಗೆ? ಊರ್ಮಿಳಾ. ಊರ್ಮಿಳಾ ಎರಡನೇ ಮಗಳು. ಆಮೇಲೆ ಜನಕನ ತಮ್ಮ ಇರ್ತಾನೆ, ತಮ್ಮಂಗೆ 2 ಹೆಣ್ಮಕ್ಳು ಇರ್ತಾರೆ. ಅವ್ರು ಯಾರ್ಯಾರು? ಶ್ರುತಕೀರ್ತಿ, ಮಾಂಡವಿ ಮತ್ತು ಶ್ರುತಕೀರ್ತಿ. ಮಾಂಡವಿ ದೊಡ್ಡವಳು, ಅಂದರೆ ಸೀತೆಗೆ ಚಿಕ್ಕಪ್ಪನ ಮಗಳು. ಎರಡನೇವಳು ಶ್ರುತಕೀರ್ತಿ. ಸೊ ಮದುವೆ ಆದಾಗ ಸೀತೆನ ಮೊದಲನೇ ಮಗಳನ್ನ ಯಾರು ಮದುವೆ ಆಗ್ತಾನೆ? ರಾಮ. ಊರ್ಮಿಳನ ಯಾರು ಮದುವೆ ಆಗ್ತಾಳೆ? ಇಲ್ಲೂ ಪ್ರೂಫು ಲಕ್ಷ್ಮಣ ದೊಡ್ಡವನು ಅಂತ. ಎಷ್ಟು ಪ್ರೂಫ್ ಆಯಿತು? 3. 4ನೇ ಪ್ರೂಫ್ ಕೊಡ್ತೀನಿ. 4ನೇ ಪ್ರೂಫ್ ಏನಪ್ಪ ಅಂದರೆ, ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಕಾಡಲ್ಲಿರ್ತಾರೆ. ಭರತ ಹೋಗ್ತಾನೆ ಕರ್ಕೊಂಬರೋಕ್ಕೆ. ಆವಾಗ ಲಕ್ಷ್ಮಣನ ಮಾತಾಡಿಸ್ಬೇಕಾದ್ರೆ ಆರ್ಯನ್ ಆರ್ಯನ್ ಅಂತ ಮೆನ್ಷನ್ ಮಾಡ್ತಾನೆ. ಆರ್ಯನ್ ಅಂದರೆ ಏನು ಗೊತ್ತಾ? ಆರ್ಯನ್ ಅಂದರೆ ಸಂಸ್ಕೃತದಲ್ಲಿ ಅಯ್ಯ ಅಂತ. ಕನ್ನಡದಲ್ಲಿ ನಾವು ದೊಡ್ಡವ್ರಿಗೆ ಹೇಳ್ತೀವಲ್ಲ, ಸ್ವಾಮಿಗಳೇ, ಅಯ್ಯ, ಐನವ್ರೆ ಅಂತೀವಲ್ಲ ನಾವು. ಇದೆಲ್ಲ ಯಾರಿಗೆ ರೆಸ್ಪೆಕ್ಟ್ ಯಾರು ಕೊಡ್ತೀವಿ? ದೊಡ್ಡವ್ರಿಗೆ. ಚಿಕ್ಕವ್ರಿಗೆ ಹೆಸರು ಕರಿತೀವಿ, ಚಿಕ್ಕವ್ರಿಗೆ ಹೆಸರು ಕರಿತೀವಿ. ಸೊ ಲಕ್ಷ್ಮಣ ಭರತನ ಕರಿಬೇಕಾದ್ರೆ ಭರತ ಅಂತ ಮಾತಾಡ್ತಾನೆ. ಆದರೆ ಭರತ ಲಕ್ಷ್ಮಣ ಹತ್ರ ಮಾತಾಡ್ಬೇಕಾದ್ರೆ ಆರ್ಯನ್, ರಾಮನ ಹತ್ರ ಮಾತಾಡ್ಬೇಕಾದ್ರೆ ಆರ್ಯನ್ ಅಂತ ಮಾತಾಡ್ತಾನೆ. ಸೊ ಇದರಲ್ಲಿ ನಮ್ಗೆ 4 ಪ್ರೂಫು ಏನಪ್ಪ ಅಂದರೆ ಲಕ್ಷ್ಮಣ ದೊಡ್ಡವನು ಅಂತ. ಸೊ ಇವಾಗ ಯಾರು ಹೇಳ್ತೀರಾ ಪಾಯಸ ಹೇಗೆ ಡಿಸ್ಟ್ರಿಬ್ಯೂಟ್ ಆಯ್ತಂತ? ಫಸ್ಟು ಅರ್ಧ ಕೌಸಲ್ಯಂಗೆ, ಉಳಿದಿರೋ ಅರ್ಧದಲ್ಲಿ ಅರ್ಧ, ಅದು ಕಾಲು ಭಾಗ ಯಾರಿಗೋಗುತ್ತೆ? ಸುಮಿತ್ರೆಗೆ ಹೋಗುತ್ತೆ. ಆ ಉಳಿದಿರೋ ಕಾಲು ಭಾಗದಲ್ಲಿ ಅರ್ಧ, 8ನೇ 1 ಭಾಗ ಯಾರಿಗೋಗುತ್ತೆ? ಕೈಕೇಯಿಗೆ ಹೋಗುತ್ತೆ. ಆಮೇಲೆ ಮಿಕ್ಕಿದ್ದು 8ನೇ 1 ಭಾಗ ಮತ್ತೆ ಸುಮಿತ್ರೆಗೆ ಹೋಗುತ್ತೆ. ಅದಕ್ಕೆ ಸುಮಿತ್ರೆಗೆ 2 ಮಕ್ಕಳು ಆಗುತ್ತೆ. ಇಷ್ಟೆಲ್ಲ ಆಯಿತಾ? ಇಷ್ಟೆಲ್ಲ ಆಯಿತು. ಕೊನೆಗೆ ರಾಮ ಹುಡ್ತಾನೆ, ಲಕ್ಷ್ಮಣ ಹುಡ್ತಾನೆ, ಭರತ ಶತ್ರುಘ್ನ ಹುಡ್ತಾರೆ. ಬೆಳೀತಾ 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 ರಾಮ ಎಂಥ ಅದ್ಭುತ ವ್ಯಕ್ತಿ ಆಗ್ತಾನೆ ಅಂದರೆ, ಇಡೀ ಎಲ್ಲ ಪೋಷಕರಿಗೆ ಅಂದರೆ ದಶರಥ ಆಗಿರ್ಬೋದು, ಕೌಸಲ್ಯ ಆಗಿರ್ಬೋದು, ಕೈಕೇಯಿ ಆಗಿರ್ಬೋದು, ಕೈಕೇಯಿಗೆ ಮೋಸ್ಟ್ ಫೇವ್ರೆಟ್ ಮಗು ಯಾರು ಅಂದರೆ ಅದು ರಾಮ. ರಾಮಂಗೆ ಯಾರು ಮೋಸ್ಟ್ ಫೇವ್ರೇಟ್ ಅಂದರೆ ಯಾರು ಗೊತ್ತಾ? ಅದು ಕೈಕೇಯಿ. ಯಾವಾಗಲೂ ಕೈಕೇಯಿ ಜೊತೆನೇ ಇರ್ತಿದ್ದ. ಕೈಕೇಯಿಗೆ ಭರತ ಎಲ್ಲಿದ್ದ ಅಂತ ಗೊತ್ತಿರಲಿಲ್ಲ, ಆದರೆ ರಾಮ ಯಾವಾಗಲೂ ಎಲ್ಲಿದ್ದ ಅಂತ ಗೊತ್ತಿರ್ತಿತ್ತು. ಯಾಕಂದರೆ ರಾಮ ಅಂದರೆ ಅಷ್ಟು ಪ್ರೀತಿ ಎಲ್ಲರಿಗೂ. ಆ್ಯಂಡ್ ರಾಮನೂ ಅಷ್ಟೇ, ಪಾಠ ಕಲಿಬೇಕಾದ್ರೆ ಅವನ ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಫಸ್ಟು, ನಮ್ರತೆಯಲ್ಲಿ, ಜ್ಞಾನದಲ್ಲಿ ಅವನೇ ಫಸ್ಟು, ಎಲ್ಲದರಲ್ಲೂ ರಾಮ ಫಸ್ಟು. ಒಂದು ಕಡೆ ಅವನ ಶಕ್ತಿ, ವೀರ್ಯ, ಪರಾಕ್ರಮ, ಜ್ಞಾನ ಎಲ್ಲದರಲ್ಲೂ ಒಂದು ಟಾಪ್. ಎಷ್ಟೋ ಜನಕ್ಕೆ ಅದರಿಂದನೂ ಅಟ್ರಾಕ್ಟ್ ಆಗ್ತಾರೆ. ಇನ್ನೊಂದು ಕಡೆ ಅವನ ಗುಣಗಳು, ನಿಸ್ವಾರ್ಥತೆ, ಪ್ರೀತಿ, ವಿಶ್ವಾಸ, ಬೇರೆಯವ್ರಿಗೆ ಕೊಡೋ ಗೌರವ, ಇದರಲ್ಲೂ ರಾಮ ಎಕ್ಸ್ಪರ್ಟು. ಕೊನೆಗೆ ರಾಮ, ಅದಕ್ಕೆ ಎಲ್ಲರಿಗೂ ರಾಮನ ಕಂಡ್ರೆ ಇಷ್ಟ. ಎಲ್ಲಿ ನೋಡಿದ್ರು ರಾಮ 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 ರಾಮ. ಕೊನೆಗೆ ಖುಷಿ ಆದರೆ ರಾಮ, ದುಃಖ ಆದರೂ ಅಯ್ಯೋ ರಾಮ. ನಾವು ದುಃಖದಲ್ಲಿ ಏನು ಹೇಳ್ತೀವಿ? ಅಯ್ಯೋ ರಾಮ ಅಂತೀವಲ್ಲ, ಏನಕ್ಕೆ? ಅದು ರಾಮಯಿಂದನೇ. ನಮ್ಮ ಭಾರತದಲ್ಲಿ ರಾಮ ಅಂದರೆ ಎಷ್ಟಿಷ್ಟ ಅಂದರೆ, ನೀವು ಯಾವುದೇ ಒಂದು ಭಾವನೆಗಳಿದ್ರೂ ಆ ಭಾವನೆಗಳು ಯಾವ ಮೂಲಕ ಹೋಗುತ್ತೆ ಅಂದರೆ ಅದು ರಾಮನ ಮೂಲಕ ಹೋಗುತ್ತೆ. ಅಷ್ಟು ಫೇಮಸ್ ರಾಮ. ಸೊ ಹಿಂಗೆ ಬೆಳೀತಾ ಬೆಳೀತಾ ಹಿಂಗಾಗುತ್ತೆ. ಸೊ ಕೊನೆಗೆ ಟೈಮ್ ಬಂದಾಗ ಏನಾಗುತ್ತೆ, ಇಲ್ಲಿ ದಶರಥಂಗೆ ಒಳಗಡೆ ವಿಲ ಅಂತ ಒದ್ದಾಟ. ಏನಂದರೆ ಇಡೀ ದಶರಥನಿಗೆ ಗೊತ್ತು, ಅಯೋಧ್ಯೆಗೆ ಗೊತ್ತು, ಎಲ್ಲರಿಗೂ ಗೊತ್ತು ಏನು ನೆಕ್ಸ್ಟ್ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಯೋಗ್ಯತೆ ಯಾರಿಗಿದೆ? ಅದು ಶ್ರೀರಾಮ. ಆದರೆ ಇಲ್ಲಿ ದಶರಥನ ಮನಸ್ಸೊಳಗಡೆ ಒಂದು ದೊಡ್ಡ ಗೊಂದಲ ಏನಪ್ಪ ಅಂದರೆ, ಅವನು ಕೊಟ್ಟಿರೋವಂಥ ಪ್ರಮಾಣ. ಏನು ಪ್ರಮಾಣ ಕೊಟ್ಟಿದ್ದ? ಕೈಕೇಯಿ ಮಗನ ರಾಜ ಮಾಡ್ತೀನಿ ಅಂತ. ಇಷ್ಟೆಲ್ಲ ಆಯಿತಾ? ದಶರಥನ ಮನಸ್ಸಲ್ಲಿ ದಿನಾ ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಬರೀ ಇದೇ ಗೊಂದಲ, ಇದೇ ಯೋಚನೆ. ರಾಮಂಗೆ ಯಾವಾಗ ವಯಸ್ಸು ಆಗ್ತಾ 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 ಟೈಮ್ ಬರುತ್ತೆ ಸಿಂಹಾಸನ ಮೇಲೆ ಕೂಡಿಸಿರ ಪಟ್ಟಾಭಿಷೇಕ ಮಾಡಬೇಕಂತ, ಆ ಟೈಮಲ್ಲಿ ಅವನಿಗೆ ಹೇಗೆ ಮಾಡೋದು ಅನ್ನೋದು ತುಂಬ ಗೊಂದಲ. ಆದರೆ
ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ, ಇವೆಲ್ಲ ಕತೆ ಸೀರಿಯಸ್ಸಾಗಿ ಕೇಳಿದ್ದೀರಾ? ನಿಮ್ಮ ಕತೆ ಅರ್ಥ ಆಗಿದ್ದರೆ, ನಿಮಗೆ ಸ್ವಲ್ಪ ಇಂಡಿಯನ್ ಲಾ ಸಿಸ್ಟಮ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ಬೋದು. ಪ್ರಶ್ನೆ ಏನಪ್ಪ ಅಂದರೆ, ಕೈಕೇಯಿ ತಂದೆ ಆಗಲಿ, ಕೈಕೇಯಿ ವಂಶದವ್ರು ಯಾರಾದರೂ ಆಗಲಿ, ಯಾರೂ ಬಂದು ದಶರಥನಿಗೆ ಭರತ ಹುಟ್ಟಿದ್ದಾನೆ, ಭರತನ ರಾಜ ಮಾಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ಆ ಗೊಂದಲ ಬರೀ ದಶರಥನಲ್ಲಿ ಮಾತ್ರ ಇತ್ತು. ಯಾಕೆ? ಇದು ಪ್ರಶ್ನೆ. ಹಾಂ ಪ್ರಾಮಿಸ್, ಅದೇ ಬೇರೆ ಯಾರು ಬಂದು ಪ್ರಾಮಿಸ್ನ ರಿಮೈಂಡೇ ಮಾಡಲಿಲ್ಲ ದಶರಥನಿಗೆ. ಬರೀ ದಶರಥ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಕರೆಕ್ಟ್. ಆದರೆ ಬೇರೆಯವರು ಬಂದು ಕೇಳಬೇಕಲ್ವಾ? ಬೇರೆ ಯಾರೂ ಕೇಳಲೇ ಇಲ್ಲ. ಬಟ್ ಪ್ರಾಮಿಸ್ ಕೊಟ್ಟಿದ್ರಲ್ಲ, ಕೈಕೇಯಿ ತಂದೆ ಎಲ್ಲರಿಗೂ ಗೊತ್ತು ಪ್ರಾಮಿಸ್ ಕೊಟ್ಟಿದ್ದೀವಿ ಅಂತ. ಬಂದು ಕೇಳ್ಬೋದಲ್ಲ, ಅದೇನು ಅವ್ರೇನು ತಪ್ಪು ಕೇಳ್ತಿಲ್ವಲ್ಲ, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಬೋದಲ್ಲ. ಕೈಕೇಯಿ ತಾಯಿ ಹೋಗಿದ್ದು, ಕೈಕೇಯಿ ಮಗ ಇದ್ದಾನಲ್ಲ ಭರತ. ಹಾಂ, ರಾಮಲ್ಲಿ ಗುಣ ಇದೆ ಅಂದರೆ ನನ್ನ ಮಾತು ಕೊಟ್ಟರೆ ನನ್ನ ಮಗನ ರಾಜ ಮಾಡು ಅಂತ. ರಾಮ ಒಳ್ಳೆಯವನಾಗಲಿ ಕೆಟ್ಟವಲ್ಲ ನನಗೇನು ನನಗೆ ಮ್ಯಾಟರೇ ಆಗಲ್ಲ. ನನ್ನ ಮಗ ರಾಜ ಆಗಬೇಕು. ಹಾಂ, ಕಾನೂನು ನನ್ನ ಮಾತು ಪ್ರಕಾರ, ಮಾತು ಅಂದ್ರೆ ಸೂರ್ಯವಂಶದಲ್ಲಿ ಯಾರಾದರೂ ಮಾತು ಕೊಟ್ಟರೆ ಆ ಮಾತಿಗೆ ಯಾವತ್ತೂ ಹಿಂದೆ ಹೋಗಂಗಿಲ್ಲ. ಏನಾದರೂ ಇರಲಿ, ನನ್ನ ಮಗಂಗೆ ಮಾತು ಕೊಟ್ಟಿರೋದು ನನ್ನ ಮಗನೇ ಮಾಡಬೇಕು ರಾಜ. ಯಾವ ಶಾಪ? ಯಾರು ಶಾಪ ಕೊಟ್ಟಿರ್ತಾರೆ? ಏನಂತ? ಶಾಪಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ಒಂದಲ್ಲ ಒಂದಿನ ಕೇಳ್ಬೋದಲ್ಲ. ಇವಾಗಲೇನು ಕೇಳ್ತಿಲ್ಲ, ಟೈಮ್ ಬಂದಿದೆಯಲ್ಲ, ಇವಾಗ ಕೇಳ್ಬೇಕು ತಾನೆ. ಯಾರೂ ಬಂದು ಕೇಳ್ತಿಲ್ಲ. ಅದು ಆಮೇಲೆ ಬರುತ್ತೆ, ಅದಕ್ಕಿಂತ ಮುಂಚೆನೇ ಕೇಳ್ಬೋದಿತ್ತಲ್ಲ. ಪಾಸಾ? ನಾನೇ ಉತ್ತರ ಹೇಳ? ಓಕೆ. ಸೊ ಯಾವುದೇ ಒಂದು ಇಂಡಿಯನ್ ಲಾ ಸಿಸ್ಟಮಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಕೌಸಲ್ಯಂಗೆ ಮಗುವಾಗಿಲ್ಲ ಅಂತ ಕೈಕೇಯಿನ ಮದುವೆ ಆದ ಅಲ್ವಾ? ಕೈಕೇಯಿಗೂ ಮಗುವಾಗಿಲ್ಲ ಅಂತ ಸುಮಿತ್ರನ ಮದುವೆ ಆದ. ಸುಮಿತ್ರನ ಮದುವೆ ಆಗಿದ ತಕ್ಷಣ ಅವನು ಕೊಟ್ಟಿರೋ ಮಾತು ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಇನ್ವ್ಯಾಲಿಡ್ ಏನೋ ಕನ್ನಡದಲ್ಲಿ ಏನು ಹೇಳ್ತೀವಿ? ಹಾಂ, ಅದಕ್ಕೆ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಆ ಮಾತಿಗೆ ಎಲ್ಲಿವರೆಗೂ ಮಾತು ನಡೆಯುತ್ತೆ, ಅದು ವರ್ಕಿಂಗಲ್ಲಿ ಇರುತ್ತೆ ಅಂದರೆ ಎಲ್ಲಿವರೆಗೂ ಅವನು ಇನ್ನೊಂದು ಮದುವೆ ಆಗಲ್ಲ. ಇವಾಗ ಸುಮಿತ್ರನ ಮದುವೆ ಆಗಿದ ತಕ್ಷಣ ಇವರಿಬ್ಬರಿಗೂ ಮಕ್ಕಳೇ ಆಗಿಲ್ಲ. ಸುಮಿತ್ರನ ಮಗು ಆಗಿದ್ದ ಆದರೆ ಏನು ಮಾಡ್ತಾನೆ? ಸುಮಿತ್ರನ ಮಗನೇ ರಾಜ ಮಾಡಬೇಕಲ್ಲ. ಅದು ಇದನ್ನೇನಂತಾರೆ? ಅಮೆಂಡ್ಮೆಂಟ್ಸ್ ಅಂತಾರೆ ಲಾ ಸಿಸ್ಟಮಲ್ಲಿ. ಅಮೆಂಡ್ಮೆಂಟ್ ಅಂದರೆ ನಾನೊಂದು ರೂಲ್ ಮಾಡಿರ್ತೀನಿ, ಆಯಿತಾ? ಇವಾಗ ಈ ಮಂದಿರಕ್ಕೆ ಬರಬೇಕಂದ್ರೆ ಬೆಳಗ್ಗೆ 8 ಗಂಟೆಗೆ ದರ್ಶನಾರತಿ ಅಂತ ರೂಲ್ ಇದೆ. ಇವತ್ತೇನು ಡೇಟು? 5 ಏಪ್ರಿಲ್ 2026, ಆಯಿತಾ? ಸೊ ನಾಳೆ ದಿನ ಮದನ್ ಗೋವಿಂದಪುರ ನಿಮ್ಗೆಲ್ಲರಿಗೂ ಮೆಸೇಜ್ ಹಾಕ್ತಾರೆ, ನೆಕ್ಸ್ಟ್ ಭಾನುವಾರ ದರ್ಶನಾರತಿ ಬಂದು 7:15 ಅಂತ. ಯಾವ್ದು ನಡೆಯುತ್ತೆ? ಲೇಟೆಸ್ಟ್ ರೂಲ್ ಏನಿರುತ್ತೆ ಅದು ನಡೆಯುತ್ತೆ. ಅವಾಗ ನೀವು ಯಾರೂ ಕೇಳಂಗಿಲ್ಲ, ಪ್ರಭು ಮುಂಚೆ ಎಲ್ಲ 8 ಗಂಟೆ ನಡೀತಿತ್ತಲ್ಲ. ಹೌದು ನಡೀತಿತ್ತು, ಇವಾಗ ಚೇಂಜ್ ಆಯಿತು. ಅದು ನೀವು ಅವ್ರು ಹೇಳೋದು ಬೇಡ, ಅದು ಕ್ಯಾನ್ಸಲ್ ಆಯಿತು. ಅದೆಲ್ಲ ಕ್ಯಾನ್ಸಲ್ ಆದಮೇಲೆ ನಾವು ಇದನ್ನು ಪ್ರಮೋಟ್ ಮಾಡಿದ ತಕ್ಷಣ ಅದು ಅರ್ಥ ಏನಂದರೆ ಅದು ಕ್ಯಾನ್ಸಲ್ ಆಯಿತು ಅಂತ. ಅದೇ ರೀತಿಲಿ ಸುಮಿತ್ರನ ಮದುವೆ ಆಗಿದ ತಕ್ಷಣ ಅದು ಅಂಡರ್ಸ್ಟುಡ್ ಏನಪ್ಪ ಅಂದರೆ ಹಳೆ ಪ್ರಾಮಿಸ್ ಏನಿದೆ ಅದು ಇಲ್ಲ ಅಂತ. ಸೊ ಇದು ಎಲ್ಲರಿಗೂ ಅರ್ಥ ಆಗಿದೆ. ದಶರಥಗೊಬ್ಬನಿಗೆ ಮಾತ್ರ ಅರ್ಥ ಆಗಿಲ್ಲ. ದಶರಥ ಒಬ್ಬ ಮಾತ್ರ ಪಾಪ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅವನಿಗೆ. ಇವೊಂದು ಅವ್ನು ರಾಜ ಆದರೂ ಮಾತು ಕೊಟ್ಬಿಟ್ಟಿದ್ದೀನಲ್ಲ, ಮಾತು ಕೊಟ್ಬಿಟ್ಟು ಭಯನೇ ಇರ್ತಿತ್ತು. ಅದರಿಂದ ಏನು ಮಾಡ್ತಿದ್ದ ಗೊತ್ತಾ? ಭರತ ಹುಟ್ಟಿದಾಗ ಭರತನ ಅವಾಗ ವರ್ಷಕ್ಕೆ 3 ಸಲ 4 ಸಲ ಕೈಕೇಯಿ ಮನೆ ಕಳಿಸ್ತಾ ಇದ್ದ. ಅಜ್ಜಿ ಮನೆಗೆ ಹೋಗು ಅಂತ ನಾವೆಲ್ಲ ಕಳಿಸ್ತೀವಲ್ಲ ಮಕ್ಕಳನ್ನ, ಅಜ್ಜಿ ಮನೆಗೆ ಹೋಗಿ ಆಟ ಆಡ್ಕೊಂಡು ಬಾ, ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬಾ, ರಜಾ ಬಂತ ನಡಿ ಅಜ್ಜಿ ಮನೆಗೆ ಅಂತ. ಇವನೇನು ಮಾಡ್ತಾಯಿದ್ದ? ಅಜ್ಜಿ ಮನೆ ತಾತನ ಮನೆಗೆ ಅಂತ ಯಾವಾಗಲೂ ವರ್ಷಕ್ಕೆ 3-4 ಸಲ ಯಾವಾಗಲೂ ಅಲ್ಲಿ ಕಳಿಸ್ತಿದ್ದ. ಯಾಕೆ ದಶರಥ ಇಷ್ಟೆಲ್ಲ ಮಾಡ್ದ? ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಾವು ಆಚಾರ್ಯರ ಕಮೆಂಟ್ರಿ ಓದಿದ್ರೆ ಮಾತ್ರ ಅರ್ಥ ಆಗೋದು. ಇದೆಲ್ಲ ಬರೀ ಶ್ಲೋಕದಲ್ಲಿ ಇವೆಲ್ಲ ಇದೆ, ಬಟ್ ಏನಕ್ಕೆ ಇವೆಲ್ಲ ಮಾಡ್ದ ಅನ್ನೋ ತಿಳ್ಕೊಳ್ಬೇಕಂದ್ರೆ ಅದನ್ನು ಯಾರಿಗೆ ಆ ಒಂದು ರಿವೀಲ್ ಆಗಿರುತ್ತೆ ಅವ್ರು ಬರ್ದಿರೋದು ಓದಿದಾಗ ಮಾತ್ರ ಅರ್ಥ ಆಗುತ್ತೆ. ಅಲ್ಲಿ ಆಚಾರ್ಯರು ಬರೀತಾರೆ, ದಶರಥ
ಯಾಕೆ ಭರತನ ಅಯೋಧ್ಯೆಯಲ್ಲಿ ಇರೋಕ್ಕೆ ಬಿಡ್ತಿರ್ಲಿಲ್ಲ? ಯಾಕಂದರೆ ಎಲ್ಲಿ ಭರತ ಅಕಸ್ಮಾತಾಗಿ ಅಯೋಧ್ಯದಲ್ಲಿ ಇದ್ದರೆ, ಎಲ್ಲಿ ಭರತನಿಗೂ ಒಳ್ಳೆಯ ಹೆಸರು ಬರೋಕ್ಕೆ ಸ್ಟಾರ್ಟ್ ಆದರೆ ಅಯೋಧ್ಯದಲ್ಲಿ, ಪಟ್ಟಾಭಿಷೇಕ ಟೈಮಲ್ಲಿ ರಾಮ ಅಂತ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಭರತ ಅಂದ್ಬಿಟ್ರೆ ಅಂತ ಅವನಿಗೆ ಭಯ. ಸೊ ಎಷ್ಟಾಗುತ್ತೋ ದಶರಥನಿಗೆ ಅಷ್ಟೂ ಭರತನ ದೂರನೇ ಇಟ್ಟಿದ್ದ ಅಯೋಧ್ಯೆಯಿಂದ. ಆದರೆ ಭರತ ಯಾವಾಗಲೂ ರಾಮ 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 ಅಂತಲೇ ಇದ್ದ. ಅವನು ಒಂದು ಮಾತು ಮಾತಾಡಿದರೆ ಆಗಿದ್ದು, ಎಷ್ಟೋ ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಲೈಫಲ್ಲಿ ಹೇಗೆ ಬರುತ್ತೆ, ಹೇಗೆ ಕಂಟಿನ್ಯೂ ಆಗುತ್ತೆ ಆ ಪ್ರಾಬ್ಲಮ್ ಅಂದರೆ ಇದು ಲ್ಯಾಕ್ ಆಫ್ ಕಮ್ಯುನಿಕೇಷನ್. ನಾವು ಮಾತಾಡೋದೇ ಇಲ್ಲ, ಏನೇ ಜಗಳ ಆದ್ರೂ ಏನೇ ಆದ್ರೂ ನಾವು ಆ ಟಾಪಿಕ್ ಬಗ್ಗೆ ಮಾತಾಡಲೇ ಇಲ್ಲ ಅಂದರೆ ಆ ಪ್ರಾಬ್ಲಮ್ ಹಂಗೆ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ದಶರಥಂಗೆ ಇದೇ ಆಗಿದ್ದು. ಅವನು ಒಂದ್ಸಲಿ ಕೂತ್ಕೊಂಡು ಭರತನ ಹತ್ರ ಮಾತಾಡಿದ್ದಿದ್ರೆ, ನಾನು ರಾಮನ್ನ ಪಟ್ಟಾಭಿಷೇಕ ಮಾಡ್ತಿದ್ದೀನಿ ಅಂದರೆ ಭರತ ನೀನು ನನಗೆ ಮಾಡುವಂತ ಅವನಿಗೆ ಮಾಡು ಅಂತ ಹೇಳಿದ್ರು ಭರತ ಬೇಡ ನಾನು ರಾಮನ್ನೇ ಕೂಡಿಸ್ತೀನಿ ಅಂತ ರಾಮ ಒಪ್ಕೊತಿದ್ದ. ಅದೇ ದಶರಥ ಅದು ಮಾಡಲಿಲ್ಲ. ನಾವೆಷ್ಟೋ ವಿಚಾರ ಲೈಫಲ್ಲಿ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗಿ ಆ ಮನಸ್ಸಲ್ಲಿ ಇಟ್ಕೊಂಡಿರೋ ವಿಚಾರಗಳೇ ನಮ್ಮನ್ನ ತಿಂದಾಗ್ಬಿಡುತ್ತೆ. ತಿಂತಾ ಇರುತ್ತೆ. ನಾವೆಲ್ಲ ಸೋತು ಸೊರಗಿ ಆಮೇಲೆ ಎಲ್ಲ ಮುಗಿದ ಮೇಲೆ ನಾವು ಹೇಳೋ ಅಷ್ಟರಲ್ಲಿ ಆ ಆಪರ್ಚುನಿಟಿನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಟ್ರೈನ್ ಹೊಟ್ಟೆ ಹೋಗ್ಬಿಟ್ಟಿರುತ್ತೆ. ಇವಾಗ ನಾನು ಟ್ರೈನ್ ಹೋದ್ಮೇಲೆ ನಾನು ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಎಷ್ಟೋ ವಿಚಾರಗಳು ಲೈಫಲ್ಲಿ ಹಂಗೆ ಆಗುತ್ತೆ. ಸೊ ದಶರಥನ ಹಂಗೆ ಆಯಿತು. ಅವ್ನು ಹೇಳ್ಕೊಬೋದಿತ್ತು, ಹೇಳ್ಕೊಳ್ಳಿಲ್ಲ. ಕೊನೆ ಒಳಗಡೆ ಇಟ್ಕೊಂಡು ಅವ್ನು ಆಮೇಲೆ ಅವ್ನು ಪ್ರತಿಯೊಂದು ಡಿಸಿಷನ್ ಅವ್ನು ಮಾಡಬೇಕಾದ್ರೆ ಅದ್ರ ಹಿಂದೆ ಈ ಒಂದು ಕೊರಗಿರ್ತಿತ್ತು, ಈ ಒಂದು ಗೊಂದಲ ಇರ್ತಾಯಿತ್ತು. ಈ ಗೊಂದಲದಲ್ಲಿ ಪಾಪ ಅವ್ನು ಇಡೀ ಜೀವನ ಶುರು ಮಾಡ್ದ, ಅಷ್ಟು ಜೀವಿಸಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಮೊದಲಿದಾಯ್ತಾ, ಪಾಯಸದಿಂದ ಸ್ಟಾರ್ಟ್ ಆಯ್ತಾ ಕತೆ. ಪಾಯಸ ಕೊಡಬೇಕಾದ್ರೆ ಗೊಂದಲ. ಸೊ ಕೊನೆಗೆ ರಾಮ ಹುಡ್ತಾನೆ, ಭರತ ಹುಡ್ತಾನೆ, ಲಕ್ಷ್ಮಣ ಹುಡ್ತಾನೆ, ಭರತ ಶತ್ರುಘ್ನ ಎಲ್ಲ ಹುಡ್ತಾರೆ, ಎಲ್ಲ ದೊಡ್ಡವರಾಗ್ತಾರೆ. ಕೊನೆಗೆ ಇದೊಂದು ಲಾಸ್ಟ್ ಒಂದು ಕತೆ. ಈ ಸೀನ್ ಏನಪ್ಪ ಅಂದರೆ ರಾಮನ 27ನೇ ಬರ್ತ್ಡೇ, ಹುಟ್ಟುಹಬ್ಬ. ಸೊ ಹುಟ್ಟುಹಬ್ಬ ನಡೀತಿರುತ್ತೆ. ಅದು ಪುನರ್ವಸು ನಕ್ಷತ್ರ ದಿನ. ದಶರಥ ಯಾರಿಗೂ ಹೇಳಲ್ಲ, ಮನಸ್ಸೊಳಗಡೆ ಒಂದು ದೊಡ್ಡ ಸ್ಕೀಮ್ ಪ್ಲ್ಯಾನ್ ಮಾಡ್ತಾನೆ. ಆ ಪ್ಲ್ಯಾನ್ ಏನಪ್ಪ ಅಂದರೆ ಮುಂದಿನ ತಿಂಗಳು ಈ ಪರ್ಟಿಕ್ಯುಲರ್ ಮಾಸದಲ್ಲಿ, ಪರ್ಟಿಕ್ಯುಲರ್ ನಕ್ಷತ್ರದಲ್ಲಿ ನಾವು ರಾಮನ ಹುಟ್ಟುಹಬ್ಬ ಆಗುತ್ತೆ. 27ನೇ ಹುಟ್ಟುಹಬ್ಬ ಬೇರೆ. ಅದು ಜೋರಾಗಿ ಮಾಡ್ತೀನಿ ಅಂದ್ಬಿಟ್ಟು ಸುತ್ತಮುತ್ತ ಇರೋ ಇಡೀ ಎಲ್ಲ ರಾಜ್ಯದ ಮೇನ್ ಲೀಡರ್ಸ್ ಯಾರಿರ್ತಾರೆ ಎಲ್ಲ ರಾಜರನ್ನ ಕರೆಸ್ತಾನೆ. ಒಂದು ದೊಡ್ಡ ಸಭೆ ಅರೇಂಜ್ ಮಾಡಿ ಆ ಸಭೆಯಲ್ಲಿ ಇದು ಮಾಡಿ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿ, ಅಯೋಧ್ಯೆ ಎಲ್ಲರಿಗೂ ಹಬ್ಬದ ವಾತಾವರಣ, ಎಲ್ಲರಿಗೂ ಖುಷಿ. ರಾಮನ ಬರ್ಡೇ ಅಂದರೆ ಎಲ್ಲರಿಗೂ ಖುಷಿ, ಕೈಗೂ ಖುಷಿ, ಎಲ್ಲರಿಗೂ ಖುಷಿ ಎಲ್ಲ ಮಾಡ್ತಾನೆ. ಮಾಡಿಬಿಟ್ಟು ಅವನ ಪ್ಲ್ಯಾನ್ ಏನಂದರೆ ಸೊ ದಶರಥನ ಪ್ಲ್ಯಾನ್ ಏನಪ್ಪ ಅಂದರೆ ಹುಟ್ಟುಹಬ್ಬನ ಮಾಡೋದು, ನೆಕ್ಸ್ಟ್ ಡೇ ಪಟ್ಟಾಭಿಷೇಕ ಮಾಡೋದು. ಅದು ಯಾವಾಗ ಡಿಸೈಡ್ ಮಾಡೋದು? ಆವತ್ತಿನ ದಿನ ಸಾಯಂಕಾಲ, ಎಲ್ಲ ಬರ್ಡೇ ಎಲ್ಲ ಆಗಿರುತ್ತೆ. ಸಾಯಂಕಾಲ ಒಂದು ಅಸೆಂಬ್ಲಿ ಮೀಟಿಂಗ್ ಕರೆಯೋದು, ಮೀಟಿಂಗಲ್ಲಿ ಅನೌನ್ಸ್ ಮಾಡೋದು ನಾಳೆ ರಾಮನ ಪಟ್ಟಾಭಿಷೇಕ ಅಂತ. ನಾಳೆನೇ ಏನಕ್ಕೆ ರಾಮನ ಪಟ್ಟಾಭಿಷೇಕ ಮಾಡ್ತಾನೆ? ಇದು ತಿಳ್ಕೊಬೇಕಂದ್ರೆ ನಮಗೆ ಜ್ಯೋತಿಷ್ಯ ಗೊತ್ತಿರಬೇಕು. ಅದಕ್ಕೆ ನಾವು ಯಾವುದೇ ಒಂದು ಶಾಸ್ತ್ರ ಓದಬೇಕಂದ್ರೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವೆಲ್ಲ ವೇದಗಳು ಓದಿರಬೇಕು, ವೇದಾಂಗಗಳು ಓದಿರಬೇಕು. ವೇದಾಂಗಗಳಲ್ಲಿ ಏನೇನಿದೆ? ಗ್ರಾಮರ್ ಗೊತ್ತಿರಬೇಕು ಚೆನ್ನಾಗಿ. ಸಂಸ್ಕೃತ ಗ್ರಾಮರ್ ಗೊತ್ತಿಲ್ಲ ಅಂದರೆ ಎಷ್ಟೋ ಪದಗಳ ಅರ್ಥನೇ ಆಗಲ್ಲ. ರಾಮಾಯಣ ಅಂದೆ, ಇವತ್ತು ನಿಮ್ಗೆ ರಾಮಾಯಣ ಅರ್ಥ ಆಯ್ತಾ? ಇದುವರೆಗೂ ನೀವು ರಾಮಾಯಣ ಅಂದ್ರೆ ಏನಂತ ಗೊತ್ತಿತ್ತಾ? ನಮ್ಗೆ ಗೊತ್ತೇ ಇರಲ್ಲ. ಈ ಪದ ಪ್ರಯೋಗ ಮಾಡಿ, ಪದಗಳ ವಿಭಜನೆ ಮಾಡಿ, ಪದಗಳ ಅರ್ಥ ತಿಳ್ಕೊಂಡಾಗ, ಆ ರೂಟ್ ವರ್ಡ್ ಎಲ್ಲಿಂದ ಬಂತು ಅಂತ ತಿಳ್ಕೊಂಡಾಗ ನಮಗೆ ಶಾಸ್ತ್ರಜ್ಞಾನ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿಲಿ ವ್ಯಾಕರಣ ಆಗಿರ್ಬೋದು, ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಆಮೇಲೆ ಜ್ಯೋತಿಷ್ಯ ಆಗಿರ್ಬೋದು. ಇವಾಗ ಈ ಜ್ಯೋತಿಷ್ಯ ಕಾನ್ಸೆಪ್ಟ್ ನಮ್ಗೆ ಗೊತ್ತಿಲ್ಲ ಅಂದರೆ ದಶರಥ ಏನಕ್ಕೆ ನೆಕ್ಸ್ಟ್ ಡೇನೇ ಪಟ್ಟಾಭಿಷೇಕ ಮಾಡ್ಬೇಕಂತ ಡಿಸೈಡ್ ಮಾಡೋದು ನಮ್ಗೆ ಅರ್ಥನೇ ಆಗೋದಿಲ್ಲ. ನಿಮ್ಗೆಲ್ಲರೂ ಗೊತ್ತಲ್ವಾ? ಅವತ್ತು ಸಾಯಂಕಾಲ ಡಿಸೈಡ್ ಮಾಡಿದ ನೆಕ್ಸ್ಟ್ ಡೇ ಪಟ್ಟಾಭಿಷೇಕ. ಏನಕ್ಕೆ ಆ ಅರ್ಜೆನ್ಸಿ? ಏನಕ್ಕೆ? ಅದಕ್ಕೆ ನಿಮ್ಮ ಜ್ಯೋತಿಷ್ಯ ಗೊತ್ತಿದ್ರೆ ಮಾತ್ರ ಅರ್ಥ ಆಗೋದು. ಜ್ಯೋತಿಷ್ಯದಲ್ಲಿ ಮುಹೂರ್ತ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಿಮಗೆಲ್ಲ ಗೊತ್ತಲ್ಲ, ಮದುವೆ ಆಗಬೇಕಂದ್ರೆ ಮುಹೂರ್ತ, ಮಕ್ಕಳು ಹುಟ್ಟಕ್ಕೆ ಮುಹೂರ್ತ, ಹೆಸರಿಡಕ್ಕೆ ಮುಹೂರ್ತ, ಎಲ್ಲದಕ್ಕೂ ಮುಹೂರ್ತ ಬೇಕು. ಸೊ ಮುಹೂರ್ತದ ಪ್ರಕಾರ ಆಗಿನ ಕಾಲದಲ್ಲಿ ಎಲ್ಲರಿಗೂ ಮುಹೂರ್ತದ ಸ್ವಲ್ಪ ನಾಲೆಡ್ಜ್ ಇತ್ತು, ಎಲ್ಲರಿಗೂ ಮನೆಯಲ್ಲೂ ಗೊತ್ತಿತ್ತು, ದಶರಥಂಗೂ ಗೊತ್ತಿತ್ತು. ಸೊ ಮುಹೂರ್ತದ ಪ್ರಕಾರ ಯಾರಿಗಾದರೂ ಪಟ್ಟಾಭಿಷೇಕ ಆಗಬೇಕಂದ್ರೆ ಅದು ಸಂಪತ್ ತಾರೆಯಲ್ಲಿ, ತಾರಾ ಅಂದರೆ ನಕ್ಷತ್ರ. ಸೊ ಇಲ್ಲಿ ಜನ್ಮ ಸಂಪತ್ ವಿಪತ್ ಕ್ಷೇಮ ಇದು ರೂಲು, ಮುಹೂರ್ತದ ರೂಲು. ಆ ರೂಲ್ ಏನಂದರೆ ಜನ್ಮತಾರೆ, ಮೊದಲನೇ ನಾವು ಹುಟ್ಟಿದ್ದು ಜನ್ಮತಾರೆ, ಅವತ್ತಿನ ದಿನ ಏನೂ ಮಾಡೋಂಗಿಲ್ಲ.
ಮದುವೆ ಹುಟ್ಟಿದ ನಕ್ಷತ್ರ ದಿನ ಮಾಡೋಂಗಿಲ್ಲ, ಆ ಥರ ಇದೆ ರೂಲ್ಸು. ಜನ್ಮತಾರೆ, ಸಂಪತ್ತಾರೆ, ಎರಡನೇದು ಸಂಪತ್ತಾರೆ, ಮೂರನೇದು ವಿಪತ್ತಾರೆ, ನಾಲ್ಕನೇದು ಕ್ಷೇಮತಾರೆ, ಆ ಥರ 9 ತಾರೆಗಳದ್ದು ಬರುತ್ತೆ. ಸೊ ಪಟ್ಟಾಭಿಷೇಕ ಮಾಡಬೇಕಂದ್ರೆ ಈ ಥರ ಎನಿಥಿಂಗ್ ರಿಲೇಟೆಡ್ ಟು ಕಿಂಗ್ಡಮ್, ರಾಜ್ಯ, ಅದ್ರ ಪ್ರಕಾರ ಮಾಡಬೇಕಂದ್ರೆ ಸಂಪತ್ತಾರೆ ತುಂಬ ಒಳ್ಳೆಯದು. ಆ ಸಂಪತ್ತಾರೆ ಯಾವಾಗ ಬರುತ್ತೆ ಅಂದರೆ ಜನ್ಮ ನಕ್ಷತ್ರದ ನೆಕ್ಸ್ಟ್ ತಾರೆ ಏನು ಬರುತ್ತೆ, ಪುನರ್ವಸು ರಾಮ ಹುಟ್ಟಿದ್ದು. ಪುಷ್ಯ ನಕ್ಷತ್ರ ರಾಮನಿಗೆ ಸಂಪತ್ತಾರೆ. ರಾಮನಿಗೆ ಯಾವುದೇ ಒಂದು ಕಾರ್ಯ ಪುಷ್ಯ ನಕ್ಷತ್ರದ ದಿನ ಮಾಡಿದ್ರೆ ರಾಮ ತುಂಬ ಚೆನ್ನಾಗಿ ಬೆಳೀತಾನೆ. ಅದೇ ರೀತಿಲಿ ರಾಜ್ಯ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಲಾಜಿಕ್, ಅಸ್ಟ್ರಾಲಾಜಿಕಲ್ ಲಾಜಿಕ್. ಸೊ ಇಲ್ಲೇನು ಮಾಡ್ತಾನೆ, ಎಲ್ಲ ಅಸೆಂಬ್ಲಿಲಿ ಕರೆಸಿರ್ತಾನೆ, ಮೀಟಿಂಗ್ ನಡೀತಾ ಇರುತ್ತೆ, ಅಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡ್ತಾನೆ ಸೈಲೆಂಟಾಗಿ. ಒಳಗಡೆ ಭಯ, ತವಕ, ಆದರೆ ಏನಾಗುತ್ತೋ ಗೊತ್ತಿಲ್ಲ, ಹೇಳೋಣ ಅಂದ್ಬಿಟ್ಟು ಎಲ್ಲ ಸಭೆಗೆ ಸೇರಿರ್ತಾರೆ. ಸಾಯಂಕಾಲ ಇಲ್ಲಿ ಯಾರು ಹೆಂಗಸ್ರು ಇರಲ್ಲ, ಕೈ ಇರಲ್ಲ. ಸೊ ಅವನು ಆರಾಮಾಗಿ ಮಾತಾಡ್ಬೋದು. ಹೆಂಡತಿ ಇದ್ದರೆ ಪಕ್ಕದಲ್ಲಿ ಭಯ ಅಲ್ವಾ, ಇಲ್ಲಿ ಹೆಂಡತಿ ಇಲ್ಲ, ಅದರಲ್ಲೂ ಕೈ ಇಲ್ಲ. ಸೊ ಇಲ್ಲಿ ಅನೌನ್ಸ್ ಮಾಡ್ತಾನೆ, ಎಲ್ಲ ಬಂದಿರೋ ಅಂಥ ರಾಜರೇ, ಮಂತ್ರಿಗಳೇ, ಋಷಿಗಳೇ, ನಿಮ್ಮೆಲ್ಲರ ಮುಂದೆ ನನ್ನ ಒಂದು ಚಿಕ್ಕ ಆಸೆ ಇಡ್ತಾ ಇದ್ದೀನಿ. ಇದೆಲ್ಲ ಕರೆಕ್ಟಾ ತಪ್ಪಾ ನೀವು ಡಿಸೈಡ್ ಮಾಡಿ. ಏನಪ್ಪ ಅಂದರೆ ನನಗೂ ವಯಸ್ಸಾಗ್ತಾ ಇದೆ. ಸೊ ನನಗೂ ವಯಸ್ಸಾಗ್ತಿರೋದ್ರಿಂದ ನಮ್ಮ ಈ ಒಂದು ರಾಜ್ಯ ಇಕ್ಷ್ವಾಕು ವಂಶ ಬೆಳಿಬೇಕು, ಹೊಸ ರಾಜನ ಸೇರ್ಪಡೆ ಆಗಬೇಕು. ಇದಕ್ಕೆ ನಾನು ನನ್ನ ಮಗ ಶ್ರೀ ರಾಮಚಂದ್ರ ಜ್ಯೇಷ್ಠ ಪುತ್ರ ರಾಮಚಂದ್ರನ ರಾಜನಾಗಿ ಮಾಡೋಕ್ಕೆ, ಪಟ್ಟಾಭಿಷೇಕ ಮಾಡೋಕ್ಕೆ ನನ್ನೊಂದು ಆಸೆ ಇದೆ. ಇದಕ್ಕೆಲ್ಲ ನೀವೇನು ಹೇಳ್ತೀರಾ? ಎಲ್ಲರೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಎಲ್ಲರೂ ಖುಷಿ ಕಿರಿಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಇಮ್ಮಿಡಿಯೇಟಾಗಿ ಯಾರು ಅವನಿಗೇನು ಮಾತು ಕೇಳಿಸ್ತಾನೆ ಇರಲ್ಲ, ಎಲ್ಲರೂ ಖುಷಿ, ಎಲ್ಲರೂ ರಾಮನಿಗೆ ಜೈಕಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 ಸೆಕೆಂಡ್ ದಶರಥಂಗೆ ಚಿಂತೆ ಆಗುತ್ತೆ, ನಾನು ರಾಮಚಂದ್ರನ ರಾಜ ಮಾಡಬೇಕಂದ ತಕ್ಷಣ ಇಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದರೆ ನಾನು ಇಷ್ಟು ದಿನ ನಾನು ರಾಜನಾಗಿ ನನ್ನ ಕಾರ್ಯಾಚರಣೆ ನಾನೇನು ಚೆನ್ನಾಗೇ ಮಾಡಿಲ್ವಾ ಅಂತ ಭಯ ಆಗುತ್ತಲ್ಲ. ರಾಮ ರಾಜ ಆಗೋದು ನನಗೂ ಇಷ್ಟ, ಆದರೆ ಗೊಂದಲ ಪ್ರಶ್ನೆ ಏನಪ್ಪ ಅಂದರೆ ನಾನು ಇಷ್ಟು ದಿನ ಚೆನ್ನಾಗೇ ಮಾಡಿಲ್ವ ರಾಜ್ಯಭಾರ ಅಂತ 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 ಅವನು ಕ್ವಶನ್ ಕೇಳ್ತಾನೆ ಎಲ್ಲರಿಗೂ. ಅವಾಗ ಎಲ್ಲರೂ ಹೇಳ್ತಾರೆ, ಮಹಾರಾಜ ನೀವು ಆ ಥರ ಯೋಚನೆ ಮಾಡಬೇಡಿ, ನೀವು ತುಂಬ ಅದ್ಭುತವಾಗಿ ನಿಮ್ಮ ಕಾರ್ಯ ಮಾಡಿದ್ದೀರಾ, ಆದರೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ತವಕ ಇದೆ. ಆ ತವಕ ಏನಪ್ಪ ಅಂದರೆ ನಾವು ರಾಮಚಂದ್ರನ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ನೋಡಬೇಕು. ಅದಕ್ಕೋಸ್ಕರ ನನಗೆ ನಮ್ಮೆಲ್ಲರಿಗೂ ರಾಜನಾಗೋದು ತುಂಬ ಇಷ್ಟ ಅಂತ. ಅದು ಬರೀ ಅಲ್ಲಿರೋ ರಾಜರು ಮಂತ್ರಿಗಳಿಗಲ್ಲ, ಇಡೀ ಅಯೋಧ್ಯೆಯಲ್ಲಿ ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಸ್ತ್ರೀ ಪುರುಷರಿಗೆ ಮಕ್ಕಳಿಗೆ ಎಲ್ಲರಿಗೂ ಅದೇ ಇಷ್ಟ ಆಯಿತು. ಏನಪ್ಪ ಅಂದರೆ ಒಂದು ಸಲಿ ಎಲ್ಲರೂ ದೇವ್ರ ಹತ್ರ ದಿನ ಪ್ರಾರ್ಥನೆ ಏನು ಮಾಡ್ಕೊತಿದ್ರು ಅಂದರೆ, ಓ ಭಗವಂತ ನಾನು ಇವಾಗಲೇ ಸಾಯಕ್ಕೆ ಇಷ್ಟ ಇಲ್ಲ. ಇದು ಪ್ರಾರ್ಥನೆ, ಅಯೋಧ್ಯ ವಾಸಿಗಳ ಪ್ರಾರ್ಥನೆ. ಯಾವಾಗ ರಾಮ ಆಸನದ ಮೇಲೆ ಕೂತ್ಕೊತಾನೆ, ಅದೊಂದ್ಸಲಿ ಒಂದು ಸಿಂಹಾಸನ ಮೇಲೆ ಕೂತಿದ್ದು ನೋಡಿ ಆಮೇಲೆ ನಾನು ಪ್ರಾಣ ಬಿಡೋಕ್ಕೆ ರೆಡಿಗಿದ್ದೀನಿ. ಸೊ ಈ ಲೆವೆಲಲ್ಲಿ ಎಲ್ಲರಿಗೂ ರಾಮ ಅಂದರೆ ಅಷ್ಟಿಷ್ಟ ಆಯಿತು. ಸೊ ಕೊನೆಗೆ ಏನು ಅನೌನ್ಸ್ ಮಾಡ್ತಾನೆ, ಎಲ್ಲರೂ ಎರಡನೇ ಮಾತೇ ಇಲ್ಲ, ರಾಮಚಂದ್ರನೇ ಇದಕ್ಕೆ ಯೋಗ್ಯ, ರಾಮಚಂದ್ರನೇ ರಾಜ ಆಗಬೇಕು, ಎಲ್ಲರೂ ಅಪ್ರೂವಲ್ ಕೊಡ್ತಾರೆ. ಸೊ ಎಲ್ಲರೂ ಹೇಳ್ತಾರೆ, ಮಹಾರಾಜ ನೀವು ಇಷ್ಟು ಹೇಳಿದ್ರಲ್ಲ ನೀವು ಸಾಕು, ಮಿಕ್ಕಿದ್ದು ನಾವು ನೋಡ್ಕೊತೀವಿ, ನಾಳೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ನಾವು ಪಟ್ಟಾಭಿಷೇಕ ಮಾಡೋಣ. ಸೊ ಆಲ್ ಸೆಟ್, ನಾವು ನೋಡ್ಕೊತೀವಿ, ನೀವು ನಿಶ್ಚಿಂತರಾಗಿರಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಎಲ್ಲರೂ ದಡ 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 ಅಂತ ಬರ್ತಾರೆ. ಸೊ ಇಮಿಡಿಯೇಟ್ ಹೇಳ್ತಾರೆ, ರಾಮಚಂದ್ರನ ಕರೆಸಿ ಎಲ್ಲರ ಮುಂದೆ ಒಂದ್ಸಲ ಅನೌನ್ಸ್ ಮಾಡೋಣ ಅಂತ. ರಾಮಚಂದ್ರನ ಅಂತ ಮೆಸೇಜ್ ಕಳಿಸ್ತಾರೆ. ರಾಮಚಂದ್ರ ಬರ್ತಾನೆ. ಸೊ ರಾಮಚಂದ್ರನ ಒಂದು ನಡೆ, ಅವನೊಂದು ನುಡಿ, ಪ್ರತಿಯೊಂದನ್ನು ನೋಡಬೇಕಂದ್ರೆ ಅದೊಂದು ಅದ್ಭುತ, ಅದು ಕಲ್ಪನೆಗೆ ಮೀರಿದ್ದು. ಆ ರಾಮಚಂದ್ರ ನಡ್ಕೊಂಡು ಬರ್ತಾಯಿದ್ರೆ ಎಲ್ಲರೂ ಹಂಗೆ ಏನಂತಾರೆ, ಸ್ತಬ್ಧರಾಗ್ಬಿಡ್ತಾರೆ. ನೋಡಿದ ತಕ್ಷಣ ಹಂಗೆ ಸ್ತಬ್ಧ. ಅವ್ರ ಕಣ್ಣು ಮಾತ್ರ ರಾಮನ ಮೇಲೆ ಹಂಗೆ ಹೋಗ್ತಾ ಇರುತ್ತೆ, ಅವ್ರ ಬಾಡಿಯೆಲ್ಲ ಹಂಗೆ ಸ್ಟಕ್ ಆಗಿರುತ್ತೆ. ಆ ರಾಮನ ಒಂದು ಬ್ಯೂಟಿ, ರಾಮನ ಒಂದು ಪ್ರತಿಯೊಂದು ದೇಹದ ಅಂಗಾಂಗಗಳು ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ಸೊ ಕೊನೆಗೆ ರಾಮ ನಡ್ಕೊಂಡು ಬರ್ತಾನೆ, ಎಲ್ಲರೂ ನೋಡ್ತಾ ಇರ್ತಾರೆ. ಎಂಟ್ರಿ ಆಗ್ತಾನೆ ರಾಮ, ಎಲ್ಲರಿಗೂ ನಮಸ್ಕಾರ ಮಾಡಿ ನಿಂತ್ಕೊತಾನೆ, ಹೇಳಿ ತಂದೆ ಅಂತ. ಆವಾಗ ದಶರಥ ಹೇಳ್ತಾರೆ, ಎಲ್ಲರೂ ಸೇರಿ ನಾವಿಲ್ಲಿ ಡಿಸಿಷನ್ ತೊಗೊಂಡಿದ್ದೀವಿ, ಏನಪ್ಪ ಅಂದರೆ ನಿನಗೆ ಪಟ್ಟಾಭಿಷೇಕ ಮಾಡಿ ರಾಜನ ಮಾಡಬೇಕು ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವೆಲ್ಲರೂ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ, ಕಂಪನಿಲಿ ನಿಮ್ಮನ್ನು ಕರೀತಾರೆ, ನಿಮ್ಮನ್ನು ಕರೆದ್ಬಿಟ್ಟು ನೋಡಪ್ಪ ನಾಳೆ ಬೆಳಗ್ಗೆ ನಿನ್ನ ಪ್ರೆಸಿಡೆಂಟ್ ಆಫ್ ದ ಕಂಪನಿ ಮಾಡ್ತಾಯಿದ್ದೀನಿ ಅಂತ
ಅವಾಗ ನೀವೇನು ಮಾಡ್ತೀರಾ? ಫುಲ್ ಎಲ್ಲ ಬಂದು ಫ್ರೆಂಡ್ಸ್ಗೆಲ್ಲ ಬಾ ಪಾರ್ಟಿ ಮಾಡ್ತೀನಿ. ಇವಾಗೆಲ್ಲ ಹೆಂಗೆ ಸಡನ್ ಅಂದರೆ ಐ ವಾಂಟ್ ಟು ಥ್ರೋ ಎ ಪಾರ್ಟಿನ ಹಂಗೆ ಬಿಸಾಕ್ತಾರಂತೆ. ಅದೇನು ಅರ್ಥನೋ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಸೊ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಅಂತ, ಏನು ಕುಡಿದು ತಿಂದು ಕುಪ್ಪಳಿಸಿ ಅಲ್ವಾ, ಇದೇ ಪಾರ್ಟಿ ಮಾಡೋದು ಎಲ್ಲರೂ. ಆದರೆ ರಾಮನ್ಗೆ ಹೇಳಿದ, ರಾಮ ಏನು ಮಾಡ್ದ ಗೊತ್ತಾ? ಅಪ್ಪ ನೀನು ನಾನು ಈ ಕೆಲಸ ಮಾಡ್ಬೋದು ಅಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ನಿನ್ನ ನಂಬಿಕೆ ನಾನು ಉಳಿಸ್ಕೊತೀನಿ ಅಷ್ಟೇ. ಇದು ರಾಮನ ಆನ್ಸರ್. ನೀನು ಇದು ನನಗೊಂದು ಸೇವೆ, ಇದು ನನಗೆ ಕೊಟ್ಟರೆ ನಾನು ಮಾಡ್ತೀನಿ, ತೆಗೆದು ಬಿಸಾಕಿದ್ರೆ ಓಕೆ, ನೀನೇನು ಹೇಳ್ತೀವಿ ಅದು ಮಾಡ್ತೀನಿ, ನಿನಗೆ ನಂಬಿಕೆ ಇದ್ದರೆ ನಿನ್ನ ಆಶೀರ್ವಾದ ಇದ್ದರೆ ನಾನು ಮಾಡ್ತೀನಿ ಅಂತ ಓಕೆ ಅಂತ ಹೇಳ್ತಾನೆ. ಅಲ್ಲ ಏನು ನಮಗೆಲ್ಲ ಏನೋ ಪ್ರೆಸಿಡೆಂಟಾ ಹೆಸರು ಕೇಳ್ತಿದ್ದ ಹೆಂಗೆ ಫುಲ್ಲು ರೋಮಾಂಚ ಕಂಪಾಶ್ರು ತರಂಗ ಬಾಜೋ. ಅದನ್ನು ಜಪ ಮಾಡ್ಬೇಕಾದ್ರೆ ಇದೆಲ್ಲ ಬರಲ್ಲ. ಬಾಸ್ಗೆ ಎಲ್ಲ ಹೇಳಿದಾಗ ನಿನಗೆ ದೊಡ್ಡ ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಕೂದಲೆಲ್ಲ ನಿಂತ್ಕೊಳ್ಳೋದು ಎಲ್ಲ ಸಿದ್ಧಿಗಳೆಲ್ಲ ನಮಗೆ ಕಾಣುತ್ತೆ. ನಮ್ಮ ಕೆಪಾಸಿಟಿ ಅಷ್ಟೇ, ಅದಕ್ಕೋಸ್ಕರ ನಮ್ಗೆ ಅದು. ಸೊ ಅನೌನ್ಸ್ ಮಾಡ್ತಾರೆ. ಸೊ ರಾಮನ್ಗೆ ಹೇಳ್ತಾರೆ, ನಾಳೆ ಬೆಳಗ್ಗೆ ಇರುತ್ತೆ, ಹೋಗಪ್ಪ ನೀನು ಪ್ರಿಪೇರ್ ಆಗಪ್ಪ ಅಂತ ಕಳಿಸ್ತಾರೆ. ಹೋಗು ನಿನ್ನ ಒಂದು ಏನಂತಾರೆ, ಅವ್ನ ಪರ್ಸ್ನಲ್ ಪ್ಯಾಲೇಸ್ ಇರುತ್ತಲ್ಲ, ರೂಮ್ಗೆ ಹೋಗು ಅಂತ. ಅಲ್ಲಿ ಬರ್ತಾನೆ, ಅವ್ನ ರೂಮ್ಗೆ ಹೋಗ್ತಾನೆ. ಸೊ ಅಲ್ಲಿ ಪ್ರಿಪ್ರೇಷನ್ ಏನು ಮಾಡ್ತಾನೆ, ಎಲ್ಲರೂ ಪಾರ್ಟಿ ಮಾಡಬೇಕಲ್ಲ, ಫ್ರೆಂಡ್ಸ್ ಎಲ್ಲ ಕರೆದಿ, ನಾಳೆ ಬೆಳಗ್ಗೆ ನಾನು ರಾಜ ಆಗ್ತಾಯಿದ್ದೀನಮ್ಮ, ಬಾಮ್ಮ ಪಾರ್ಟಿ ಮಾಡೋಣ. ಸೊ ಅದೆಲ್ಲ ಅವ್ನ ಪ್ರಿಪ್ರೇಷನ್ನು. ರಾಮ ಅಲ್ಲಿ ಅವನು ದೇವ್ರ ಮನೆ ಇರುತ್ತೆ, ದೇವ್ರ ಮನೆ ಹೋಗಿ ಕೂತ್ಕೊಂಡು ತಪಸ್ಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಅವ್ನ ಪ್ರಿಪ್ರೇಷನ್ನು. ಇದು ಒಂದು ಕಡೆ. ಆದರೆ ಇಲ್ಲಿ ರಾಜ್ಯ ಸಭೆಯಲ್ಲಿ ಏನು ನಡೀತಾ ಇರುತ್ತೆ, ಸಭೆಯಲ್ಲಿ ಅನೌನ್ಸ್ ಮಾಡಿದ್ದಾನೆ, ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೇಳ್ತಾನೆ, ಓಕೆ ನೀನು ಇದು ಮಾಡು ಎಲ್ಲರೂ ನೀವೇನು ಹೇಳಬೇಡಿ ರಾಜರೇ, ನೀವು ಇದು ಹೇಳಿದ್ರಲ್ಲ ಸಾಕು, ರಾಮ ರಾಜ ಆಗ್ಬೇಕಂತ ಹೇಳಿದ್ರಲ್ಲ, ಮಿಕ್ಕಿ ನಾವು ನೋಡ್ಕೊತೀವಿ ಅಂತ ಎಲ್ಲರೂ ಇಮ್ಮಿಡಿಯೇಟಾಗಿ. ಯಾಕಂದರೆ ದಶರಥನ ಬುದ್ಧಿ ನೋಡಿ, ಚಾಣಕ್ಯತನ ಏನಪ್ಪ ಅಂದರೆ, ಒಂದು ಪಟ್ಟಾಭಿಷೇಕಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡಬೇಕು ಆಲ್ರೆಡಿ ಎಲ್ಲ ಆಗೋಗಿತ್ತು. ಯಾಕಂದರೆ ರಾಮನ ಬರ್ಡೇ ಅಂತ ಎಲ್ಲರೂ ಕರೆದು ಎಲ್ಲ ಮಾಡಿಸಿ ರೆಡಿಯಾಗಿದ್ದ, ಎಕ್ಸ್ಟ್ರಾ ಏನೂ ಮಾಡಬೇಕಾಗಿರಲಿಲ್ಲ. ಅಯೋಧ್ಯೆ ಸಜ್ಜಾಗಿತ್ತು, ಅಯೋಧ್ಯೆಲೆಲ್ಲ ಲೈಟಿಂಗ್ಸ್ ನಡೆದಿತ್ತು, ದೀಪಗಳು ಹಚ್ಚಿದ್ರು, ತೋರಣಗಳು ಕಟ್ಟಿದ್ರು, ಎಲ್ಲ ರೆಡಿಯಾಗಿತ್ತು. ಇಲ್ಲಿ ಬರೀ ಅಲ್ಲಿ ಯಜ್ಞಕ್ಕೆ ರೆಡಿ ಮಾಡ್ಕೋಬೇಕಿತ್ತು, ಪಟ್ಟಾಭಿಷೇಕಕ್ಕೆ ಕಿರೀಟ ಅದೆಲ್ಲ ರೆಡಿ ಮಾಡಿಕೊಂಡು ಸಿಂಹಾಸನ ರೆಡಿ ಮಾಡಿ ಸ್ವಲ್ಪ ಡೆಕೋರೇಷನ್ ಮಾಡಿ ಮುಗಿಸ್ಬೇಕಿತ್ತು ಅಷ್ಟೇ, ಎಲ್ಲ ರೆಡಿಯಾಗಿತ್ತು. ಸೊ ಇಷ್ಟೆಲ್ಲ ಆಗಿತ್ತು. ಕೊನೆಗೆ ಎಲ್ಲರೂ ಹೋದರು. ಇವಾಗ ದಶರಥ ತುಂಬ ಖುಷಿಯಾದ. ಆಮೇಲೆ ಎಲ್ಲ ಸಭೆಯಿಂದ ಎಲ್ಲರೂ ಖಾಲಿ ಆಗ್ತಾರೆ. ಇವಾಗ ದಶರಥ ಒಬ್ಬನೇ ಉಳ್ಕೊತಾನೆ. ಇವಾಗ ದಶರಥ ವಾಪಸ್ ಎಲ್ಲಿ ಹೋಗಬೇಕು, ಅವನಿಗೆ ಕೌಸಲ್ಯ ರೂಮ್ಗೆ ಹೋಗಲ್ಲ, ಫಸ್ಟು ಕೈಗೆ ಹೋಗಿ ಕೈಗೆ ಇನ್ಫಾರ್ಮೇಷನ್ ಕೊಡಬೇಕು. ಇಲ್ಲಿ ದಶರಥನಿಗೆ ತುಂಬ ಗೊಂದಲ ಆಗುತ್ತೆ. ఇప్పుడు ನಮ್ಗೆ ಎಷ್ಟಿದೆ ಟೈಮು? ಆಯ್ತಲ್ಲ ಟೈಮು? ಹಾಂ, ಇನ್ನೊಂದು 10 ನಿಮಿಷನಾ? ಇನ್ನು 10 ನಿಮಿಷ. ಯಾರಿಗೂ ಹಸುತ್ತಿಲ್ಲ? ಓಕೆ. ಸೊ ಇಲ್ಲಿ ಎಲ್ಲ ಖಾಲಿಯಾಗಿದೆ. ದಶರಥ ಇವಾಗ ಯೋಚನೆ ಅವನ ಮನಸ್ಸಲ್ಲಿ ಏನಿದೆ, ಇವಾಗ ನನ್ನ ಕೈಗೆ ಈ ಥರ ಹೋಗಬೇಕು, ಕೈಗೆ ಏನು ಹೇಳೋದು, ಅವನೆಲ್ಲ ಏನಕ್ಕೆ ಪರ್ಪಸ್ಫುಲಿ ಏನು ಮಾಡ್ತಾನೆ ಅಂದರೆ, ಎಷ್ಟಾಗುತ್ತೋ ಅಷ್ಟು ರಾತ್ರಿ ಡಿಲೇ ಮಾಡ್ತಾ ಹೋಗ್ತಾನೆ. ಅಲ್ಲಿ 7 ಗಂಟೆಗೆಲ್ಲ ಮುಗ್ದೋಗಿರುತ್ತೆ ಸಭೆ, ಇನ್ನೂ ಸಭೆ ಒಳಗಡೆನೇ ಇರ್ತಾನೆ ದಶರಥ ಒಬ್ಬನೇ. 8, 9, 10 ಗಂಟೆ ಹೋಗೋದ್ರಿಂದ ಮಲ್ಕೊಳ್ಳೋ ಟೈಮಲ್ಲಿ ಹೋಗಿ, ರಾಮ ನಾಳೆ ಬೆಳಗ್ಗೆ ಮಾಡ್ತಾ ಇದೀವಮ್ಮ, ಮಲ್ಕೊ ನೆಕ್ಸ್ಟು ಮುಗಿಸ್ಬಿಡೋಣ ಅಂತ ಅವ್ನ ಕತೆ. ಎಷ್ಟು ಲೇಟ್ ಆಗುತ್ತೋ ಅಷ್ಟು ಲೇಟಾಗಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಸಂತೋಷವಾಗಿ. ಎಲ್ಲ ಯಾರೂ ನಡೀತಾನೆ ಇರಲ್ಲ ಅಯೋಧ್ಯದಲ್ಲಿ, ಎಸ್ಪೆಷಲಿ ರಾಜ್ಯದಲ್ಲಂತೂ. ಅಯೋಧ್ಯ ರಾಜ್ಯ ಏನಿರುತ್ತೆ, ಆ ಅರಮನೆಯಲ್ಲಿ ಯಾರು ನಡೀತಾನೆ ಇಲ್ಲ, ಎಲ್ಲ ಜಂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಮಂತ್ರ ನಡೀತಾ ಇರ್ತಾಳೆ. ಮಂತ್ರ ಒಬ್ಬನ ಕೈ ಬಾಯಿಲಿ, ಏನು ಇಷ್ಟು ಯಾವತ್ತೂ ನೋಡಿಲ್ಲ ನೀನು ಇಷ್ಟು ಖುಷಿಯಾಗಿರೋದೇನು ಇವತ್ತು ಇಷ್ಟು ಖುಷಿಯಾಗಿ ಓಡಾಡ್ರಾಗ, ಮಂತ್ರ ಅಜ್ಜಿ ನಿನಗೆ ಗೊತ್ತಿಲ್ವಾ ಅಂದರೆ, ಏನು ಅಂತಾನೆ, ನನ್ನ ಅಜ್ಜಿ ಅಂತ್ಯಾ? ಅಲ್ಲೊಂದು ಚಿಕ್ಕ ಗಲಾಟೆ ಮಾಡ್ಕೊತಾಳೆ. ಮಂತ್ರ ಎಲ್ಲೋದ್ರಲ್ಲಿ ಬರೀ ಗಲಾಟೆ ಇದೆ. ಏನು ನನ್ನ ಅಜ್ಜಿ ಅಂತ ಅಂದೆ, ಅಜ್ಜಿ ಅವೆಲ್ಲ ಇರಲಿ ಬಿಡು, ನಾಳೆ ಬೆಳಗ್ಗೆ ಏನೋ ಒಂದು ದೊಡ್ಡ ಘಟನೆ ನಡೀತದೆ, ಏನದು ಹೇಳು ಅಂತಾನೆ. ನಿಂಗೆ ಇಷ್ಟು ಗೊತ್ತಿಲ್ಲ, ಇದರಿಂದ ನೀನು ದಡ್ಡಿ ಅಂತ ಗೊತ್ತಾಗುತ್ತೆ, ಬರೀ ಅಜ್ಜಿ ಎಲ್ಲ ದಡ್ಡ ಅಜ್ಜಿ ನೀನು ಅಂತೆಲ್ಲ ಬೈತಾನೆ. ಅದೆಲ್ಲ ಇಲ್ಲಿ ಫಸ್ಟ್ ಕತೆ ಏನಾಯಿತು ಹೇಳು, ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ. ಅವ ಅವನು ಹೇಳ್ತಾನೆ, ರಾಮಚಂದ್ರನ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಅಂತ. ಅವ ಒಳಗೆ ಟಚ್, ಅಲ್ಲಿ ಹಾರ್ಟ್ ಬೀಟ್ ಒಳಗೆ ಸ್ಟಾಪ್ ಆಗಿಬಿಡುತ್ತೆ. ರಾಮಚಂದ್ರನ ಇಲ್ಲಿ ಏನಕ್ಕೆ ಕೈಗೆ ಮಂತ್ರಾಗ ಇಷ್ಟೆಲ್ಲ ಶಾಕ್ ಆಗುತ್ತೆ? ಅಲ್ಲಿ ಮಂತ್ರೆಯ ಅಟ್ಯಾಚ್ಮೆಂಟು. ಮಂತ್ರ ಏನಾಗಿರುತ್ತೆ, ಮಂತ್ರ ಏನಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಮು ಏನಾಗುತ್ತೆ? ರಾಮ ರಾಜ ಆದರೆ ಅದು ಕೈಕೇಯಿಗೂ ಇಷ್ಟನೇ. ಆದರೆ ಮಂತ್ರಿಗೆ ಏನಕ್ಕೆ ಪ್ರಾಬ್ಲಮ್ಮು? ಇಲ್ಲಿ ನೋಡಿ, ಇಲ್ಲೆಲ್ಲ ಕೊನೆಗೇನು ಬರುತ್ತೆ, ನಮ್ಮೆಲ್ಲರ ಸ್ವಾರ್ಥ ಮುಂದೆ ಬರುತ್ತೆ. ಇಲ್ಲಿ ದಶರಥ ಯಾರು? ಹೆಡ್ ಆಫ್ ಅಯೋಧ್ಯೆಗೆ ರಾಜ. ಅವನು ಹೇಳಿದ ಮಾತೆ ನಡೀತಾ ಇತ್ತು. ದಶರಥಂಗೆ 3 ಜನ ಹೆಂಡ್ತಿರು. ಯಾರ್ಯಾರು? ಕೌಸಲ್ಯೆ,
ಕೈಕೇಯಿ ಸುಮಿತ್ರ ಅಲ್ವಾ? ಆದರೆ ದಶರಥನ್ಗೆ ಫೇವ್ರೇಟ್ ಯಾರು? ಕೈಕೇಯಿ. ಸೊ ಕೌಸಲ್ಯ ದೊಡ್ಡ ರಾಣಿ ಆಗಿದ್ರೂ ಅಲ್ಲಿ ಯಾರ ಮಾತು ನಡೀತಿತ್ತು? ಕೈಕೇಯಿ ಮಾತೇ ನಡೀತಾ ಇತ್ತು. ಕೊನೆಗೆ ಎಲ್ಲೇ ಹೋದ್ರು ಸುತ್ತಿ ಬಳಸಿ ಕೊನೆಗೆ ಕೈಕೇಯಿ ರೂಮ್ಗೆ ಬರ್ತಾ ಇದ್ದ. ಸೊ ಕೈಕೇಯಿ ಎಲ್ಲ ತಲೆ ಕೆಡಿಸಿ ಎಲ್ಲ ಏನು ಬೇಕೋ ಅದು ಮಾಡಿಸ್ಕೊತಾ ಇದ್ಲು. ಅಲ್ಲಿ ಸ್ವಾರ್ಥತೆ. ಸೊ ಆ್ಯಕ್ಚುಲಿ ದಶರಥ ಮಹಾರಾಜ ಆದರೆ ಮಹಾರಾಣಿ ಯಾರು? ಕೈಕೇಯಿ. ಲೆಕ್ಕಾಚಾರದಲ್ಲಿ ಕೈಕೇಯಿ ಆಗ್ತಾಳೆ. ಸೊ ಕೈಕೇಯಿ ಮಹಾರಾಣಿ ಆದಾಗ ಕೈಕೇಯಿಗೆ ಎಷ್ಟೋ ಜನ ಸೇವಕಿಯರಿರ್ತಾರೆ. ಕೈಕೇಯಿಯ ಫೇವ್ರೆಟ್ ಸೇವಕಿ ಯಾರು? ಮಂಥರೆ. ಯಾರು ನಡೀತಾ ಇತ್ತು? ಮಂಥರೆದು ಸೇವಕಿ ಲೆವೆಲಲ್ಲಿ ಮಂಥರೆದು ತುಂಬ ನಡೀತಾ ಇತ್ತು ಅಲ್ವಾ? ಸೊ ಇವಳು ಎಂಜಾಯ್ ಮಾಡ್ತಾ ಇದ್ಲು. ಮಂಥರೆ ಅವಳು ಲೀಡರ್ ಆಫ್ ಆಲ್ ದ ಸರ್ವೆಂಟ್ಸ್, ಎಲ್ಲ ಸೇವಕಿಯರ ಲೀಡರ್ ಆಗಿದ್ಲು. ಅವಳ ಮಾತು ತುಂಬ ನಡೀತಾ ಇತ್ತು ಮಂಥರೆದು. ಇವಾಗ ರಾಮ ರಾಜ ಆದರೆ ರಾಮನ ಹೆಂಡತಿ ಮಹಾರಾಣಿ ಆಗ್ತಾಳೆ, ರಾಮನ ತಾಯಿ ರಾಜಮಾತೆ ಆಗ್ತಾಳೆ. ಕೈಕೇಯಿ ಏನಾಗ್ತಾಳೆ? ಸೈಡ್ ಲೈನ್ ಆಗ್ತಾಳೆ. ಮಂಥರೆ ಕಾರ್ನರ್ಗೆ ತಳ್ತಾರೆ. ಮಂಥರೆಗೇನು ನಡೆಯಲ್ಲ. ಇಲ್ಲಿ ಅವಳ ಸ್ವಾರ್ಥ ಸ್ಟಾರ್ಟ್ ಆಯಿತು. ಓಹೋ ರಾಮ ಆದರೆ ಆಮೇಲೆ ಇದು ಒಂದು ಕಡೆ ಆದರೆ ಇನ್ನೊಂದು ಸಲ ಏನಾಗುತ್ತೆ, ರಾಮ ಚಿಕ್ಕ ಮಗು ಆಗಿರ್ಬೇಕಾದ್ರೆ ಎಲ್ಲರೂ ಎತ್ಕೊತಾ ಇರ್ತಾರೆ. ಮಂಥರೆನೂ ಎಲ್ಲ ಮಕ್ಳ ಹತ್ರ ಎತ್ಕೊಳಕ್ಕೆ ಹೋಗ್ತಾರೆ. ಬಟ್ ಯಾರ ಮಕ್ಕಳು ಮಂಥರೆ ಹತ್ರ ಬರಲ್ಲ. ಅವಳು ನೋಡೋಕ್ಕೂ ಒಂಥರ ಇದ್ಲು. ಜೊತೆಗೆ ಅವಳು ನೋಡೋಕೆ ನೀವು ಹೆಂಗೆ ಇದ್ರೂ ಪರವಾಗಿಲ್ಲ, ಗುಣ ಚೆನ್ನಾಗಿದ್ರೆ ಎಲ್ಲ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ. ನೀವು ನೋಡೋಕೆ ತುಂಬ ಚೆನ್ನಾಗಿದ್ದು ಗುಣ ಚೆನ್ನಾಗಿಲ್ಲ ಅಂದರೆ ಯಾರು ಹತ್ರ ಬರಲ್ಲ. ಇಲ್ಲಿ ಕೈಕೇಯಿ ನೋಡೋಕೆ ತುಂಬ ಚೆನ್ನಾಗಿದ್ಲು, ಗುಣ ಚೆನ್ನಾಗಿರಲಿಲ್ಲ. ಮಂಥರೆ ನೋಡೋಕ್ಕೂ ಚೆನ್ನಾಗಿರಲಿಲ್ಲ, ಗುಣನೂ ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಯಾವ ಮಕ್ಕಳು ಹತ್ರ ಹೋಗ್ತಾ ಇರಲಿಲ್ಲ. ಆದರೂ ಎಲ್ಲರೂ ರಾಮ 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 ಅಂತ ಎತ್ಕೊತಾ ಇದ್ದಾರೆ. ಇವಳು ಆಸೆ, ಎಲ್ಲರೂ ಎತ್ಕೊಳ್ಬೇಕು, ನಾನು ಎತ್ಕೊಂಡ್ರೆ ನನಗೊಂದು ವ್ಯಾಲ್ಯೂ ಇರುತ್ತೆ ಅಂತ ರಾಮನ ಎತ್ಕೊಳ್ಳೋಕೆ ಹೋಗೋಳು. ರಾಮ ಅವನಿಗೆ ಎಗರಿಸಿ ಓದಿತಾ ಇದ್ದ. ಅದೇನು 2 ವರ್ಷ ಇರಬೇಕಾದ್ರೆ ಮಗುಗೆ ಏನು ಗೊತ್ತಿರುತ್ತೆ. ಆವಾಗ ಮಂಥರೆ ಮನಸ್ಸಲ್ಲಿ ಹೇಳ್ಕೊಂಡು ಬೈಕೊಂಡಿರ್ತಾಳೆ, ರಾಮ ನೀನು ದೊಡ್ಡನಾಗು, ನೀನು ಗತಿ ಕಾಣಿಸ್ತೀನಿ ಅಂತ. ಆ ಸೇಡು 60 ವರ್ಷದ ಮುದುಕಿ 2 ವರ್ಷದ ಮಗು ಮೇಲೆ ಸೇಡು ನೋಡಿ. ಸ್ವಾರ್ಥ ಒಳಗಡೆ ಇತ್ತು ಅಂದರೆ ಮನುಷ್ಯನಿಗೆ ಏನೆಲ್ಲ ಮಾಡುತ್ತೆ. ಸೊ ಈ ಸ್ವಾರ್ಥತೆ ಕೊನೆಗೆ ರಾಮ ರಾಜ ಆಗಿಬಿಟ್ರೆ ಅವಳದೊಂದು ಪವರೆಲ್ಲ ಕಳ್ಕೊಂಡ್ಬಿಡ್ತಾಳೆ. ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ವಿಷಯ ಗೊತ್ತಾಗಿದ ತಕ್ಷಣ ಕುಂಟ್ಕೊಂಡು ಹೋಗ್ತಾಳೆ ಕೈಕೇಯಿ ಹತ್ರ. ಕೈಕೇಯಿ 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 ಹೇಳ್ತಾಳೆ, ಸಮಾಧಾನ, ಯಾಕೆ ಇಷ್ಟು ಗಾಬರಿಲಿದೆಯಾ? ಆರಾಮಾಗಿ ಬಾ, ಏನಾಯಿತು? ಅಯ್ಯೋ ಕೈಕೇಯಿ, ಇಡೀ ದೇಶ ಮುಳುಗೋಗ್ತಾ ಇದೆ, ಭೂಮಿ ಮುಳುಗೋಗ್ತಾ ಇದೆ. ಅಯ್ಯೋ ಏನಾಯಿತು? ಭೂಕಂಪ ಆಯಿತಾ? ಭೂಕಂಪಕ್ಕಿಂತ ದೊಡ್ಡ ವಿಷಯ ಆಗ್ತಾ ಇದೆ. ಅಯ್ಯೋ ಮಂಥರೆ ಆರಾಮಾಗಿಡು, ಯಾಕೆ ಸಮಾಧಾನ ಮಾಡ್ಕೋ, ಏನಾಗ್ತಾ ಇದೆ? ಎಲ್ಲಿ ದಶರಥ ಇರ್ತಾನೆ, ಎಲ್ಲಿ ರಾಮ ಇರ್ತಾನೆ, ಅಲ್ಲಿ ಯಾವ ಪ್ರಾಬ್ಲಮ್ಸು ಬರಲ್ಲ. ಅಯ್ಯೋ ನಿನ್ನ ಮನೆ ಹಾಳಾಗೋಗ, ಏನು ಮಾತಾಡ್ತಾ ಇದೆಯಾ? ರಾಮ ಅಂತ ಯಾವಾಗಲೂ ರಾಮ ಅಂತಿರ್ತೀಯ, ಯಾಕೆ ಮಂಥರೆ ಏನಾಯಿತು? ಆವಾಗ ಮಂಥರೆ ಹೇಳ್ತಾಳೆ, ಕೈಕೇಯಿ ದಡ್ಡಿ, ನೀನು ಎಂಥ ಪೆದ್ದಿ ಅಂದರೆ ನಿನಗೇನಾಗ್ತಿದೆ ಒಳಗಡೆ ಗೊತ್ತೇ ಇಲ್ಲ. ವಿಚಾರ ಏನಾಗ್ತಿದೆ ಹೊರಗಡೆ ನಿಂಗೆ ವಿಚಾರ ಗೊತ್ತಾ? ದಶರಥ ಇವತ್ತಿನ ಸಭೆಯಲ್ಲಿ ರಾಮಚಂದ್ರನ ರಾಜ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು ನಾಳೆ ದಿನ ಅಂತ ಅನೌನ್ಸ್ ಮಾಡಿಬಿಟ್ಟ. ಅವಾಗ ಕೈಕೇಯಿಗೆ ಎಷ್ಟು ಖುಷಿ. ಇಮ್ಮಿಡಿಯೇಟಾಗಿ ಅವಳಿರೋ ಒಂದು ಚಿನ್ನದ ಹಾರ ತೆಗೆದು ಮಂಥರೆ ಕೊಡ್ತಾಳೆ. ಶಬಾಷ್, ಎಂಥ ಒಂದು ಸುದ್ದಿ ಕೊಟ್ಟೆ, ತುಂಬ ಖುಷಿ ಆಯಿತು ಅಂತ. ಆ ಸರ ತೆಗೆದು ಕೆಳಗಡೆ ಒಗಿತಾಳೆ, ಬಿಸಾಕ್ಬಿಟ್ಟು. ಎಲ್ಲ ಯಾವತ್ತೂ ಮಂಥರೆ ಈ ಥರ ಮಾಡಿಲ್ವಲ್ಲ, ಏನೇ ಕೊಟ್ಟರು ಬಾಚಿ ಆಯ್ಕೊಂಡು ಅದನ್ನ ಇಟ್ಕೊತಾ ಇದ್ಲು. ಇವತ್ತು ಕೊಟ್ಟರೆ ಬಿಸಾಕ್ತಾ ಇದ್ದಾಳಲ್ಲ, ಇಲ್ಲೇನೋ ಗಡ್ಬಡ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆಯಲ್ಲ, ಏನಾಯಿತು ಮಂಥರೆ, ಯಾಕೆ ಇಷ್ಟು ಕೋಪದಲ್ಲಿದೆಯಾ? ತಡ್ಡಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ ದಶರಥ, ರಾಮನ ರಾಜ ಒಳ್ಳೇದಲ್ವಾ? ನಿಂಗೇನೂ ಅರ್ಥ ಆಗೋದಿಲ್ಲ. ಅವಳು ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೈಕೇಯಿ ಕನ್ವಿನ್ಸೇ ಆಗಲ್ಲ. ಕೈಕೇಯಿ ಖುಷಿ ಆಗತ್ತೆ. ಇನ್ನು ಕೊನೆಗೆ ಒಂದು ರಾಮ ಬಾಣ ಬಿಡ್ತಾಳೆ ಮಂಥರೆ. ಅದೇನಪ್ಪ ಅಂದರೆ, ಕೈಕೇಯಿ ಸ್ವಲ್ಪ ಅರ್ಥ ಮಾಡ್ಕೊ, ಇಲ್ಲಿ ದಶರಥ ರಾಮನ ರಾಜ ಮಾಡ್ತಿದ್ದಂತಾನೆ, ಹೌದು ಒಳ್ಳೆಯದು ಸರಿ, ಏನಕ್ಕೆ ನಿನಗೆ ಇನ್ಫಾರ್ಮೇ ಮಾಡಿಲ್ಲ? ನೀನು ಯಾರು ದಶರಥನಿಗೆ? ಪ್ರೀತಿಯ ಆತ್ಮೀಯಳಲ್ವ ಎಲ್ಲ ರಾಣಿಗಿಂತ? ಯಾವಾಗಲೂ ದಶರಥ ಬಂದು ನಿನ್ನ ರೂಮಲ್ಲಿ ಏನು ಹೇಳ್ತಾನೆ? ಕೈಕೇಯಿ ದಶರಥನ ಜೊತೆ ರೂಮಲ್ಲಿ ಆಗೋ ಡಿಸ್ಕಷನ್ ಎಲ್ಲ ಮಂಥರೆ ಹತ್ರ ಹೇಳ್ಕೊಂಡಿರ್ತಾಳೆ. ಇದು ಇನ್ನೊಂದು ಮಾಡೋ ದೊಡ್ಡ ತಪ್ಪು. ನಾವು ನಮ್ಮ ಒಂದು ಫ್ಯಾಮಿಲಿ ಒಳಗಡೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ಹೊರಗಡೆ ಇರೋ ಜನಗಳ ಹತ್ರ ಎಲ್ಲ ಹೇಳೋದು, ಕೆಲಸದವ್ರ ಹತ್ರ, ಯಾರ ಕಾನ್ಷಿಯಸ್ನೆಸ್ ತುಂಬ ಕೀಳಾಗಿರುತ್ತೆ ಅಂಥವ್ರ ಹತ್ರ ನಮ್ಮ ಪರ್ಸ್ನಲ್ ಲೈಫ್ ಹೇಳ್ಕೊಂಡ್ರೆ ಅವ್ರು ಅದನ್ನು ಬೀದಿಗೆ ಇಟ್ಬಿಡ್ತಾರೆ, ಪಬ್ಲಿಕ್ಕಾಗಿ ಇಟ್ಬಿಡ್ತಾರೆ. ಎಷ್ಟೋ ಫ್ಯಾಮಿಲಿಗಳು ಹಾಳಾಗೋಗಿರೋದೆ ಇಂಥ ವಿಚಾರದಲ್ಲಿ. ಯಾರಿಗೆ ಹೇಳಬಾರ್ದು ಅಂಥವ್ರಿಗೆಲ್ಲ ಹೇಳಿ ಅವರು ಬತ್ತಿ ಇಟ್ಟು ಇಡೀ ಫ್ಯಾಮಿಲಿನ ಧ್ವಂಸ ಮಾಡ್ತಾರೆ.
ಅಲ್ವಾ? ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ನೋಡಿ. ಇದು ಇಲ್ಲಿ ಕೈ ಮಾಡಿರೋ ದೊಡ್ಡ ತಪ್ಪು ಬ್ಲಂಡರ್ ಏನಪ್ಪ ಅಂದರೆ, ಪ್ರತಿಯೊಂದು ವಿಷಯನೂ ಹೋಗಿ 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 ಮಂತ್ರಗೆ ಹೇಳೋಳು. ಇದು ಮಂತ್ರ ಎಲ್ಲ ಇಟ್ಕೊಂಡು ಟೈಮ್ ಸರಿಯಾಗಿ ಅವಾಗ ಹಾಕ್ಕೊಡ್ತಾ ಇದ್ಲು ಕರೆಕ್ಟಾಗಿ. ಸೊ ಇಲ್ಲಿ ಈ ಸಿಚುವೇಶನ್ ಬಂದಾಗ ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ದಡ್ಡಿ ನೀನೇನು ಮಾಡ್ತಾ ಇದೀಯಾ, ನಿನಗೆ ಏನು ಹೇಳ್ತೀಯ ನೀನು, ದಶರಥನ ಫೇವ್ರೇಟ್ ರಾಣಿ ಅಂತ ನೀನು ಅಂದ್ಕೊಂಡಿದ್ಯಾ ಅಲ್ವಾ? ಹೌದು, ನಾನೇ ಫೇವ್ರೇಟ್ ಕ್ವೀನು. ದಡ್ಡಿ ಅಲ್ಲ, ಮತ್ತು ಯಾರು? ನೀನು ಫೇವ್ರೇಟ್ ಆಗಿದ್ದರೆ ನಿನಗೆ ಮುಂಚೆ ಬಂದು ಇನ್ಫಾರ್ಮ್ ಮಾಡಬೇಕಿತ್ತಲ್ವಾ? ಇಂಥ ಒಂದು ದೊಡ್ಡ ಡಿಸಿಷನ್ ತೊಗೊಳ್ಬೇಕಾದ್ರೆ ನಿನಗೆ ಇನ್ಫಾರ್ಮೇ ಮಾಡಿಲ್ಲ ಅಂದರೆ ನೀನು ಎಷ್ಟು ಕೆಳಮಟ್ಟದವಳು ಅಂತ ಅರ್ಥ ಮಾಡ್ಕೋ. ದಶರಥನ ಕಣ್ಮುಂದೆ ನಿನಗಿಂತ ಇಂಪಾರ್ಟೆಂಟ್ ರಾಣಿ ಯಾರು ಗೊತ್ತಾ? ಅದು ಕೌಸಲ್ಯ. ಇದೆಲ್ಲ ಪ್ಲ್ಯಾನಿಂಗ್, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾನೆ ದಶರಥ. ನಿನ್ನ ಹತ್ರ ಬಂದು ಬಾಯಲ್ಲಿ ನೀನೇ ಗ್ರೇಟು, ನೀನೇ ರಾಣಿ, ನೀನೇ ಚಿನ್ನ, ನೀನೇ ಬಂಗಾರ ಅನ್ನೋದು ಆ್ಯಕ್ಚುಲಿ ಅವ್ನಿಗೆ ಇಷ್ಟ ಆಗಿರೋದು ಕೌಸಲ್ಯ ಜೊತೆನೇ ಅವ್ನು ತುಂಬ ಕ್ಲೋಸ್ ಆಗಿರೋದು. ಅದಕ್ಕೆ ಕೌಸಲ್ಯ ಹತ್ರ ಎಲ್ಲ ಮಾತುಕತೆ ಮಾತಾಡಿಕೊಂಡು ಎಲ್ಲ ಫಿಕ್ಸ್ ಮಾಡ್ತಾ ಇರೋದು. ಯಾವಾಗ ಕೌಸಲ್ಯ ಹೆಸರು ಎತ್ತಿದ ತಕ್ಷಣ ಕೈಗೆ ಹೌದಲ್ವಾ ಅಂತ ಅವಳು ಸ್ಲೋಲಿ ಒಳಗಡೆ ವಿಷ ಕಾರ್ತಾ ಇದ್ದಾಳೆ, ವಿಷ ವರ್ಕ್ ಆಗ್ತಾ ಇದೆ. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಸರಿ. ಇವಾಗ ಪ್ರಾಮಿಸ್ ಏನು ಕೊಟ್ಟಿದ್ದು ಅಂತ ಜ್ಞಾಪಿಸ್ತಾಳೆ. ಪ್ರಾಮಿಸ್ ಪ್ರಕಾರ ನಿನ್ನ ಮಗ ಭರತ ರಾಜ ಆಗಬೇಕಿತ್ತಲ್ವಾ? ಹೌದಲ್ವಾ? ಆದರೆ ದಶರಥ ಯಾಕೆ ಇವಾಗ ಡಿಸಿಷನ್ ತೊಗೊತಾ ಇದ್ದಾನೆ? ಯಾವಾಗ ಭರತ ಅಯೋಧ್ಯದಲ್ಲಿಲ್ಲ, ಭರತ ಇವಾಗ ನಿಮ್ಮ ಕೇಕೆಯದಲ್ಲಿದ್ದಾನೆ, ಅಲ್ಲಿ ಕಳಿಸ್ಬಿಟ್ಟು ಭರತ ಇಲ್ಲಿರೋ ಟೈಮಲ್ಲಿ ಇಲ್ಲಿ ಯಾಕೆ ಇವ್ರ ಪಟ್ಟಾಭಿಷೇಕ ಮಾಡಬೇಕು? ಇಂಥ ಒಂದು ದೊಡ್ಡ ಇವೆಂಟ್ ನಡೀತಾ ಇದೆ, ದೊಡ್ಡ ಹಬ್ಬ ವಾತಾವರಣ ನಡೀಬೇಕಾರೆ ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ಬೇಕು ತಾನೆ. ಯಾವುದೇ ಒಂದು ವಿಚಾರ ಎಲ್ಲ ಜೊತೆ ಮಾತುಕತೆ ಮಾಡಿ ಎಲ್ಲ ಖುಷಿ ಡಿಸಿಷನ್ ತೊಗೋಬೇಕಲ್ವಾ? ಇದನ್ನು ನಿನ್ನ ಜೊತೆ ನನ್ನ ಮುಂದೆ ಎಲ್ಲ ಮಾತಾಡಿದರೆ ನಾವೆಲ್ಲ ಒಪ್ಕೊತಾ ಇದ್ವಿ ಖುಷಿಗೆ. ಯಾಕೆ ಹಿಂದೆ ಕದ್ದು ಮಾಡ್ತಾ ಇದ್ದಾನೆ ದಶರಥ? ಇದರಿಂದ ಅರ್ಥ ಮಾಡ್ಕೋ ಕೈಕೇಯಿ, ನಿನ್ನ ಕಂಡ್ರೆ ಯಾವುದೇನೂ ಇಷ್ಟ ಇಲ್ಲ. ಈ ವಾಲ್ಮೀಕಿ ಬರೀತಾರೆ, ಒಂದು ಹಾವನ್ನು ನೀವು ಮುಟ್ಟಿದಾಗ ತಬ್ಕೊಂಡಾಗ ಹಾವು ತುಂಬ ಕೂಲಾಗಿರುತ್ತೆ. ನೀವು ಹಾವು ಟಚ್ ಮಾಡಿದರೆ ಗೊತ್ತಿರುತ್ತೆ. ಯಾರು ಮುಟ್ಟಿದ್ದೀರಾ ಹಾವನ್ನ? ಇಲ್ಲ. ಹಾವನ್ನ ಮುಟ್ಟಿದ್ರೆ ತುಂಬ ಕೂಲಾಗಿರುತ್ತೆ, ಆದರೆ ಆ ಹಾವು ನಿಮ್ಮನ್ನು ನಾಶ ಮಾಡಾಕತ್ತೆ. ನಿನ್ನ ಜೀವನದಲ್ಲಿ ದಶರಥ ಹಾವು ಥರ ಆಗಿದ್ದಾನೆ. ಅವ್ನು ನಿನ್ನ ಜೊತೆ ಇದ್ದಾಗೆಲ್ಲ ನೀನು ಅಂದ್ಕೊಂಡಿದ್ಯಾ ಆಹಾ ಎಷ್ಟು ಶೀತಲವಾಗಿದೆ, ಕೋಮಲವಾಗಿದೆ ಅಂದ್ಕೊಂಡಿದ್ಯಾ, ಆದರೆ ಒಳಗಡೆ ವಿಷ ಹಿಂಡ್ತಾ ಇದ್ದಾನೆ, ವಿಷ ಕಾರ್ತಾ ಇದ್ದಾನೆ. ಇನ್ನಾದರೂ ಎಚ್ಚೆತ್ಕೋ, ಎದ್ದೇಳು ಮೇಲೆ, ಜೀವ್ ಜಾಗೋ. ಇಲ್ಲ, ಮಂತರ ಬೋಲೆ, ಮಂತರ ಹೇಳ್ತಾ ಇದ್ದೀನಿ, ಎದ್ದೇಳು ಮೇಲೆ ಎದ್ದೇಳು ಅಂತ ಹೇಳ್ತಾ ಇದ್ದಾಳೆ. ಕೊನೆಗೆ ಕೈಗೆ ತಲೆ ಎಲ್ಲ ಕೆಟ್ಟೋಗುತ್ತೆ. ಹೌದಲ್ವಾ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವಾಗ ಕೌಸಲ್ಯ ವಿಷಯ ಬಂತು, ಭರತ ಇಲ್ಲಿರೋ ಟೈಮಲ್ಲಿ ಡಿಸಿಷನ್ ಬಂತು, ಅವಾಗ ಅವಳು ಕನ್ವಿನ್ಸ್ ಆಗಿಬಿಡ್ತಾಳೆ. ಇದು ಪ್ರಾಬ್ಲಮ್ ಇಲ್ಲಿ ಅಂದ್ಬಿಟ್ಟು, ಸರಿ ಮಂತಾರೆ ಇದೆಲ್ಲ ಸರಿ, ನೀನೆಲ್ಲ ಹೇಳಿ ಎಲ್ಲ ಒಪ್ಕೊತೀನಿ, ಕರೆಕ್ಟು, ದಶರಥ ತಪ್ಪು. ಬಟ್ ಇವಾಗ ನಾವೇನು ಮಾಡೋಕ್ಕೆ, ಕೈ ಮೀರ್ತಲ್ಲ, ಮಿತಿ ಎಲ್ಲ ಆಗೋಗಿದೆ. ಡಿಸಿಷನ್ ಆಯಿತು, ಸಭೆಯಲ್ಲಾಯಿತು, ಎಲ್ಲ ರಾಜರು ಋಷಿಗಳು ಮಂತ್ರಿಗಳ ಮುಂದೆ ಡಿಸಿಷನ್ ಆಯಿತು. ಇವಾಗ ನಾನು ಬೆಡ್ರೂಮಲ್ಲಿ ಕೂತ್ಕೊಂಡು ಏನು ಚೇಂಜ್ ಮಾಡೋಕ್ಕಾಗತ್ತೆ? ದಡ್ಡಿ, ಎಲ್ಲ ಪ್ಲ್ಯಾನ್ ಇದೆ, ಬರ್ಕೋ ಪ್ಲ್ಯಾನ್ ನಾನು ಹೇಳ್ತೀನಿ. ಹೌದಾ, ಪ್ಲ್ಯಾನ್ ಇದೆಯಾ? ಮಂತರ ಎಲ್ಲ ಮಾಸ್ಟರ್ ಮೈಂಡ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾಳೆ. ಏನು ಅಂದರೆ, ನೀನು ಇವಾಗ ಒಂದು ಅಲ್ಲಿ ಅರಮನೆ ಟೈಮಲ್ಲಿ ಅವಾಗಿಂದೆಲ್ಲ ಹೆಂಗಿತ್ತು ಅಂದರೆ, ಒಂದೊಂದು ಭಾವನೆಗಳಿಗೆ ಒಂದೊಂದು ಕೊಠಡಿ ಇರ್ತಿತ್ತು, ರೂಮ್ ಇರ್ತಾಯಿತ್ತು. ನೀವು ಸಂತೋಷವಾಗಿದ್ದಾಗ ಒಂದು ಉದ್ಯಾನ, ನಿಮಗೆ ಅಂತ ಪರ್ಸ್ನಲ್ ಉದ್ಯಾನ. ನೀವು ಒಂದೊಂದು ಭಾವನೆಗಳಿಗೆ ಒಂದೊಂದು ರೂಮ್ ಇರ್ತಿತ್ತು. ನಿಮ್ಮ ಕೋಪ ಬಂದಾಗ ಒಂದು ರೂಮು, ಅದಕ್ಕೆ ಕೋಪಗೃಹ ಅಂತ ಕರೆಯೋರು. ನೀನು ಕೋಪಗೃಹಕ್ಕೆ ಹೋಗು, ಇಲ್ಲಿ ಇರಬೇಡ, ಅದು ಪಕ್ಕದಲ್ಲೇ ಇತ್ತು, ಅಲ್ಲಿ ಹೋಗು. ನೀನು ಒಡವೆ ಗಿಡವೆ ಎಲ್ಲ ಕಿತ್ತು ಬಿಸಾಕು, ಜಡೆ ಬಿಟ್ಕೋ. ಅವಾಗೆಲ್ಲ ನೀವು ಕೋಪ ಬಂದಾಗ, ನಿಮ್ಮ ಮೂಡ್ ಸರಿಗಿಲ್ದಿರ್ಬೇಕಾರೆ, ಏನಾದ್ರು ಸಾವುಗಿವು ಬಂದಾಗ ಕೂದಲೆಲ್ಲ ಬಿಟ್ಕೊತಾ ಇದ್ರು. ಇವಾಗ ಯಾರೂ ಜಡೆನೇ ಹಾಕೋದಿಲ್ಲ. ಅವಾಗೆಲ್ಲ ಜಡೆ ಹಾಕೋಕ್ಕೆ ಒಂದು ಕಾರಣ ಇತ್ತು. ಬಟ್ಟೆಗಳು ಒಂದೊಂದು ಕಲರ್ ಹಾಕಿದಾಗ ಒಂದೊಂದು ಅರ್ಥ ಇರ್ತಿತ್ತು. ಈ ಪರ್ಟಿಕ್ಯುಲರ್ ಕಲರ್ ಇವಾಗ ಈ ಥರ ಹಾಕಬೇಕು. ಇವಾಗ ಯಾರು ಏನು ಕೇರೆ ಮಾಡೋದಿಲ್ಲ, ಯಾರಿಗೇನು ಬೇಕಾಗೂ ಇಲ್ಲ. ಸೊ ಜಡೆ ಬಿಟ್ಕೊಂಡಿದ್ದಾರೆ ಅಂದರೆ, ಅದು ಯಾರಾದರೂ ಜಡೆ ಬಿಟ್ಕೊಂಡ್ರೆ ನೋಡಿದ್ರೆ ಇಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ. ಹೊರಗಡೆ ಎಲ್ಲರೂ ಪ್ರಾಬ್ಲಮಲ್ಲೇ ಮುಳುಗಿದ್ದಾರೆ, ಆರಾಮಾಗಿದ್ದಾರೆ ಪ್ರಾಬ್ಲಮಲ್ಲೇ ಅಂತ. ಸೊ ಆ ಕೋಪಗೃಹದಲ್ಲಿರು. ಆಮೇಲೆ ದಶರಥ ಬರ್ತಾನೆ. ದಶರಥ ಬಂದಾಗ ಗೊತ್ತಾಗುತ್ತೆ ನೀನು ಕೋಪಗೃಹದಲ್ಲಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಆವಾಗ ದಶರಥ ಮಾತಾಡ್ತಾ ಇರ್ತಾನೆ, ನೀನು ಮಾತಾಡಿಸ್ಲೇಬೇಡ. ದಶರಥ ನಿನ್ಗೆ ಎಷ್ಟು ಪ್ರಯತ್ನ ಪಡ್ತಾನೆ ಮಾತಾಡೋಕ್ಕೆ, ನೀನು ಬಾಯೇ ಬಿಡಬೇಡ, ಬರೀ ಕೋಪದಲ್ಲಿ ಹಂಗೇ ಇರು. ಕೊನೆಗೆ ದಶರಥ ಹೇಳ್ತಾನೆ, ಕೈ ಏನಾಯಿತು ಹೇಳು, ನೀನು ಏನು ಕೇಳ್ತೀವೋ ಅದು ಕೊಡ್ತೀನಿ ಅಂತ ಹೇಳ್ತಾನೆ, ಬಾಯ್ ಬಿಡಬೇಡ. ನೀನೇನು ಹೇಳ್ತೀವೋ ಅದು ಮಾಡ್ತೀನಿ ಅಂತ ಹೇಳ್ತಾನೆ, ಬಾಯ್ ಬಿಡಬೇಡ. ಕೊನೆಗೆ ದಶರಥಂಗೆ ಫುಲ್ ಫ್ರಸ್ಟ್ರೇಷನ್ ಆಗಿ ಕೊನೆಗೆ
ನಾನು ರಾಮನ ಮೇಲೆ ಆಣೆ ಮಾಡ್ತೀನಿ, ನೀನೇನು ಕೇಳ್ತೀಯೋ ಅದು ಮಾಡ್ತೀನಿ, ಅದೇ ನೀನು ಖುಷಿಯಾಗಿರು ಅಂತ ಕೇಳ್ತಾನೆ. ಯಾವಾಗ ರಾಮನ ಹೆಸರು ತೊಗೊಂಡು ಆಣೆ ಇಡ್ತಾನಲ್ಲ, ಟಕ್ಕಂತ ಎದ್ದೇಳು. ಎದ್ಬಿಟ್ಟು ಆವಾಗ ನೀನು ಆ 2 ವರ ಕೇಳು. ಅವಾಗ ಏನಾಗತ್ತೆ, ಅಲ್ಲಿಂದ ದಶರಥ ಬಂದಾಗ ಕೈಕೇಯಿ ಏನು ಮಾತಾಡ್ತಾಳೆ, ಮಂತ್ರ ಏನು ಹೇಳ್ಕೊಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಟೈಮ್ ಮಾಡೋಣ. ಆಲ್ರೆಡಿ 10 ಗಂಟೆ ಆಗೋಯ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾರಿಗಾದ್ರೂ ಏನು ಪ್ರಶ್ನೆ ಟೀಕಾ ಟಿಪ್ಪಣಿ? ಹಾಂ ಹಾಂ, ಅದನ್ನು ಇನ್ನೂ ಬಂದೇ ಇಲ್ಲ. ಅಲ್ಲ ಆಮೇಲೆ ಬರುತ್ತೆ. ನಾನು ಇನ್ನು ಆ ಕಥೆವರೆಗೂ ಬಂದಿಲ್ಲ. ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡ್ತೀನಿ. ಅನೇಕ ಮೌಲ್ಯ ಮತ್ತು ವ್ಯಕ್ತಿತ್ವಗಳಿಂದ ಅನೇಕ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡರಿಂದ ಕೂಡಿರುವಂಥ ರಾಮಾಯಣನ ನಾವೆಲ್ಲ ಸ್ಟಡಿ ಮಾಡೋದ್ರಿಂದ ಅದರಿಂದ ಏನರ್ಥ? ನಾವೆಲ್ಲ ಅಯೋಧ್ಯೆಗೆ ಹೋಗಬೇಕು ಅಂತ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿರೋ ಎಲ್ಲ ನಕಾರಾತ್ಮಕ ವಿಚಾರಗಳನ್ನ ಬಿಟ್ಟು, ಅದೇ ನಾನು ಅದನ್ನೇ ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ನಾವು ಕಿಷ್ಕಿಂಧದಲ್ಲಿದ್ದೀವಿ, ನಾವೆಲ್ಲ ರಾಮಾಯಣದಲ್ಲಿ ಇದ್ದೀವಿ, ನಾವೆಲ್ಲ ರಾಮಾಯಣದ ಭಾಗಿಗಳು, ಆದರೆ ಕಿಷ್ಕಿಂಧದಲ್ಲಿದ್ದೀವಿ. ನಾವು ರಾಮನ ಅಂಥವರ ಸಂಘ ಮಾಡಿ ಅಯೋಧ್ಯೆ ಕಡೆಗೆ ನಾವು ಹೊರಡೋದು, ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಗಾಡಿ ಅವಾಗ ಟರ್ನ್ ಮಾಡ್ಕೊಂಡ್ಬಿಡ್ತೀವಿ ಚೆನ್ನಾಗಿದೆ ಅಂತ, ಲಂಕಾ ಕಡೆ ಹೋಗೋಕ್ಕೆ. ಅಲ್ಲಿ ತುಂಬ ಗಾಳಿ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ, ಜರ್ನಿ ಚೆನ್ನಾಗಿದೆ ಅಂತ. ಬೇಡ, ಇಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಡೆಸ್ಟಿನೇಷನ್ ಚೆನ್ನಾಗಿದೆ ಅಂತ ಇಲ್ಲಿ ಟರ್ನ್ ಮಾಡ್ಕೊಂಡು ಕಷ್ಟನೋ ನಷ್ಟನೋ ಹೋಗ್ತಾ ಇರಬೇಕು. ಜರ್ನಿ ಅಯೋಧ್ಯ, ಟುವರ್ಡ್ಸ್ ಅಯೋಧ್ಯೆ. ಹಾಂ, ಮೂಲ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಮಾತಾಜಿ. ಇಡೀ ವಾಲ್ಮೀಕಿ ರಾಮಾಯಣದಲ್ಲೇ ಕೊಟ್ಟಿಲ್ಲ, ಯಾವ ಗ್ರಂಥಗಳಲ್ಲೂ ಕೊಟ್ಟಿಲ್ಲ, ನನಗೂ ಗೊತ್ತಿಲ್ಲ. ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವ್ರ ಹೆಸರು. ಅದೇ ಅವ್ರು ಕೋಸಲ ರಾಜ್ಯದಿಂದ ಬಂದಿರೋದಕ್ಕೆ ಅವ್ರು ಕೌಸಲ್ಯ ಅಂತಾರೆ. ಹಾಂ, ಏನು? ಓಕೆ, ಕೈಕೇಯಿಯ ದೇಶದಿಂದ ಬಂದಿರೋದಕ್ಕೆ ಅವಳನ್ನ ಕೈಕೇಯಿ ಏನು ಕರೀತಾರೆ ಅಷ್ಟೇ. ಹಾಂ, ಇಂಗ್ಲೀಷ್ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಲ್ಯಾಕ್ ಆಫ್ ಕಮ್ಯುನಿಕೇಷನ್ is not a boon for strategic formation. Lack of communication is a boon for strategic formation. ಓಕೆ, ಕನ್ನಡದಲ್ಲಿ ಈಕ್ವಲೆಂಟ್ ವರ್ಡ್ ಬರ್ತಾ ಇಲ್ಲ. ಇರಲಿ ಪರವಾಗಿಲ್ಲ. ಬೇರೆ ಯಾರಾದರೂ? ಜ್ಯೋತಿಷಶಾಸ್ತ್ರ ಅನ್ನೋದು ಅಧಿಕೃತ ಜ್ಯೋತಿಷಶಾಸ್ತ್ರ ಓದಿರೋದೇ ಸಾಕಷ್ಟು ಮ್ಯಾರೇಜ್ಗಳು ಆಗ್ತಾ ಇದೆ. ಅದೇ ನಮಗೆ ದೇವರು ಋಷಿ ಮುನಿಗಳು ಇದೆಲ್ಲ ಸಿಸ್ಟಮ್ ಕೊಟ್ಟಿದ್ದಾರೆ ನಮ್ಮ ಸಹಾಯಕ್ಕೋಸ್ಕರ. ಆ ಸಹಾಯ ಬೇಡ ಅಂದರೆ ಓಕೆ, ನೀವು ಮುಂದೆ ಹೋಗಿ ಅದಕ್ಕೆ ಅನುಭವಿಸಿ. ಎಲ್ಲದಕ್ಕೂ ನೀವು ಪ್ರೈಸ್ ಪೇ ಮಾಡಬೇಕು. ನಾನೇನು ಗೈಡೆನ್ಸೇ ತೊಗೊಳ್ಳಲ್ಲ, ನಾನೇ ಜೀವನ ಮಾಡ್ತೀನಿ. ಮಾಡೋಕ್ಕಾಗಲ್ವ? ಮಾಡೋಕ್ಕಾಗತ್ತೆ. ಕೆಪಾಸಿಟಿ ಇದೆಯೋ ಇಲ್ವೋ, ಮಾಡ್ತೀನಿ ಅಂದರೆ ಮಾಡಿ. ಅಲ್ಲಿ ಕಷ್ಟಗಳು ಬಂದರೆ ಅನುಭವಿಸಿ. ಎಲ್ಲದಕ್ಕೂ ಪ್ರೈಸ್ ಪೇ ಮಾಡಬೇಕಲ್ಲ. ಇಲ್ಲಿ ನೀವು ಒಬ್ಬ ಜ್ಯೋತಿಷಾಸ್ತ್ರ ಅಥವಾ ಯಾರೋ ಒಬ್ರು ತಿಳಿದಿರೋರ ಹತ್ರ ಹೋಗಿ ತಿಳ್ಕೊಂಡು ಅಲ್ಲಿ ಕನ್ಸಲ್ಟೇಷನ್ ಮಾಡೋಕ್ಕೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿ ಅದಕ್ಕೆ ನಂಬಿಕೆ ಇರಬೇಕು. ನಂಬಿಕೆನೇ ಪ್ರೈಸು. ಆ ಪ್ರೈಸ್ ಕೊಡೋಕ್ಕಿಲ್ಲ ಅಂದರೆ ಈ ಪ್ರೈಸ್ ನೀವು ಅನುಭವಿಸಿ ಅಷ್ಟೇ. ಹಾಂ ಹಾಂ, ಅವಳು ಗರ್ಭದಿಂದ ಬಂದಿರೋಳಲ್ವಾ, ಅಟ್ಯಾಚ್ಮೆಂಟ್ ಇರಲ್ವಾ? ನಿಮ್ಗೆ ಮದುವೆ ಆಗಿದೆಯಾ? ಮಕ್ಕಳಿದ್ದಾರಾ? ಎಷ್ಟು ಜನ? ಒಂದು ಹೆಣ್ಮಗು. ಆ ಹೆಣ್ಮಗುನ ತುಂಬ ಇಷ್ಟನಾ? ಇಲ್ಲಿ ಟೆಂಪಲಿರೋ ಯಾರಾದ್ರು ಹೆಣ್ಮಗು ಇಷ್ಟಪಡ್ತೀರಾ? ಯಾರನ್ನೂ ಇಷ್ಟಪಡಲ್ಲ. ಬರೀ ಮಾತು ಹೇಳ್ತೀವಿ ಅಷ್ಟೇ. ಅದು ನಮ್ಮ ಗರ್ಭದಿಂದ ನಮ್ಮಿಂದ ಬಂದಿರೋ ಮಕ್ಕಳೇ ನಮ್ಗೆ ಬೇಕು. ಲಕ್ಷ್ಮಣ ಏನು? ಸುಮಿತ್ರನ ಮಗ. ಸುಮಿತ್ರನ ಗರ್ಭದಿಂದ ಬಂದಿರೋದು. ಕೈಕೇಯಿ ಗರ್ಭದಿಂದ ಒಂದೇ ಮಗು, ಅದು ಭರತ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.